ಓಕೆ ಮ್ಯಾಮ್, ಕೇಳಿಸ್ತಾ ಇದೆನಾ? Yes, sir. ಹಾಂ, ಓಕೆ ಮ್ಯಾಮ್, ಥ್ಯಾಂಕ್ ಯು. ಇಲ್ಲಿ ಫಸ್ಟ್ ಕ್ವಶನ್ ಇದೆ ನೋಡಿ, ಆಲ್ರೆಡಿ ಆಗಿದೆ ಇದು. ಓಕೆನಾ? ಸೊ ಫಾರ್ ಆಲ್ ಎಕ್ಸ್ ಇಸ್ ಗ್ರೇಟರ್ ದನ್ 0, ದ ಇನ್ಇಕ್ವಾಲಿಟಿ ಇ ಪವರ್ ಎಕ್ಸ್ ಇಸ್ ಗ್ರೇಟರ್ ದನ್ ಎಕ್ಸ್ ಪವರ್ ಟಿ ವೋಲ್ಟ್ಸ್ ಇಫ್ ಅಂಡ್ ಓನ್ಲಿ ಇಫ್ ಸೊ ಟಿ ಲೆಸ್ ದ್ಯಾನ್ ಇ. ಓಕೆನಾ? ಆಪ್ಷನ್ ಸಿ ಕರೆಕ್ಟ್ ಇದೆ. ತುಂಬಾ ರಿಪೀಟ್ ಆಗಿದೆ ನೋಡಿ ಈ ಕ್ವಶನ್. ಓಕೆನಾ? 3 ಸಲ ಬಂದಿದೆ ಎಕ್ಸಾಮ್ಗೆ. ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಲೆಟ್ ದ ಸೀಕ್ವೆನ್ಸ್ ಎಕ್ಸ್ ಎನ್ ಬಿ ಡಿಫೈನ್ಡ್ ಬೈ x1 ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ, x2 ಈಕ್ವಲ್ ಟು 2 and xn plus 1 equal to xn plus xn minus 1 for n greater than or equal to 1 ಕೊಟ್ಟಿದ್ದಾರೆ. ಸೊ ದೆನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn plus 1 by n equal to ಏನಂತ ಕೊಟ್ಟಿದ್ದಾರೆ ಇಲ್ಲಿ. ಇದು ಈಸಿ ಇದೆ ನೋಡಿ. ಯಾವ ತರ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ರಿಲೇಷನ್. ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, xn plus 1 equal to xn plus x. ಏನ್ ಮಾಡ್ಬಿಡ್ತೀವಿ ಅಂದ್ರೆ xn ಅನ್ನ ಡಿವೈಡ್ ಮಾಡಿ, ಇಲ್ಲಿ xn ಡಿವೈಡ್ ಮಾಡಿ ಡಿವೈಡೆಡ್ ಬೈ xn ತಗೋಬೋದಾ? ಸೊ ಇವಾಗ ಏನಾಗುತ್ತೆ ನೋಡಿ, xn plus 1 ಡಿವೈಡೆಡ್ ಬೈ xn ಈಕ್ವಲ್ ಟು ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ 1 ಬರುತ್ತೆ ಪ್ಲಸ್ ಇದನ್ನ ಏನಂತ ಬರ್ಕೊಳ್ತೀರ ಅಂದ್ರೆ 1 ಡಿವೈಡೆಡ್ ಬೈ ಏನ್ ತಗೊಳ್ತೀರಿ ಹೇಳಿ, xn ಡಿವೈಡೆಡ್ ಬೈ xn ಮೈನಸ್ 1 ಅಂತ ತಗೋಬೋದಾ? ಇದನ್ನ ಈ ತರ ಬರೀಬೋದಲ್ವಾ ಇದನ್ನ, 1 ಡಿವೈಡೆಡ್ ಬೈ xn ಡಿವೈಡೆಡ್ ಬೈ xn ಮೈನಸ್ 1 ಅಂತ ಬರೀ. ಎರಡು ಕಡೆ ಲಿಮಿಟ್ ಅಪ್ಲೈ ಮಾಡಿ ಇವಾಗ. ಸೊ ಲಿಮಿಟ್ it tends to infinity xn plus 1 divided by xn equal to, so 1 ಇದೆ ಪ್ಲಸ್ ಇಲ್ಲಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಲಿಮಿಟ್ n tends to infinity 1 divided by xn divided by xn minus 1 ಆಗುತ್ತೆ. ಓಕೆನಾ? ಸೊ ಇವಾಗ ಇದನ್ನ ಏನ್ ತಗೊಳ್ತೀರಾ ಅಂದ್ರೆ ಪೂರ್ತಿ ಲಿಮಿಟ್ ಇದೆ ನೋಡಿ, ನಮ್ಗೆ ಏನ್ ಕಂಡುಹಿಡಿಯಬೇಕಲ್ಲ ಅದನ್ನ ಎಲ್ಲ ಅಂತ ತಗೊಳ್ಳಿ. ಸೊ ಇಲ್ಲಿ ತಗೊಂಡ್ರೆ ಏನಾಗುತ್ತೆ ನೋಡಿ, ಸೊ ಎಲ್ ಈಕ್ವಲ್ ಟು 1 ಪ್ಲಸ್ ಇಲ್ಲಿ ನೋಡಿ, ಇಲ್ಲಿ 1 ಜಾಸ್ತಿ ಇದೆ ಡಿವೈಡೆಡ್ ಬೈ 1 ಕಡಿಮೆ ಇದೆ. ಸೊ 1 ಇದೆ, ಇಲ್ಲಿ 1 ಕಡಿಮೆ ಇದೆ ಅಂದ್ರೆ ಇದು ಕೂಡ ಲಿಮಿಟ್ ಏನಾಗ್ಬಿಡುತ್ತೆ, ಎಲ್ ಆಗುತ್ತೆ ಅಷ್ಟೇ. ಸೊ 1 ಬೈ ಎಲ್. ಇವಾಗ ಏನಾಗುತ್ತೆ ಹೇಳಿ, ಸೊ ಎಲ್ ಈಕ್ವಲ್ ಟು ಎಲ್ ಇಂಟು 1 ಎಲ್ ಪ್ಲಸ್ 1 ಡಿವೈಡೆಡ್ ಬೈ ಎಲ್ ಆಗುತ್ತೆ. ಸೊ ಎಲ್ ಈ ಕಡೆ ಅಂದ್ರೆ ಏನಾಗುತ್ತೆ, ಇಂಪ್ಲೈಸ್ ದಟ್ ಎಲ್ ಸ್ಕ್ವೇರ್ ಈಕ್ವಲ್ ಟು ಎಲ್ ಪ್ಲಸ್ 1 ಆಗುತ್ತೆ. ಸೊ ಎಲ್ ಸ್ಕ್ವೇರ್ ಮೈನಸ್ ಎಲ್ ಮೈನಸ್ 1 ಈಕ್ವಲ್ ಟು 0. ಇದು ಸಾಲ್ವ್ ಮಾಡಿ, ಮೈನಸ್ ಬಿ ಮೈನಸ್ ಆಫ್ ಮೈನಸ್ 1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಆಗುತ್ತೆ ಡಿವೈಡೆಡ್ ಬೈ 2. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ದಟ್ ಈಸ್ 4 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 5 ಬೈ 2 ಆಗುತ್ತೆ. ಓಕೆನಾ? ಸೊ ಇವಾಗ ಇಲ್ಲಿ ಏನ್ ತಗೋಬೇಕಂದ್ರೆ ಪಾಸಿಟಿವ್ ತಗೊಳ್ಳಿ ಅಷ್ಟೇ. 1 ಪ್ಲಸ್ ರೂಟ್ 5 ಡಿವೈಡೆಡ್ ಬೈ 2 ಇನ್ ತಗೋಬೇಕು, ಯಾಕೆಂದ್ರೆ ಅಲ್ಲಿ ಕೊಟ್ಟಿರೋದೇನು ಪಾಸಿಟಿವ್ ಟರ್ಮ್ಸ್. ಓಕೆನಾ? ಸೊ ಹಾಗಾಗಿ ಲಿಮಿಟ್ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಸೊ ಎಲ್ಲಿ ಈಕ್ವಲ್ ಏನ್ ಬರ್ತಿದೆ ನೋಡಿ, 1 ಪ್ಲಸ್ ರೂಟ್ 5 ಬೈ 2 ಬರುತ್ತೆ. ಸೊ 1 ಮೈನಸ್ ರೂಟ್ 5 ಬೈ 2 ತಗೊಂಡ್ರೆ ರೂಟ್ 5 ಇದೆ ನೋಡಿ, ಜಾಸ್ತಿ ಆಗುತ್ತೆ 1 ಗಿಂತ, ಅಂದ್ರೆ ನೆಗೆಟಿವ್ ಬರುತ್ತೆ, ಬರಲ್ಲ. ಓಕೆನಾ? ಸೊ ಹಾಗಾಗಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ, ಆಪ್ಷನ್ ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಇದೇನ್ ಮಾಡ್ತೀರಾ, ಸೊ ಲಿಮಿಟ್ ಇಂಟೆನ್ಸ್ ಟು ಇನ್ಫಿನಿಟಿ. ಸೊ ಪ್ರಾಡಕ್ಟ್ ಕೊಟ್ಟಿದ್ದೀವಿ, ಪ್ರಾಡಕ್ಟ್ ಇದು. ಸೊ ಕೆ ಈಕ್ವಲ್ ಟು 1 ಟು ಎನ್ ಕಾಸ್ ಆಫ್ ಪೈ ಬೈ 2 ಪವರ್ ಕೆ, ಇದ್ರ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ನೀವು, ಇದು ಪ್ರಾಡಕ್ಟ್ ಅಲ್ವಾ, ಅದೇನಿದೆ ಅಂತಂದ್ರೆ ಲಿಮಿಟ್ ಇಂಟೆನ್ಸ್ ಟು ಇನ್ಫಿನಿಟಿ ಕೆ ಈಕ್ವಲ್ ಟು 1 ಕೊಟ್ರೆ ಏನಾಗುತ್ತೆ ನೋಡಿ, ಪ್ರಾಡಕ್ಟ್ ಕಾಸ್ ಪೈ ಬೈ 2 ಆಗುತ್ತಾ. ಫಸ್ಟ್ ಕೆ ಈಕ್ವಲ್ ಟು 2 ಕೊಟ್ರೆ ಏನಾಗುತ್ತೆ, ಪೈ ಬೈ 4 ಆಗುತ್ತಲ್ವಾ, ಅಂಡ್ ಸೋ ಆನ್ ಈ ತರ ಬರ್ತಿದೆ. ಲಾಸ್ಟ್ ಏನಾಗುತ್ತೆ ನೋಡಿ, ಪೈ ಬೈ 2 ಪವರ್ ಎನ್ ಆಗುತ್ತೆ. ಬಟ್ ಕಾಸ್ ಪೈ ಬೈ 2 ಏನಾಗ್ಬಿಡುತ್ತೆ ನೋಡಿ, ಕಾಸ್ ಪೈ ಬೈ 2 ಏನು 91 ಅದೇ ಪೈ ಬೈ 2 ಏನು 0 ಆಗುತ್ತೆ. sin ಸೈನ್ ಪೈ ಬೈ 2 ಇದ್ರೆ 1, ಕಾಸ್ ಪೈ ಬೈ 2 ಇದ್ರೆ 0 ಆಗುತ್ತೆ. ಹಾಗಾಗಿ ಇದು ಪೂರ್ತಿ ಏನಾಗ್ಬಿಡುತ್ತೆ, ಪ್ರಾಡಕ್ಟ್ 0. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ಈ ಕ್ವಶನ್ ನೋಡಿ, 1 ಬೈ ಪೈ ಇಂಟಿಗ್ರೇಷನ್ ಮೈನಸ್ ಪೈ ಟು ಪೈ ಎಕ್ಸ್ ಪವರ್ 5 ಕಾಸ್ 5x ಇಂಟು ಡಿ ಎಕ್ಸ್ ಇದು ಕೊಟ್ಟಿದ್ದಾರೆ. ಒಂದು ರಿಸಲ್ಟ್ ಇದೆ ಅಲ್ವಾ, ನಿಮಗೆ ಗೊತ್ತಿದೆ ಆಲ್ರೆಡಿ. ಇದು ಯಾವ್ದು ಹೇಳಿ ರಿಸಲ್ಟ್, ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ ಟು ಫಸ್ಟ್ 2 ಟೈಮ್ಸ್ 0 ಟು ಎ ಎಫ್ ಆಫ್ ಎಕ್ಸ್ ಟು ಡಿ ಎಕ್ಸ್ ಬರುತ್ತೆ. ಯಾವ ಹೇಳಿ, ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆಗಿರ್ಬೇಕು, ಅಂದ್ರೆ ಎಫ್ ಈವನ್ ಫಂಕ್ಷನ್ ಆಗಿರ್ಬೇಕು. ಓಕೆನಾ? ಆಡ್ ಫಂಕ್ಷನ್ ಏನಾಗುತ್ತೆ ಹೇಳಿ, ದಟ್ ಈಸ್ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಇಂಟಿಗ್ರೇಷನ್ ವ್ಯಾಲ್ಯೂ 0 ಬರುತ್ತೆ. ಓಕೆನಾ? ಇವಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ಫಂಕ್ಷನ್, ಅದನ್ನ ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪವರ್ 5 ಕಾಸ್ 5x ಬರುತ್ತೆ. ಸೊ ಇವಾಗ ಏನ್ ಮಾಡ್ತೀರಿ, ಎಫ್ ಆಫ್ ಮೈನಸ್ ಎಕ್ಸ್ ಮಾಡಿ, ಅಲ್ಲಿ ಎಕ್ಸ್ ಬದಲಿ ಮೈನಸ್ ಎಕ್ಸ್ ತಗೊಳ್ಳಿ. ಅವಾಗ ಏನಾಗುತ್ತೆ, ಮೈನಸ್ ಪವರ್
ಕಾಸ್ 5 ಇಂಟು ಮೈನಸ್ ಎಕ್ಸ್ ಆಗುತ್ತೆ. ಇಲ್ಲಿ ಮೈನಸ್ ಎಕ್ಸ್ ಹೋಲ್ ಪವರ್ 5 ಅಂದ್ರೆ ಏನಾಗ್ಬಿಡುತ್ತೆ, ಮೈನಸ್ ಎಕ್ಸ್ ಪವರ್ 5 ಆಗುತ್ತೆ. ಸೊ ಕಾಸ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ, ಕಾಸ್ ಥೀಟಾ, ಬಿಕಾಸ್ ಈವನ್ ಫಂಕ್ಷನ್. ಇದೇನಾಗ್ಬಿಡುತ್ತೆ ಇಲ್ಲಿ ಕಾಸ್ ಆಫ್ ಮೈನಸ್ 5x ಆಗುತ್ತೆ, ಅದೇನಾಗ್ಬಿಡುತ್ತೆ 5x ಆಗುತ್ತೆ. ಇದ್ರ ಏನಂತ ಬರೀಬೋದಾಗ ನಾವು ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬರೀಬೋದಾ? ಅಂದ್ರೆ ಏನ್ ಬರ್ತಿದೆ ನೋಡಿ, ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬರ್ತಿದೆ. ದೇರ್ ಫಾರ್ ಎಫ್ ಈಸ್ ಏನಾಗ್ಬಿಡುತ್ತೆ ಹೇಳಿ, ಆಡ್ ಫಂಕ್ಷನ್. ಓಕೆನಾ? ಸೊ ಆಡ್ ಫಂಕ್ಷನ್ ಬಂದಾಗ ಇಂಟಿಗ್ರೇಷನ್ ವ್ಯಾಲ್ಯೂ ಏನಾಗುತ್ತೆ, 0. ಓಕೆನಾ? ಹಾಗಾಗಿ ಈ ಇಂಟಿಗ್ರೇಷನ್ ವ್ಯಾಲ್ಯೂ ಏನಾಗ್ಬಿಡುತ್ತೆ ಇವಾಗ 0 ಆಗುತ್ತೆ. ಸೊ 1/π ಆಚೆ ಇದೆ. 1/π ಇಂಟು 0 ಏನಾಗ್ಬಿಡುತ್ತೆ ಹೇಳಿ, 0 ಆಗುತ್ತೆ. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಲೆಟ್ ಎಫ್ ಫ್ರಮ್ R2 to R be some function. ಓಕೆನಾ? ಸೊ ದೆನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ? ಇದು ಕೂಡ 2017 ಕೇಳಿದರೆ, ಅಗೇನ್ ಮತ್ತೆ ರಿಪೀಟ್ ಆಗಿದೆ ಅಷ್ಟೇ. ಫಸ್ಟ್ ಏನ್ ಕೊಡಿದ್ರೆ ನೋಡಿ, ಇಫ್ ಎಫ್ ಇಸ್ ಎ ಕಂಟಿನ್ಯೂಸ್ ಅಟ್ ಎ ಪಾಯಿಂಟ್, then f has partial derivatives at the point. Second option, if f has a partial derivatives at a point, then f is continuous at that point. Okay na? F has partial derivatives at a point, then f is differentiable at the point. If f is differentiable at a point, then f has a partial derivatives at the point ಅಂತ ಕೊಟ್ಟಿದ್ದಾರೆ. ಅವತ್ತು ನಿಮಗೆ ಹೇಳಿದ್ದೀನಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಹೇಳಿ, ಆಲ್ರೆಡಿ ಆಗಿದೆ ಇದು. ಲಾಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತಲ್ವಾ? ನೋಡಿ, ಡಿಫರೆನ್ಷಿಯಬಲ್ ಡೆಫಿನೇಷನ್ ಗೊತ್ತಿರ್ಬೇಕು ನಿಮಗೆ. ಅಂದ್ರೆ R12 ಕೊಟ್ಟಾಗ ಎಫ್ ಫ್ರಮ್ R2 to R ಕೊಟ್ಟಿದ್ದಾರೆ. ಓಕೆನಾ? ಇವಾಗ ಎಫ್ ಈಸ್ ಡಿಫರೆನ್ಷಿಯಬಲ್ ಅಟ್ x0, y0. ಓಕೆನಾ? x0, y0 ಹಾಕ್ಬೇಕಂದ್ರೆ ಡೆಫಿನೇಷನ್ ಇದೆ ನೋಡಿ. ಓಕೆ, ಎಫ್ ಈಸ್ ಡಿಫರೆನ್ಷಿಯಬಲ್ ಅಟ್ x0, y0 ಆಗ್ಬೇಕಂದ್ರೆ ಏನ್ ಬೇಕು ಹೇಳಿ, ಡೆಫಿನೇಷನ್ ಎಫ್ ಆಫ್ x0 plus h not plus yes, f of x0 equal to h into a plus k into b plus square root h square plus k square. ಸೊ ನ್ಯೂ ಆಫ್ h, k ಬೇಕು. ಈ ನ್ಯೂ ಆಫ್ h, k ಎಲ್ಲ ಮಾಡ್ಬಿಟ್ಟು ನ್ಯೂ ಆಫ್ h, k ಇದೆ ನೋಡಿ, ಅದೇನಾಗಬೇಕು ಹೇಳಿ, ಟೆಂಡ್ಸ್ ಟು 0 ಆಗಬೇಕು. ಸೊ ಆಸ್ h, k ಟೆಂಡ್ಸ್ ಟು 0, 0 ಆಗಬೇಕು. ಇದು ಡೆಫಿನೇಷನ್ ನೋಡಿ. ಇಲ್ಲಿ ಎ ಇದೆಯಲ್ಲ, ಬಿ ಇದೆ ನೋಡಿ. ಓಕೆನಾ? ಎ ಮತ್ತೆ ಬಿ ಪಾರ್ಷಿಯಲ್ ಏನಂದ್ರೆ ದೋ ಎಫ್ ಬೈ ದೋ ಎಕ್ಸ್. ಏನಂತಂದ್ರೆ ಯಾವ ಪಾಯಿಂಟ್ ಹತ್ರ, x0, y0 ಹತ್ರ. ಸೊ ಲಿಮಿಟ್ ಎಸ್ ಟೆಂಡ್ಸ್ ಟು 0, ಎಫ್ ಆಫ್ x0 ಪ್ಲಸ್ h y0 ಮೈನಸ್ ಎಫ್ ಆಫ್ x0, y0 ಡಿವೈಡೆಡ್ ಬೈ h. ಓಕೆನಾ? ಮ್ಯೂಟ್ ಮಾಡ್ಕೊಳ್ಳಿ ಶ್ವೇತಾನವರು. ಓಕೆ, ಇದು ಡೆಫಿನೇಷನ್. ಇದು ದೋ ಎಫ್ ಬೈ ದೋ ವೈ ಏನಾಗುತ್ತೆ ನೋಡಿ, ದಟ್ ಈಸ್ ಬಿ ಈಕ್ವಲ್ ಟು ಯಾವ ಪಾಯಿಂಟ್ ಹತ್ರ, x0, y0 ಈಕ್ವಲ್ ಟು ಲಿಮಿಟ್ k ಟೆಂಡ್ಸ್ ಟು 0, ಎಫ್ ಆಫ್ x0, y0 ಪ್ಲಸ್ k ಮೈನಸ್ ಎಫ್ ಆಫ್ x0, y0 ಡಿವೈಡೆಡ್ ಬೈ k. ಇದು ಡೆಫಿನೇಷನ್ ಇರೋದು. ಅಂದ್ರೆ ಇವು ಎಕ್ಸಿಸ್ಟ್ ಆಗಬೇಕು ಫೈನೈಟ್ಲಿ. ಸೊ ಅವಾಗ ಇದೇನಾಗುತ್ತೆ, ಡಿಫರೆನ್ಷಿಯಬಲ್ ಮಾತಾಡ್ತೀವಿ ನಾವು ಡೆಫಿನೇಷನ್ ಅನ್ನು. ಅಂದ್ರೆ ಇವಾಗ ಏನಾಗಬೇಕಂದ್ರೆ ನೋಡಿ, ಇವೆರಡು ಪಾರ್ಷಿಯಲ್ ಡೆರಿವೇಟಿವ್ಸ್ ನಮಗೆ ಸಿಕ್ಕರೆ ಡಿಫರೆನ್ಷಿಯಲ್ ಆಗ್ಬೇಕಂತ ಇಲ್ಲ. ಓಕೆನಾ? ಬಟ್ ಯಾವ್ದೋ ಒಂದು ಫಂಕ್ಷನ್ ಡಿಫರೆನ್ಷಿಯಬಲ್ ಆಗ್ತಿದೆ ಅಂತಂದ್ರೆ ಇವೆರಡು ಬೇಕೇ ಬೇಕಲ್ವಾ, ಎ ಮತ್ತೆ ಬಿ. ನೋಡಿ, ಡಿಫರೆನ್ಷಿಯಬಲ್ ಆಗ್ತಿದೆ, ಇವಾಗ ಎ ಮತ್ತೆ ಬಿ ಸಿಕ್ಕಿರ್ಲೇಬೇಕಲ್ವಾ ನಮಗೆ. ಈಗ ನೋಡಿ, ಕೆಲವೊಂದು ಟೈಮ್ ನಮಗೆ ಎ ಮತ್ತೆ ಬಿ ಸಿಕ್ಕಿರುತ್ತೆ, ಇಲ್ಲಿ ತಗೊಂಡೋಗ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಬಟ್ ಲಿಮಿಟ್ ಇದೆ ನೋಡಿ, ಟೆಂಡ್ಸ್ ಟು ಅದರ್ ದನ್ 0 ಹೋಗುತ್ತೆ. ಅವಾಗ ಏನಂತ ಹೇಳ್ತೀವಿ, ನಾಟ್ ಡಿಫರೆನ್ಷಿಯಬಲ್. ಸಿಕ್ಕಿರುತ್ತೆ ಎ ಮತ್ತೆ ಬಿ, ದಟ್ ಈಸ್ ಪಾರ್ಷಿಯಲ್ ಡೆರಿವೇಟಿವ್ಸ್. ಬಟ್ ಇವಾಗ ಏನ್ ಹೇಳ್ತಾರೆ ಅಂದ್ರೆ ಉಲ್ಟಾ ಹೇಳ್ತಿದ್ರೆ, ಇಲ್ಲಿ ಆಗ್ಬಿಟ್ಟಿದೆ ಆಲ್ರೆಡಿ ಡಿಫರೆನ್ಷಿಯಬಲ್. ಸೊ ಇವಾಗ ಪರ್ಫೆಕ್ಟ್ಲಿ ಸಿಗ್ಬೇಕಲ್ವಾ ಎ ಮತ್ತೆ ಬಿ, ನಮ್ಗೆ ಸಿಗ್ಲೇಬೇಕಲ್ವಾ. ಸೊ ಹಾಗಾಗಿ ಏನಾಗುತ್ತೆ ನೋಡಿ, ಇಲ್ಲಿ ಎಫ್ ಈಸ್ ಡಿಫರೆನ್ಷಿಯಬಲ್ ಅಟ್ ಎ ಪಾಯಿಂಟ್, ದೆನ್ ಎಫ್ ಹ್ಯಾಸ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಇದೆ ನೋಡಿ. ಸೊ ಸಿಗ್ಲೇಬೇಕು. ಪಾರ್ಷಿಯಲ್ ಡೆರಿವೇಟಿವ್ ಸಿಗುತ್ತೆ ಅನ್ಕೊಳ್ಳಿ ಸಮ್ ಟೈಮ್. ಇವಾಗ ಇದನ್ನೆಲ್ಲ ತಗೊಂಡು ಡೆಫಿನೇಷನ್ ಅಪ್ಲೈ ಮಾಡಿದಾಗ ಕೊನೆಗೆ ನಮಗೆ 0, 0ಗೆ ಅಪ್ರೋಚ್ ಆಗೋ ಚಾನ್ಸಸ್ ಇರಲ್ಲ ಸಮ್ ಟೈಮ್ಸ್. ಅವಾಗ ಏನಾಗುತ್ತೆ, ನಾಟ್ ಡಿಫರೆನ್ಷಿಯಬಲ್. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸಿ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಬಿ ಇದೆ ನೋಡಿ, ಇಫ್ ಎಫ್ ಹ್ಯಾಸ್ ಎ ಪಾರ್ಷಿಯಲ್ ಡೆರಿವೇಟಿವ್ಸ್ ಅಟ್ ಎ ಪಾಯಿಂಟ್, ದೆನ್ ಎಫ್ ಈಸ್ ಕಂಟಿನ್ಯೂಸ್ ಅಟ್ ದ ಪಾಯಿಂಟ್ ಅಂತಿದೆ ನೋಡಿ. ಇಲ್ಲಿ ಕಂಟಿನ್ಯೂಟಿ ಮತ್ತೆ ಈ ತರ ಅಷ್ಟೇ ಇದು ಏನಂದ್ರೆ ನೋಡಿ, ಕಂಟಿನ್ಯೂಟಿ ಮತ್ತೆ ಪಾರ್ಷಿಯಲ್ ಡೆರಿವೇಟಿವ್ಸ್ಗೆ ಯಾವುದೇ ಲಿಂಕ್ ಇಲ್ಲ. ಕ್ಲಿಯರ್? ಇದು ಕಂಟಿನ್ಯೂಸ್ ಮತ್ತೆ ಪಾರ್ಷಿಯಲ್ ಡೆರಿವೇಟಿವ್ಸ್ಗೆ ಯಾವುದೇ ರಿಲೇಷನ್ಸ್ ಇಲ್ಲ ಇಲ್ಲಿ. ಯಾವಾಗ ಕಂಟಿನ್ಯೂಸ್ ಫಂಕ್ಷನ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಬರುತ್ತಾ ಹೇಳಕ್ಕಾಗಲ್ಲ.
ಪಾರ್ಷಿಯಲ್ ಡೆರಿವೇಟಿವ್ಸ್ ಸಿಕ್ಕ ತಕ್ಷಣ ಕಂಟಿನ್ಯೂಸ್ ಆಗುತ್ತೆ ಹೇಳಕ್ಕಾಗಲ್ಲ. ಓಕೆನಾ? ಅಂದ್ರೆ ಕಂಟಿನ್ಯೂಸ್ ಡಸ್ ನಾಟ್ ಇಂಪ್ಲೈಸ್ ಪಾರ್ಷಿಯಲ್ ಡೆರಿವೇಟಿವ್ಸ್, ಪಾರ್ಷಿಯಲ್ ಡೆರಿವೇಟಿವ್ಸ್ ಡಸ್ ನಾಟ್ ಇಂಪ್ಲೈಸ್ ಕಂಟಿನ್ಯೂಸ್. ಇವೆರಡಕ್ಕೂ ಯಾವುದೇ ಲಿಂಕ್ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಡಿಸ್ಕಾರ್ಡ್ ಮಾಡಿ. ಓಕೆನಾ? ಸೊ ಕ್ಲಿಯರ್ ಆಗಿ ಆಪ್ಷನ್ ಡಿ ಕರೆಕ್ಟ್ ಇದೆ. ಅಂದ್ರೆ ಏನಂತ ಹೇಳ್ಬೋದು ಅಂದ್ರೆ ನೋಡಿ, ಇವಾಗ ಎಫ್ ಈಸ್ ಡಿಫರೆನ್ಷಿಯಬಲ್, ಸೊ ದೆನ್ ಎ ಮತ್ತೆ ಬಿ ದಟ್ ಈಸ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಏನಾಗುತ್ತೆ ಹೇಳಿ ಎಕ್ಸಿಸ್ಟ್ ಆಗುತ್ತೆ. ಓಕೆನಾ? ಪಾರ್ಷಿಯಲ್ ಡೆರಿವೇಟಿವ್ಸ್ ಎಕ್ಸಿಸ್ಟ್ ಆಯ್ತು ಅಂತಂದ್ರೆ ಡಿಫರೆನ್ಷಿಯಲ್ ಆಗ್ಬೇಕಂತಿದೇನಾ? ನೋ ಸರ್, ನೀಡ್ ನಾಟ್ ಟು ಬಿ ಡಿಫರೆನ್ಷಿಯಬಲ್. ಓಕೆ, ಅಂದ್ರೆ ಡಿಫರೆನ್ಷಿಯಬಲ್ ನೀಡ್ ನಾಟ್ ಟು ಬಿ ಡಿಫರೆನ್ಷಿಯಬಲ್ ಅಷ್ಟೇ. ಓಕೆ, ಇದು ಸ್ವಲ್ಪ ಲೆಂತ್ ಇದೆ ಇದು. ಓಕೆನಾ? ಗ್ರೂಪಲ್ಲಿ ಹಾಕ್ತೀನಿ. ಸೊ ಅದು ಮೆಥಡ್ ಇರೋದೇ ತುಂಬಾ ದೊಡ್ಡದಿದೆ. ಓಕೆ, ಇದಕ್ಕೆ ಏನಾಗುತ್ತೆ ಹೇಳಿ ಆನ್ಸರ್? ಸಮ್ ಆಫ್ ದ ಸಮ್ ಆಫ್ ದ ಸೀರೀಸ್ ಇಲ್ಲಿ ಕೊಟ್ಟಿದ್ದಾರೆ. ಸಿಂಪಲ್ ಪ್ರಾಬ್ಲಮ್ ಇದು, ನಿಮಗೆ ಗೊತ್ತಿದೆ. ನಂಬರ್ ಆಫ್ ಪಾಸಿಟಿವ್ ಟರ್ಮ್ಸ್ ಎಷ್ಟಿದೆ ನೋಡಿ ಅಲ್ಲಿ? 4 minus 2. ಹಾ, ಪಿ ಈಕ್ವಲ್ 4 ಬರ್ಬೋದು. ನಂಬರ್ ಆಫ್ ನೆಗೆಟಿವ್ ಎಷ್ಟಿದೆ ನೋಡಿ? 2 ಇದೆ. ಇದು ಸಮ್ ಏನಾಗುತ್ತೆ ಅಂದ್ರೆ ನಿಮಗೆ ಗೊತ್ತಿದೆ. ಸೊ ಲಾಗ್ ಆಫ್, ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನಿಮಗೆ, ಇಲ್ಲೆಲ್ಲ ರೂಟ್ ಅಲ್ಲಿ ಕೊಟ್ಟಿದ್ದಾರೆ. ಎಸ್, ರೂಟ್ ಅಲ್ಲಿ ಕೊಟ್ಟಿದ್ದಾರೆ, ಅಂದ್ರೆ ರೂಟ್ ಅಲ್ಲಿ ತಗೊಳ್ಳಿ. ಸೊ 4 into p ಡಿವೈಡೆಡ್ ಬೈ q ಆಗುತ್ತೆ. ಸೊ ಎಸ್ ಈಕ್ವಲ್ ಇವಾಗ ಏನಾಗುತ್ತೆ? ಲಾಗ್ ರೂಟ್ 4 into p ಅಂದ್ರೆ 4 ಆಗುತ್ತೆ, ಡಿವೈಡೆಡ್ ಬೈ q ಅಂದ್ರೆ 2 ಆಗುತ್ತೆ. ಸೊ 2 1s 2 2s, ಇವಾಗ ಏನಾಗ್ಬಿಡುತ್ತೆ? ಸೊ ಲಾಗ್ ರೂಟ್ 8 ಬರೀಬೋದಾ? ಇವಾಗ ಲಾಗ್ 2q ಹೋಲ್ ಪವರ್ 1/2 ಅಂತ ಬರೀಬೋದಾ? ಅಥವಾ ಡೈರೆಕ್ಟ್ ಆಗಿ ಬೇಡ, ಅದು ಬೇಡ. ಸೊ ಲಾಗ್ ಆಫ್ 2√2 ಅಂತ ಬರೀಬೋದು ಅಲ್ವಾ? 8 ಅನ್ನು ಏನಂತ ಬರೀತೀರಾ? 2 ಕ್ಯೂಬ್. ಓಕೆ, ಇಲ್ಲಿ ಒಂದು ಕೆಲಸ ಮಾಡಿ. ಸೊ ಲಾಗ್ ಆಫ್ ಇದನ್ನ ತಗೊಳ್ಳಿ, 2 ಇದೆ, 3 into 1/2 ಆಗ್ಬಿಡುತ್ತೆ, ದಟ್ ಈಸ್ 3/2. ಒಂದು ರಿಸಲ್ಟ್ ಇದೆ ನೋಡಿ, ಲಾಗ್ ಎಕ್ಸ್ ಪವರ್ ಎಮ್ ಈಕ್ವಲ್ ಏನಾಗುತ್ತೆ? ಎಮ್ ಲಾಗ್ ಎಕ್ಸ್ ಆಗುತ್ತೆ. ಅದ್ರ ಪ್ರಕಾರ ಏನಾಗ್ಬಿಡುತ್ತೆ ಹೇಳಿ? ಇದು 3/2 log 2. ಸೊ 3/2 ಲಾಗ್ 2 ಆಪ್ಷನ್ ಎ ಕರೆಕ್ಟ್ ಇದೆ. ಇದೇನಾದ್ರೂ ಕನ್ಫ್ಯೂಸ್ ಆಯ್ತು ಅಂದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ಇದನ್ನ ಔಟ್ ಸೈಡ್ ತಗೊಂಡ್ಬಿಡಿ ಅಷ್ಟೇ. ಏನ್ ಹೇಳಿ? ಎಸ್ ಈಕ್ವಲ್ ಟು 1/2, ಸೊ ಲಾಗ್ ಆಫ್, ಸೊ 4p/q, p ಈಕ್ವಲ್ ಟು 4 ಇದೆ, q ಈಕ್ವಲ್ ಟು 2 ಇದೆ. ಸೊ ಏನಾಗ್ಬಿಡುತ್ತೆ? ಎಸ್ ಈಕ್ವಲ್ ಟು 1/2 ಲಾಗ್ ಆಫ್ 4 into 4 ಡಿವೈಡೆಡ್ ಬೈ 2 ಆಗುತ್ತೆ. ಸೊ 2 1s 2 2s, ಸೊ 1/2 ಲಾಗ್ 4 into 2 ಏನಾಗ್ಬಿಡುತ್ತೆ? 8 ಆಗುತ್ತೆ. ಸೊ 1/2 ಲಾಗ್ 2 ಕ್ಯೂಬ್ ಆಗುತ್ತೆ. ಸೊ ಇವಾಗ 3 ಕಡೆ ಬಂದ್ರೆ 3/2 ಲಾಗ್ 2. ಓಕೆನಾ? ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆ, ಇದು ವೆರಿ ಸಿಂಪಲ್ ಇದು. ಇಲ್ಲಿ ನೋಡಿ, ಇಲ್ಲಿ ಏನಂತಂದ್ರೆ ಸಮೇಷನ್ ಕೊಟ್ಟಿರ್ತಾರಲ್ವಾ, ಹಿಂಗಿದೆ ಅನ್ಕೊಳ್ಳಿ. ಇಲ್ಲಿ 2 ಸೀರೀಸ್ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟಾರ ಕೊಡ್ಲಿ ಅವರು, ಕನ್ವರ್ಜೆಂಟ್ ಪ್ಲಸ್ ಕನ್ವರ್ಜೆಂಟ್ ಏನಾಗುತ್ತೆ ಹೇಳಿ? ಕನ್ವರ್ಜೆಂಟ್. ಸಮೇಷನ್ ಕನ್ವರ್ಜೆಂಟ್ ಪ್ಲಸ್ ಡೈವರ್ಜೆಂಟ್ ಏನಾಗುತ್ತೆ ಹೇಳಿ? ಡೈವರ್ಜೆಂಟ್ ಆಗುತ್ತೆ. ಓಕೆನಾ? ಸೊ ಡೈವರ್ಜೆಂಟ್ ಮೈನಸ್ ಡೈವರ್ಜೆಂಟ್ ಅವೆಲ್ಲ ಹೇಳಕ್ಕಾಗಲ್ಲ. ಓಕೆನಾ? ಸೊ ಕನ್ವರ್ಜೆಂಟ್ ಪ್ಲಸ್ ಕನ್ವರ್ಜೆಂಟ್ ಇದು ಕನ್ವರ್ಜೆಂಟ್, ಕನ್ವರ್ಜೆಂಟ್ ಪ್ಲಸ್ ಡೈವರ್ಜೆಂಟ್ ಆಗುತ್ತೆ. ಓಕೆನಾ? ಇಲ್ಲಿ ಏನಾಗುತ್ತೆ ನೋಡಿ, ಇವಾಗ ಫಸ್ಟ್ ಒಂದು ಇಲ್ಲಿದೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಸಮೇಷನ್ ಕೆ ಈಕ್ವಲ್ ಟು 1 to ಇನ್ಫಿನಿಟಿ 1/k ಕೊಟ್ಟಿದ್ದಾರೆ. ಇದೇನಿದು? ಬೈ ಪಿ ಟೆಸ್ಟ್ ಡೈವರ್ಜೆಂಟ್. 1/n power p is convergent if and only p is greater than 1, otherwise divergent. ಇಲ್ಲಿ k ಪವರ್ 1 ಇದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ? ಇದು ಕ್ಲಿಯರ್ ಆಗಿ ಡೈವರ್ಜೆಂಟ್. ಓಕೆನಾ? ಡೈವರ್ಜೆಂಟ್. ನೆಕ್ಸ್ಟ್ ಇದು ನೋಡಿ, ಆಲ್ಟರ್ನೇಟಿಂಗ್ ಸೀರೀಸ್ ಕೊಟ್ಟಿದ್ದಾರೆ ಇಲ್ಲಿ. ಬೈ ಲೆಬ್ನಿಜ್ ಟೆಸ್ಟ್ ಇದೆ ನೋಡಿ, ಅದ್ರ ಪ್ರಕಾರ ಏನಾಗ್ಬಿಡುತ್ತೆ ಹೇಳಿ? ಇದು ಕನ್ವರ್ಜೆಂಟ್. ನೋಡಿ, ಫಸ್ಟ್ ಕಂಡೀಷನ್ ಏನಾಗಿರ್ಬೇಕು? ಮೋನೋಟಾನಿಕ್ ಡಿಕ್ರೀಸಿಂಗ್, ಇದು an ಕರೆಕ್ಟ್ ಅಲ್ವಾ? ಯಾವ ತರ ಇದೆ ಅಂದ್ರೆ -1 ಹೋಲ್ ಪವರ್ n ಇಂಟು an ಈ ತರ ಇದೆ ಅನ್ಕೊಳ್ಳಿ. ಈಗ ಫಸ್ಟ್ ಕಂಡೀಷನ್ ಏನಿದೆ ಹೇಳಿ? ಅಲ್ಲಿ ಲೆಬ್ನಿಜ್ ಅಪ್ಲೈ ಮಾಡ್ಬೇಕಂದ್ರೆ ಫಸ್ಟ್ ಕಂಡೀಷನ್ an ಇದೆ ನೋಡಿ, ಮೋನೋಟಾನಿಕ್ ಡಿಕ್ರೀಸಿಂಗ್ ಆಗಿರ್ಬೇಕು. ಆಗಿದೆ ಅಲ್ವಾ ಅದು? ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ. ಸೊ ks ಮೋನೋಟಾನಿಕ್ ಡಿಕ್ರೀಸಿಂಗ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ, ಇಲ್ಲಿ ಏನಾಗುತ್ತೆ? ಸೆಕೆಂಡ್ ಲಿಮಿಟ್ ಟೆನ್ಸ್ ಇನ್ಫಿನಿಟಿ an ಈಕ್ವಲ್ ಟು 0 ಬರಬೇಕು. ಸೊ ಅವಾಗ ಏನಾಗುತ್ತೆ? ಆಲ್ಟರ್ನೇಟಿಂಗ್ ಸೀರೀಸು ಕನ್ವರ್ಜೆಂಟ್ ಆಗುತ್ತೆ. ಸೊ ಕ್ಲಿಯರ್ ಆಗಿ ಲಿಮಿಟ್ k ಟೆಂಡ್ಸ್ ಟು ಇನ್ಫಿನಿಟಿ 1/k² ಏನ್ ಬರುತ್ತೆ? 0. ಸೊ ಹಾಗಾಗಿ ಏನಾಗ್ಬಿಡುತ್ತೆ? ಇದು ಬೈ ಲೆಬ್ನಿಜ್ ಕನ್ವರ್ಜೆಂಟ್ ಆಗುತ್ತೆ. ಸೊ ಕನ್ವರ್ಜೆಂಟ್ ಪ್ಲಸ್ ಡೈವರ್ಜೆಂಟ್ ಏನಾಗುತ್ತೆ ನೋಡಿ, ಇಲ್ಲಿ ಡೈವರ್ಜೆಂಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಇದೆ. ಓಕೆ, ಇದು ಸಿಂಪಲ್, ಇದು ರಿಸಲ್ಟ್, ಇದು ಡೈರೆಕ್ಟ್.
ನಿಮ್ಗೆ ಆಲ್ರೆಡಿ ಹೇಳಿದೀನಿ. ನಿಮ್ಗೆ ಇದು ಏನಾಗುತ್ತೆ ಹೇಳಿ ನೋಡೋಣ. 0. ಹಾ, ಪಾಸಿಟಿವ್ ರಿಯಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ an is greater than 0. ಲಿಮಿಟ್ n tends to infinity an plus 1 divided by an equal to l ಅಂತ ಬರುತ್ತೆ ಅನ್ಕೊಳ್ಳಿ, ನಾಟ್ ಈಕ್ವಲ್ ಟು 1. ಫಸ್ಟ್ ಕಂಡೀಷನ್ ಏನ್ ಹೇಳ್ತಂದ್ರೆ l ಲೆಸ್ ದ್ಯಾನ್ 1 ಬಂದ್ರೆ ಲಿಮಿಟ್ n tends to an equal to 0 ಬರುತ್ತೆ. ಸೆಕೆಂಡ್ ಒನ್, l ಗ್ರೇಟರ್ ದ್ಯಾನ್ 1 ಬಂದ್ರೆ ಲಿಮಿಟ್ n tends to infinity an equal to infinity ಬರುತ್ತೆ. ಓಕೆನಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಲೆಸ್ ದ್ಯಾನ್ 1 ಕೊಟ್ಟಿದ್ದಾರೆ. ನಾಳೆ ಎಕ್ಸಾಮ್ ಅಲ್ಲಿ ನಿಮಗೆ ಗ್ರೇಟರ್ ದ್ಯಾನ್ 1 ಕೊಡಬಹುದು. ಅರ್ಥ ಆಯ್ತಾ? ಸೊ ಗ್ರೇಟರ್ ದ್ಯಾನ್ 1 ಕೊಟ್ಟು ಬರುತ್ತೆ ನೋಡಿ, ಇನ್ಫಿನಿಟಿ ಬರುತ್ತೆ. ಲೆಸ್ ದ್ಯಾನ್ 1 ಕೊಟ್ಟಿದ್ದಾರೆ, ಏನ್ ಬರುತ್ತೆ ಇವಾಗ? 0. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆನಾ? ಓಕೆ, ಇದು ಕೂಡ ಆಲ್ರೆಡಿ ಆಗಿದೆ, ರಿಪೀಟೆಡ್ ಕ್ವಶನ್ ಇದು. ಪಾಸಿಟಿವ್ ಕೊಟ್ಟಿದ್ದಾರೆ, ಇಲ್ಲಿ ಪಾಸಿಟಿವ್ ಟರ್ಮ್ಸ್ ಕೊಟ್ಟಿದ್ದಾರೆ. ಸಮೇಷನ್ ಕನ್ವರ್ಷನ್ ಕೊಟ್ಟಿದ್ದಾರೆ. ಸಮೇಷನ್ n equal to 1 to infinity ರೂಟ್ ಅಂಡರ್ an into an plus 1 ಏನಾಗುತ್ತೆ ಹೇಳಿ? ಕನ್ವರ್ಷನ್. ಕನ್ವರ್ಜೆಂಟ್ ಅಲ್ವಾ? ಯಾವ ತರ ಅಂದ್ರೆ ನೋಡಿ, ಇಲ್ಲಿ an is greater than 0 ಕೊಟ್ಟಿದ್ದಾರೆ. an plus 1 ಅಂದ್ರೆ ಯಾವುದು? ಸೊ am is greater than equal to gm ಅಲ್ವಾ? ಈಗ 2 ಕೊಟ್ಟಿದ್ದಾರೆ ಟರ್ಮ್ಸ್ ಅಲ್ಲಿ. ಈಗ ಏನಾಗ್ಬಿಡುತ್ತೆ? an plus 1 plus an divided by 2 is greater than or equal to ಸ್ಕ್ವೇರ್ ರೂಟ್ an plus 1 into an ಅನ್ನ ಕಡೆ ಬರ್ಕೋಬೇಕಾಗಿದೆ. ಇರ್ಲಿ, ಸ್ಕ್ವೇರ್ ರೂಟ್ an plus 1 into an ಲೆಸ್ ದೆನ್ ಆರ್ ಈಕ್ವಲ್ ಟು an plus 1 plus an divided by 2. ಒಂದು ರಿಸಲ್ಟ್ ಇದೆ ನೋಡಿ, ಪಾಸಿಟಿವ್ ಟರ್ಮ್ ಸೀರೀಸ್ ಆಗಿರ್ಬೇಕು. ಇದು ಕನ್ವರ್ಜೆಂಟ್ ಆದ್ರೆ ಇದೇನಾಗ್ಬಿಡುತ್ತೆ ಹೇಳಿ? ಕಂಪ್ಯಾರಿಸನ್ ಟೆಸ್ಟ್. ಇದು ಕೂಡ ಕನ್ವರ್ಜೆಂಟ್ ಆಗುತ್ತೆ. ಇವಾಗ ಕ್ಲಿಯರ್ ಆಗಿದೆ ಕನ್ವರ್ಜೆಂಟ್ ಅಲ್ವಾ? ಸಮೇಷನ್ an plus 1 divided by 2 plus an divided by 2 ಇದರಲ್ಲಿ ಕನ್ವರ್ಜೆಂಟ್. ಯಾಕಂದ್ರೆ ನೋಡಿ, ಅವ್ರು ಹೇಳ್ಬಿಟ್ಟಿದ್ದಾರೆ ಸಮೇಷನ್ an is ಕನ್ವರ್ಜೆಂಟ್. ಸೊ ಇದು ಕನ್ವರ್ಜೆಂಟ್ ಪ್ಲಸ್ ಕನ್ವರ್ಜೆಂಟ್ ಏನಾಗ್ಬಿಡುತ್ತೆ? ಇದು ಕನ್ವರ್ಜೆಂಟ್ ಆಗ್ತಿದೆ. ಸೊ ಹಾಗಾಗಿ ಇದ್ರ ಸಮೇಷನ್ ಏನಾಗ್ಬಿಡುತ್ತೆ ಹೇಳಿ? ಇಸ್ ಆಲ್ಸೋ ಕನ್ವರ್ಜೆಂಟ್. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆ, ಇದು ನೋಡಿ, ಇದು ಸ್ವಲ್ಪ ಇದೆ ಲಾಜಿಕ್. ಇದು ಕೊಡ್ಬೋದಾ ಸರ್? ಯಾವ್ದು? ಈಗ n is greater than 0 ಅಂತ ಕೊಟ್ರಲ್ಲ ಕಂಡೀಷನ್, ಆ ತರ ಚೇಂಜ್ ಮಾಡಿ ಕೊಡ್ಬೋದಾ ಸರ್ ವ್ಯಾಲ್ಯೂಸ್? n is less than 0 or equal to 0 ಅಂತ ಆ ತರ ಕೊಟ್ರೆ ಬೇರೆ ಆಗತ್ತೆ. ಈಗ ಅಂದ್ರೆ ಈಗ ನೋಡಿ, am ಮತ್ತೆ gm ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಪಾಸಿಟಿವ್ ಆಗಿರ್ಬೇಕು ಟರ್ಮ್ಸ್. an is greater than 0 ಬಂದಾಗ ಮಾತ್ರ am is greater than equal to gm ಅಂತ ಬರುತ್ತೆ. ಓಕೆನಾ? ಅದಕ್ಕೆ ಇದನ್ನ ಅಪ್ಲೈ ಮಾಡ್ತಿದ್ದೀನಿ ನಾನು, am ಮತ್ತೆ gm. ಸೊ ಇದನ್ನ ಏನಾದ್ರು ಬೇರೆ ತರ ಕೊಟ್ರೆ ಮತ್ತೆ ಬೇರೆ ನೋಡ್ಬೇಕಾಗುತ್ತೆ. ಓಕೆನಾ? ಪಾಸಿಟಿವ್ ಕೊಟ್ಟಿರೋದಕ್ಕೆ ಅದನ್ನ ಅಪ್ಲೈ ಮಾಡೋದಷ್ಟೇ. ಓಕೆ, ಇದೇನ್ ಬರುತ್ತೆ ನೋಡಿ ಸೊಲ್ಯೂಷನ್. ಸೊ ಲಿಮಿಟ್ n tends to infinity n plus 1 ಹಿಂಗಿದೆ, n plus 1 ಫ್ಯಾಕ್ಟೋರಿಯಲ್ ಮೈನಸ್ nth ರೂಟ್ ಆಫ್ n ಫ್ಯಾಕ್ಟೋರಿಯಲ್ ಈಕ್ವಲ್ ಟು ಕೊಟ್ಟಿದ್ದಾರೆ. ಇಲ್ಲೊಂದು ರಿಸಲ್ಟ್ ಗೊತ್ತಿರ್ಬೇಕು ನೋಡಿ ಅಷ್ಟೇ. ಇದು ಲಿಮಿಟ್ n tends to infinity nth ರೂಟ್ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಈಕ್ವಲ್ ಟು 1 by e ಬರುತ್ತೆ. ಇದು ಗೊತ್ತಿರ್ಬೇಕು. ಓಕೆ, ಇವಾಗ ಏನ್ ಮಾಡ್ತೀರಾ ನೋಡಿ, ಇಲ್ಲಿ ಈ ತರ ಮಾಡ್ಬೋದಾ? ಈಗ ಲಿಮಿಟ್ n tends to infinity ಫಸ್ಟ್ ಏನಿದೆ ನೋಡಿ, ಹಿಂಗಿದೆ n plus 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಈ ಫಾರ್ಮಿಗೆ ತಗೊಂಡೋಗ್ಬೇಕು ನಾವು. ಇವಾಗ ಇಲ್ಲಿ n plus 1 ಮಾಡಿದ್ರೆ ಏನಾಗ್ಬಿಡುತ್ತೆ? ಇನ್ಫಿನಿಟಿ ಪ್ಲಸ್ 1 ಆಗ್ಬಿಡುತ್ತಲ್ವಾ? ಏನ್ ಎಫೆಕ್ಟ್ ಆಗಲ್ಲ. ಇನ್ಫಿನಿಟಿ ಪ್ಲಸ್ 1 ಆಗ್ಬಿಡುತ್ತೆ, ನೆಕ್ಸ್ಟ್ ಇನ್ಫಿನಿಟಿನೇ ಆಗುತ್ತೆ. ಇಲ್ಲಿ ನೋಡಿ ಏನಾಗುತ್ತೆ? n plus 1 ಇಂಟು n plus 1 ಮಲ್ಟಿಪ್ಲೈ ಮತ್ತೆ ಡಿವೈಡ್ ಮಾಡ್ಬಿಟ್ಟೆ ನಾನು, ಕ್ಯಾನ್ಸಲ್ ಆಗಿ ಅದೇ ಬರುತ್ತೆ. ಅಂದ್ರೆ ಇದು ಬರುತ್ತೆ ನೋಡಿ, ಮೈನಸ್ ಇಲ್ಲೇನ್ ಬರುತ್ತೆ ಹೇಳಿ? nth ರೂಟ್ ಆಫ್ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n into n. ಇವಾಗ ಇಲ್ಲಿ ನೋಡಿ, ಇಲ್ಲಿ ಮಲ್ಟಿಪ್ಲೈ ಮಾಡಿ ಇದಕ್ಕೆ. ಫಸ್ಟ್ ಟರ್ಮ್ ಏನಾಗುತ್ತೆ ಹೇಳಿ? ಇದು ಲಿಮಿಟ್ n tends to infinity n plus 1 ಫ್ಯಾಕ್ಟೋರಿಯಲ್ ಅಂದ್ರೆ ಇಲ್ಲಿ ಏನಿದೆ ಅಲ್ವಾ? n ಡಿವೈಡೆಡ್ ಬೈ n plus 1 ಇದೆ ನೋಡಿ, n plus 1 ಇದೆ ಅಂತ ತಗೊಂಡೆ. ನೆಕ್ಸ್ಟ್ ಏನ್ ಬರುತ್ತೆ ಹೇಳಿ? ಪ್ಲಸ್ ಪ್ಲಸ್ n tends to infinity n plus 1 root of n plus 1 factorial divided by n plus 1 Yes sir. Minus limit n tends to infinity ಇಲ್ಲಿ ಏನಾಗುತ್ತೆ ಹೇಳಿ? nth root of n factorial into n by n. n ಬರ್ತಿದೆ. ಓಕೆನಾ? ಸೊ ನೋಡಿ, ಇಲ್ಲಿ ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ಇದು ಮತ್ತೆ ಇದು ಎರಡು ಈಕ್ವಲ್. ಈಗ
ಓಕೆನಾ. ಸೊ ಎರಡು ಕ್ಯಾನ್ಸಲ್ ಆಗ್ಬಿಟ್ರೆ ಏನ್ ಬರುತ್ತೆ ನೋಡಿ, ಅಂದ್ರೆ ಜಸ್ಟ್ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ n+1 ಇದೆ ಅಲ್ವಾ ಅಲ್ಲಿ. ಓಕೆ, n+1. ಸೊ ಇವಾಗ ಇನ್ ತಗೊಂಡ್ರೆ ಏನಾಗುತ್ತೆ ಹೇಳಿ, ಇದು ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ ಇನ್ಫಿನಿಟಿ ಬರುತ್ತಾ? Yes, sir. ಇನ್ಫಿನಿಟಿ ಬರುತ್ತಲ್ವಾ? ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಕ್ಯಾನ್ಸಲ್, Yes, sir. ಕರೆಕ್ಟ್ ಅಲ್ವಾ? ಸೊ ಏನ್ ಬರ್ತಿದೆ ನೋಡಿ, ಇದು ಮಾತ್ರ ಉಳ್ಕೊಂಡಿದೆ. ಸೊ ಇದ್ರ ಬದಲು ಏನ್ ತಗೋಬಹುದು ಹೇಳಿ ನಾವು? ಏನ್ ತಗೋಬಹುದು? 1/a. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ nth ರೂಟ್ ಆಫ್ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಅಂತ ಇದೆ. ಲಿಮಿಟ್ n+1 ಮಾಡ್ತೀನಿ ನಾನು ಇವಾಗ ಇಲ್ಲಿ, n+1 ಮಾಡ್ತೀನಿ. ಟೆಂಡ್ಸ್ ಟು ಇನ್ಫಿನಿಟಿ +1 ಅಂದ್ರೆ ಇನ್ಫಿನಿಟಿನೇ ಆಗುತ್ತೆ. n+1 ಅಂದ್ರೆ ಚೇಂಜ್ ಮಾಡ್ತೀನಿ ನಾನು, n+1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n+1. ಸೊ ಏನ್ ಬರುತ್ತೆ ಇದ್ರ ವ್ಯಾಲ್ಯೂ ಕೂಡ ಸೇಮ್ 1/e ಬರುತ್ತೆ. ಓಕೆನಾ. ಇಲ್ಲ ಅಂದ್ರೆ ಬೇಕಾದ್ರೆ ನೀವು ಚೆಕ್ ಮಾಡಿ ಯಾವುದು ಅಂತಂದ್ರೆ ಇದಿದೆ ನೋಡಿ, ಈ ತರ ಮಾಡ್ಬೋದು. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಸೊ an ಹೋಲ್ ಪವರ್ 1/n ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an an ಪ್ಲಸ್ ಬೈ divided ಗ್ರೇಟರ್ ದನ್ 0 ಕೊಟ್ಟಾಗ. ಓಕೆನಾ. ಅದ್ರ ಪ್ರಕಾರ ಇದನ್ನ ಚೆಕ್ ಮಾಡಿ, ಇದು 1/e ಬರುತ್ತೆ ಆನ್ಸರು. ಸೊ ಹಾಗಾಗಿ ಇದು ಏನಾಗ್ಬಿಡುತ್ತೆ ಹೇಳಿ, ಈಕ್ವಲ್ ಟು 1/e ಆಗುತ್ತೆ. ಸೊ 1/e ಮೀನ್ಸ್ ವಾಟ್? e⁻−1. ಕರೆಕ್ಟ್ ಇದೆ. ಓಕೆನಾ, ಈಸಿ ಇದೆ, ಸ್ವಲ್ಪ ತಲೆ ಓಡಿಸ್ಬೇಕು ಅಷ್ಟೇ. ಓಕೆ, ಇದು ಫಸ್ಟ್ ಆಪ್ಷನ್ ನೋಡಿ. ಇದು ಫಸ್ಟ್ ಆಪ್ಷನ್ ಈಗ ಏನ್ ಕೊಟ್ಟಿದ್ದಾರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೀರೀಸ್ ಇಸ್ ಡೈವರ್ಜೆನ್ಸ್ ಅಲ್ವಾ? ಈಗ ನೋಡಿ ಫಸ್ಟ್ ಆಪ್ಷನ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಅದು, ಓಕೆನಾ. ಈಗ ಈಸಿ ಇರೋದು ಮಾಡೋಣ. ಫಸ್ಟ್ ಕ್ಲಿಯರ್ ಆಗಿ ಆಪ್ಷನ್ಸ್ ಇದೆ ನೋಡಿ, ಏನಿದೆ ಹೇಳಿ. ಸಮೇಷನ್ n = 2 to ಇನ್ಫಿನಿಟಿ -1 ಹೋಲ್ ಪವರ್ n ಡಿವೈಡೆಡ್ ಬೈ ಲಾಗ್ n ಅಂತ ಇದೆ. ಬೈ ಲೆಬ್ನಿಟ್ಸ್ ಏನಾಗ್ಬಿಡುತ್ತೆ ಹೇಳಿ ಅದು? convergent. ಎಸ್, an = ಏನಾಗ್ಬಿಡುತ್ತೆ 1/log n ಇದೆ ಅಲ್ವಾ. ಕ್ಲಿಯರ್ ಆಗಿ ಮೊನೊಟೋನಿಕ್ ಡಿಕ್ರೀಸಿಂಗ್. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1/log n = 1/∞ = 0. ಏನಾಗ್ಬಿಡುತ್ತೆ, ಏನಾಗುತ್ತೆ ಹೇಳಿ? ಬೈ ಲೆಬ್ನಿಟ್ಸ್ ಕನ್ವರ್ಜೆಂಟ್ ಆಗುತ್ತೆ. ಬಟ್ ಅವ್ರೇನ್ ಕೇಳಿದ್ರೆ ಡೈವರ್ಜೆಂಟ್ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ಡಿಸ್ಕಾರ್ಡ್ ಮಾಡಿ. ಇಲ್ಲಿದೆ ನೋಡಿ, ಇದು ಕೂಡ ಸೇಮ್ ಅದೇ. ಓಕೆನಾ. ಸೊ ಆಪ್ಷನ್ ಬಿ ಕೂಡ ಕನ್ವರ್ಜೆಂಟ್ ಆಗುತ್ತೆ. ಕ್ಲಿಯರ್ ಆಗಿ ಆಪ್ಷನ್ ಡಿ ಇದೆ ನೋಡಿ. ಓಕೆನಾ. ಆರ್ಬಿಟ್ರರಿ ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಅಲ್ಲಿ ನೋಡಿ. ಆರ್ಬಿಟ್ರರಿ ಸೀಕ್ವೆನ್ಸ್ ಕೊಟ್ಟಾಗ ಮಾಡಲಸ್ ಮಾಡ್ಬೇಕಷ್ಟೇ ನೀವು. ಆ ಮಾಡಲಸ್ ಏನ್ ಬರುತ್ತೆ ಅದೇ ಕ್ಯಾರೆಕ್ಟರ್ ಬರುತ್ತೆ ಅಷ್ಟೇ. ಈಗ n = 1 to ಇನ್ಫಿನಿಟಿ ಮಾಡಲಸ್ ಮಾಡಿ -2 ಹೋಲ್ ಪವರ್ n ಡಿವೈಡೆಡ್ ಬೈ n². ಇವಾಗ ಏನಾಗ್ಬಿಡುತ್ತೆ ಮಾಡಲಸ್ ಅಪ್ಲೈ ಮಾಡಿದ್ರೆ n = 1 to ಇನ್ಫಿನಿಟಿ 2 ಪವರ್ n ಡಿವೈಡೆಡ್ ಬೈ n². ಓಕೆನಾ. an = ಏನಾಗ್ಬಿಡುತ್ತೆ 2 ಪವರ್ n ಡಿವೈಡೆಡ್ ಬೈ n² ಆಗುತ್ತೆ. ಇಲ್ಲ ಅಂತಂದ್ರೆ ಈ ತರ ನಾವು ಮಾಡ್ಬೋದು, ಇದು ಸುಮ್ಮನೆ ಬೇಡ, ಅದು ಈ ತರ ಮಾಡ್ಬಿಡಿ ಅಷ್ಟೇ. ಏನಂದ್ರೆ an = ಅಲ್ಲಿ ಏನಾಗುತ್ತೆ ನೋಡಿ, an = -1 ಹೋಲ್ ಪವರ್, ಅಂದ್ರೆ ಅದು ಬೇಡ, ಇದೇ ತರ ಮಾಡಿ 2 ಪವರ್ ಡಿವೈಡೆಡ್ ಬೈ n² ಆಗುತ್ತೆ. ಸೊ an ಹೋಲ್ ಪವರ್ 1/n ಏನಾಗುತ್ತೆ ಹೇಳಿ? 2/n ಆಗುತ್ತೆ. ಇದು ವ್ಯಾಲ್ಯೂ ನೋಡಿ, as n ಟೆನ್ಸ್ ಟು ಇನ್ಫಿನಿಟಿ 0. 1/2 ಇದು 1 ಆಗುತ್ತೆ. 2/1 2 ಆಗುತ್ತೆ. ಓಕೆನಾ. ಸೊ ಲೆಸ್ ದ್ಯಾನ್ 1 ಬಂದ್ರೆ ಏನಾಗುತ್ತೆ, ಕನ್ವರ್ಜೆಂಟ್ ಆಗುತ್ತೆ. ಇಲ್ಲಿ ಗ್ರೇಟರ್ ದ್ಯಾನ್ 1 ಬರ್ತೀವಿ, ಏನಾಗ್ಬಿಡುತ್ತೆ ಡೈವರ್ಜೆಂಟ್ ಆಗುತ್ತೆ. ಸೊ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಸೊ ಗೊತ್ತಾದ್ರೆ ನಿಮ್ಗೆ ಹೇಳ್ತೀನಿ ನಾನು. ಇದಾಗಿದೆ ಇದು ಆಲ್ರೆಡಿ. ಓಕೆ, ಇಲ್ಲಿದೆ ನೋಡಿ. ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇನ್ R3 ಬಿಟ್ವೀನ್ ದ ಪಾಯಿಂಟ್ 1, 2, 3 ಅಂಡ್ ದ ಪ್ಲೇನ್ x + y + z = 0. ಒಂದು ಫಾರ್ಮುಲಾ ಇದೆ ಅಷ್ಟೇ, ಇದು ಸಿಂಪಲ್ ಫಾರ್ಮುಲಾ. ಪ್ಲೇನ್ ಕೊಟ್ಟಿರ್ತಾರೆ ಈ ತರ ax + by + c z = d ಅಂತ ಇರುತ್ತೆ ಅನ್ಕೊಳ್ಳಿ. ಓಕೆನಾ. ಸೊ ಒಂದು ಪಾಯಿಂಟ್ ಇದೆ ನೋಡಿ, ಯಾವ ಪಾಯಿಂಟ್ ಅದು? 1, 2, 3. ಓಕೆನಾ, ಇನ್ R3. ಈಗ ಡಿಸ್ಟೆನ್ಸ್ ಏನಾಗುತ್ತೆ ಈ ಪ್ಲೇನ್ ಇಂದ ಈ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಇದು ನೋಡಿ ಫಾರ್ಮುಲಾ ಇದೆ. ಸೊ d = ಈ ತರ ಅಷ್ಟೇ. ಇದು ನೋಡಿ x0, ಇದು y0, ಇದು z0 ಅಂತ ತಗೊಂಡ್ರೆ a × x0 + b × y0 + c × z0 - d ಡಿವೈಡೆಡ್ ಬೈ, ಇಲ್ಲಿದೆ ನೋಡಿ, ಇದು ಸ್ಕ್ವೇರ್ ರೂಟ್ ಮಾಡ್ಬೇಕಷ್ಟೇ. ಈಗ √a² + b² + c². ಇದು ಫಾರ್ಮುಲಾ. ಇಲ್ಲಿ ಕಂಪೇರ್ ಮಾಡಿದ್ರೆ a = ಏನಾಗುತ್ತೆ ನೋಡಿ 1, b = 1, c = 1 ಏನಾಗುತ್ತೆ ನೋಡಿ. ಸೊ 1 × x0 ಏನಿದೆ ನೋಡಿ 1 ಇದೆ, ಪ್ಲಸ್ 1 × y0 ಏನಿದೆ ನೋಡಿ 2 ಇದೆ, ಪ್ಲಸ್ 1 × z0 3 ಇದೆ, ಡಿವೈಡೆಡ್ ಬೈ √1² + 1² + 1². ಕರೆಕ್ಟಾ. ಸೊ d = ಏನಾಗುತ್ತೆ ನೋಡಿ 1 + 2 1 + 2 + 3 divided by √3. 6 ಡಿವೈಡೆಡ್ ಬೈ √3 ನ 6/√3.
√3/√3 ಏನಾಗ್ಬಿಡುತ್ತೆ 6 × √3 ಡಿವೈಡೆಡ್ ಬೈ √3 ಹೋಲ್ ಸ್ಕ್ವೇರ್ ದಟ್ ಈಸ್ 3. ಸೊ 3 1s 3 2s 2 ರೂಟ್ ಇದು ಆನ್ಸರ್. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಐಗನ್ ವ್ಯಾಲ್ಯೂ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ರೆ ಆಲ್ರೆಡಿ ಗೊತ್ತಿದೆ ನಿಮಗೆ. ಈಚ್ ಕಾಲಮ್ ಸಮ್ ಏನಿದೆ ನೋಡಿ ಅಲ್ಲಿ 4 sir. 4 ಇದೆ ಅಲ್ವಾ. ಸೊ ಅದೇನಾಗ್ಬಿಡುತ್ತೆ ಐಗನ್ Option ವ್ಯಾಲ್ಯೂ. A. ಕೆಲವೊಂದು ಆಗಿದಾವೆ ಅವ್ರು ಮಾಡಕ್ ಹೋಗಲ್ಲ ಇಲ್ಲಿ ಮತ್ತೆ ಪದೇ ಪದೇ. ಇಲ್ಲಿದೆ ನೋಡಿ. ಇನ್ ಎ ಗ್ರೂಪ್ ಆಫ್ ಆರ್ಡರ್ ಓಕೆ ಕೇಳಿಸುತ್ತಾ ಮ್ಯಾಮ್? Yes sir. Yes, sir. In a group of order 15, the number of subgroups of order 3 is ಅಂತ ಕೊಟ್ಟಿದ್ದಾರೆ ನೋಡಿ. ಎನಿ ಗ್ರೂಪ್ ಆಫ್ ಆರ್ಡರ್ 15 ಇದೆ ನೋಡಿ. ಏನಾಗುತ್ತೆ ಹೇಳಿ? 3 × 5 ಅಂತ ಬರೀಬಹುದು. ಒಂದು ರಿಸಲ್ಟ್ ಇದೆ, ಅದು ಗೊತ್ತಿರ್ಬೇಕು ನಿಮಗೆ. ಸೊ ಆರ್ಡರ್ ಆಫ್ ಜಿ ಟು ಪಿ ಕ್ಯೂ ಕೊಟ್ಟಿರ್ತಾರೆ, ಅಂದ್ರೆ ಪ್ರೈಮ್ ನಂಬರ್ಸ್ ಪಿ ಲೆಸ್ ದ್ಯಾನ್ ಕ್ಯೂ. ಓಕೆನಾ? ಇಫ್ ಪಿ ಡಸ್ ನಾಟ್ ಡಿವೈಡ್ಸ್ ಕ್ಯೂ -1, ಸೊ ದೆನ್ ಜಿ ಈಸ್ ಸೈಕ್ಲಿಕ್. ಓಕೆನಾ? ಸೊ ಈಗ ಆರ್ಡರ್ ಆಫ್ ಜಿ = 15 ಇದೆ, 3 × 5 ಅಂತ ಬರೀಬಹುದು. 3 ಲೆಸ್ ದ್ಯಾನ್ 5 ಇದೆ. ಸೊ 3 ಡಸ್ ನಾಟ್ ಡಿವೈಡ್ಸ್ 5 -1. ಕ್ಲಿಯರ್ ಆಗಿ ಹೌದಲ್ವಾ? ಯಾಕೆ 3 ಡಸ್ ನಾಟ್ ಡಿವೈಡ್ 4. ಸೊ therefore ಈ ಗ್ರೂಪ್ ಆಫ್ ಆರ್ಡರ್ 15 ಇದೆ ನೋಡಿ, ಏನಾಗ್ಬಿಡುತ್ತೆ ಹೇಳಿ? ಸೈಕ್ಲಿಕ್. ಓಕೆನಾ? ಸೈಕ್ಲಿಕ್ ಅಲ್ಲಿ ಫಾರ್ ಈಚ್ ಪಾಸಿಟಿವ್ ಡಿವೈಸರ್ ಯೂನಿಕ್ ಸಬ್ ಗ್ರೂಪ್ ಸಿಗುತ್ತೆ ಅಷ್ಟೇ. ಅಂದ್ರೆ ಕ್ಲಿಯರ್ ಆಗಿ 3 ಇದೆ ಅಲ್ವಾ, 3 ಡಿವೈಡ್ ಮಾಡುತ್ತಾ ಆರ್ಡರ್ ಆಫ್ ಜಿನ? ಬಿಕಾಸ್ 15 ಇದೆ ಅಲ್ಲಿ. 3 ಡಿವೈಡ್ಸ್ 15 Yes, sir. implies that cyclic ಆಗಿರೋದ್ರಿಂದ it has only one subgroup that is unique. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಹೇಳಿ? ಆಪ್ಷನ್ C. ಸಿ ಕರೆಕ್ಟ್ ಆಗುತ್ತೆ. ಓಕೆನಾ? ಇಲ್ಲ ಅಂತಂದ್ರೆ ನಿಮ್ಗೆ ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ಒಂದು ರಿಸಲ್ಟ್ ಇದೆ ಇನ್ಫೈನೈಟ್ ಗ್ರೂಪ್ ಅಲ್ಲಿ, ಸೈಕ್ಲಿಕ್ ಗ್ರೂಪ್ ಅಲ್ಲಿ. ಸೈಕ್ಲಿಕ್ ಗ್ರೂಪ್ ಅಂತಲ್ಲ, ಈ ಗ್ರೂಪ್ ನಂಬರ್ ಆಫ್ ಸೈಕ್ಲಿಕ್ ಸಬ್ ಗ್ರೂಪ್ಸ್ ಆಫ್ ಆರ್ಡರ್ equal to number of elements of order D divided by pi of D. So number of cyclic subgroups of order ಯಾವ್ದು ಬೇಕು ನಮಗೆ ಇವಾಗ? 3 ಬೇಕು. ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 3 ಎಷ್ಟಿರುತ್ತೆ ಇನ್ ಸೈಕ್ಲಿಕ್ ಗ್ರೂಪ್? ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಡಿ ದಟ್ ಈಸ್ ಡಿ ಡಿವೈಡ್ಸ್ ಆರ್ಡರ್ ಆಫ್ ಜಿ ಏನಾಗುತ್ತೆ? ಪೈ ಆಫ್ ಡಿ. ಓಕೆನಾ? ಸೊ ಆಗ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ? ಪೈ ಆಫ್ 3 ಬರುತ್ತೆ ಡಿವೈಡೆಡ್ ಬೈ ಇಲ್ಲೇನ್ ಬರುತ್ತೆ? ಪೈ ಆಫ್. ಸೊ ಪೈ ಆಫ್ 3 ಪೈ ಆಫ್ 3 ಗೆಟ್ ಕ್ಯಾನ್ಸಲ್. ಏನ್ ಬರ್ತಿದೆ? ಓನ್ಲಿ ಒನ್ ಗ್ರೂಪ್. 1. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇದಾಗಿದೆ, ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಇದು ನೋಡಿ, ಇದು ಏನಂತಂದ್ರೆ ಸೊ ಇಫ್ ಜಿ ಈಸ್ ಎನಿ ಆರ್ಬಿಟ್ರಿ ಗ್ರೂಪ್ ಆಫ್ ಈವನ್ ಆರ್ಡರ್ 2n. ನೋಡಿ ಇಲ್ಲಿ ಏನಂತಂದ್ರೆ ಇಲ್ಲಿ ಕೆ ಸೆಟ್ ಅಲ್ಲಿ ಏನೇನೋ ಕೊಟ್ಬಿಟ್ಟಿರ್ತಾರೆ ಇಲ್ಲಿ ಆಪ್ಷನ್ಸ್. ಓಕೆನಾ? ಒಂದೇ ಒಂದು ಆನ್ಸರ್ ಈಸಿ ಇರುತ್ತೆ, ಅದನ್ನ ಆರಾಮ್ ಐಡೆಂಟಿಫೈ ಮಾಡ್ಬೋದು ರಿಸಲ್ಟ್ಸ್ ಗೊತ್ತಿದ್ರೆ. ಇಲ್ಲಿದೆ ನೋಡಿ, ಆರ್ಡರ್ ಆಫ್ ಜಿ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ ಅಲ್ಲಿ? ಈವನ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಅವ್ರು ಹೇಳ್ಬಿಟ್ಟಿದ್ದಾರೆ 2n. ಓಕೆನಾ? ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನೀವು. ಈಸಿ ಇರೋದು ಯಾವ್ದು ಆಪ್ಷನ್ಸ್ ಇದೆ ಇಲ್ಲಿ ನೋಡಿ. ಕೋಶನ್ ಗ್ರೂಪ್ ಕೊಟ್ಟ ಬೇಡ, ಅದು ಈ ನಾರ್ಮಲ್ ಬಗ್ಗೆ ಮಾತಾಡಿದ್ರೆ ಅದು ಬೇಡ. ಓಕೆನಾ? ಆರ್ಡರ್ 2 Sub group of order 2. ಈ ಕ್ಯಾಲಿ ಥಿಯರಮ್ ಇದೆ ನೋಡಿ, ಅಥವಾ ಕೌಶಿ ಥಿಯರಮ್ ಅಂತ ಬರುತ್ತಲ್ವಾ, ಅದೇನ್ ಹೇಳುತ್ತೆ ಅಂತಂದ್ರೆ ಪಿ ಡಿವೈಡ್ಸ್ ಆರ್ಡರ್ ಆಫ್ ಜಿ. ಓಕೆನಾ? ಸೊ ದೆನ್ ಜಿ ಆಸ್ ಎಲಿಮೆಂಟ್ ಆಫ್ ಆರ್ಡರ್ ಏನಿರುತ್ತೆ ಹೇಳಿ? ಪಿ ಇರುತ್ತೆ ಅಂತ. ಓಕೆನಾ? ಸೊ ಇದ್ರ ಪ್ರಕಾರ ಇಲ್ಲಿ 2 ಇದೆ ನೋಡಿ. 2 ಡಿವೈಡ್ ಮಾಡುತ್ತಾ ಆರ್ಡರ್ ಆಫ್ ಜಿನ? 2n ಆಲ್ವೇಸ್ ಡಿವೈಡ್ ಮಾಡುತ್ತಲ್ವಾ? ಸೊ ಇಂಪ್ಲೈಸ್ ದಟ್ ಜಿ ಗ್ರೂಪ್ ಆಫ್ ಈವನ್ ಆರ್ಡರ್ ಇದೆ ನೋಡಿ, ಆಲ್ವೇಸ್ ಆಸ್ ಎಲಿಮೆಂಟ್ ಆಫ್ ಆರ್ಡರ್ 2. ಓಕೆನಾ? ಎಲಿಮೆಂಟ್ ಆಫ್ ಆರ್ಡರ್ ಏನಾದ್ರು ಎಕ್ಸಿಸ್ಟ್ ಆಯ್ತು ಅಂತಂದ್ರೆ ಸಬ್ ಗ್ರೂಪ್ ಆಫ್ ಆರ್ಡರ್ ಎಕ್ಸಿಸ್ಟ್ ಆಗುತ್ತೆ. ಓಕೆನಾ? ಬಟ್ ಕಾನ್ವರ್ಸ್ ನೀಡ್ ಟು ಬಿ ಟ್ರೂ. ಇದೆ ನೋಡಿ, ಏನಂತಂದ್ರೆ ಎಲಿಮೆಂಟ್ ಆಫ್ ಆರ್ಡರ್ ಡಿ ಇಂಪ್ಲೈಸ್ ದಟ್ ಸಬ್ ಗ್ರೂಪ್ ಆಫ್ ಆರ್ಡರ್ ಸಿಗುತ್ತೆ ಆ ಗ್ರೂಪ್ಗೆ. ಬಟ್ ಕಾನ್ವರ್ಸ್ ನೀಡ್ ಟು ಬಿ ಟ್ರೂ. ಸೊ ಎಲಿಮೆಂಟ್ ಆಫ್ ಆರ್ಡರ್ 2 ಸಿಗ್ತಿರೋದ್ರಿಂದ ಸಬ್ ಗ್ರೂಪ್ ಆಫ್ ಆರ್ಡರ್ 2 ಸಿಗುತ್ತೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಇದೆನಾ? ಹೇಳ್ಬೋದಾ? ಸೊ ಜಿ ಆಸ್ ಎ ಸಬ್ ಗ್ರೂಪ್ ಆಫ್ ಆರ್ಡರ್ 2. ಸೊ ಅಷ್ಟೇ, ಅದು ಸಿಂಪಲ್ ರಿಸಲ್ಟ್ ಮೇಲೆ ಕೇಳಿದಾರೆ ಅಷ್ಟೇ. ಓಕೆ, ಇದೇನಾಗುತ್ತೆ ನೋಡಿ, ಇಫ್ ಝಡ್ ಇಸ್ ದ ಸೆಂಟರ್ ಆಫ್ ಎ ಗ್ರೂಪ್ ಜಿ ಆಫ್ ಆರ್ಡರ್ 120. ಸೊ ದೆನ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಇದು ಇದೆಯಲ್ಲ ರಿಸಲ್ಟ್, ಏನ್ ರಿಸಲ್ಟ್ ಅಂದ್ರೆ ಇದು ಸಿಂಪಲ್. ಜಿ ಈಸ್ ಅಬಿಲಿಯನ್ ಇಫ್ ಅಂಡ್ ಓನ್ಲಿ ಇಫ್
ಜಿ ಈಕ್ವಲ್ ಟು ಝಡ್. ಝಡ್ ಅಂದ್ರೆ ಹೇಳಿ ನೋಡೋಣ, ಸೆಂಟರ್ ಆಫ್ ಎ ಗ್ರೂಪ್. Center. ಓಕೆನಾ? ಅಂದ್ರೆ ಸೊ ಎಕ್ಸಾಕ್ಟ್ಲಿ ಏನಾದ್ರು ಸೆಂಟರ್ ಆಫ್ ಎ ಗ್ರೂಪಿಗೆ ಆ ಗ್ರೂಪ್ ಈಕ್ವಲ್ ಆಯ್ತು ಅಂದ್ರೆ ಅದು ಅಬಿಲಿಯನ್ ಆಗಿರುತ್ತೆ. ಅಬಿಲಿಯನ್ ಆಯ್ತು ಅಂತಂದ್ರೆ ಜಿ ಈಕ್ವಲ್ ಟು ಝಡ್ ಆಗಿರುತ್ತೆ ಅಂತ. ಸೊ ಇಲ್ಲಿ ಏನಾಗಿದೆ, ಆರ್ಡರ್ ಆಫ್ ಜಿ ಕೋಡ್ ಹೆಂಗ್ ಕೊಟ್ಟಿದ್ದಾರೆ, 121 ಕೊಟ್ಟಿದ್ದಾರೆ. ಏನಂತ ಬರೀತೀರಾ, 11 ಸ್ಕ್ವೇರ್ ಅಂತ ಬರೀಬೋದಾ? ಎನಿ Yes, ಗ್ರೂಪ್ sir. ಆಫ್ ಆರ್ಡರ್, P square is abelian. ಎಸ್, ಎನಿ ಗ್ರೂಪ್ ಆಫ್ ಆರ್ಡರ್ ಪಿ ಸ್ಕ್ವೇರ್ ಇಸ್ ಅಬಿಲಿಯನ್. ಸೊ ಇದೇನಾಗ್ಬಿಡುತ್ತೆ, ಎನಿ ಗ್ರೂಪ್ ಆಫ್ ಆರ್ಡರ್ 121 ಇದೆ ನೋಡಿ, ಅಬಿಲಿಯನ್ ಆಗುತ್ತೆ. ಸೊ ಅಬಿಲಿಯನ್ ಆಗ್ತಿರೋದ್ರಿಂದ ಏನಾಗ್ಬಿಡುತ್ತೆ, ಆರ್ಡರ್ ಆಫ್ ಎ ಗ್ರೂಪ್ ಈಕ್ವಲ್ ಟು Equal to order of center of group. ಜಿ ಈಕ್ವಲ್ ಟು ಝಡ್ ಆಗುತ್ತೆ. ಝಡ್ ಮಸ್ಟ್ ಬಿ ಈಕ್ವಲ್ ಟು ಏನಂತ ಹೇಳ್ಬೋದು ಹೇಳಿ, ಜಿ G. ಅಂತ ಹೇಳ್ಬೋದು. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಓಕೆನಾ? ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಆಪ್ಷನ್ ಡಿ ಇದೆ ನೋಡಿ. ಯಾಕಾಗಲ್ಲ ಅಂತಂದ್ರೆ ಜಿ ಈಸ್ ಆಲ್ವೇಸ್ ಎ ಸೈಕ್ಲಿಕ್ ಗ್ರೂಪ್ ಅಂತ ಹೇಳಿದಾರಲ್ವಾ. ಇಲ್ಲಿದೆ ನೋಡಿ, ಏನ್ ತಗೋಬಹುದು ಅಂದ್ರೆ Z11 ಕ್ರಾಸ್ Z11 ತಗೋಬೋದಾ? Yes, sir. ಈಗ ಸೆಂಟರ್ ಏನ್ ಬರುತ್ತೆ ನೋಡಿ, ಅಬಿಲಿಯನ್ ಆಗಿದೆ. ಸೆಂಟರ್ ಏನ್ ಬರುತ್ತೆ ಇದಕ್ಕೆ, Z11 ಕ್ರಾಸ್ Z11 ಬರುತ್ತೆ. ಓಕೆನಾ? ಬಟ್ ಇದಿದೆ ನೋಡಿ, ಏನ್ ಬಂತಲ್ಲ ಸೆಂಟರ್, ಇದೇನಾಗಿಲ್ಲ, ಇದು ನಾಟ್ ಸೈಕ್ಲಿಕ್. Cyclic. ಜಿ ಸಿ ಡಿ ಆಫ್ 11, ಏನ್ ಬರುತ್ತೆ, 11 ಬರುತ್ತೆ. 11. ಸೊ ZM ಕ್ರಾಸ್ ZN ಈ ಸೈಕ್ಲಿಕ್ ಇಫ್ ಅಂಡ್ ಓನ್ಲಿ ಜಿ ಸಿ ಡಿ ಆಫ್ ಎನ್ ಏನ್ ಬರ್ಬೇಕು, 1 ಬರ್ಬೇಕು. ಡಿಸ್ಕಾರ್ಡ್ ಮಾಡಿ. ಕ್ಲಿಯರ್ ಆಗಿ ಆಪ್ಷನ್ ಬಿ ಡಿಸ್ಕಾರ್ಡ್. ಝಡ್ ಇಸ್ ಎ ಟ್ರಿವಿಯಲ್ ಗ್ರೂಪ್ ಅಂತ ಹೇಳ್ತಿದ್ದಾರೆ ನೋಡಿ. ನಾನ್ ಟ್ರಿವಿಯಲ್ ಬರುತ್ತಿದೆ, ನಾನ್ ಟ್ರಿವಿಯಲ್ ಬಂದ್ಬಿಟ್ಟಿದೆ. ಟ್ರಿವಿಯಲ್ ಅಂದ್ರೆ ಜಸ್ಟ್ ಒಂದೇ ಒಂದು ಎಲಿಮೆಂಟ್, ಸಿಂಗಲ್ಟನ್ 0 ಅಥವಾ ಐಡೆಂಟಿಟಿ ಯಾವ್ದು ಬರುತ್ತೆ, 1. ಓಕೆನಾ? ಸೊ ಆಪ್ಷನ್ ಡಿಸ್ಕಾರ್ಡ್ ಮಾಡಿ ಅಷ್ಟೇ. ಓಕೆ, ಇದು ಇಫ್ ಆರ್ ಇಸ್ ಎ ಯೂಕ್ಲಿಡಿಯನ್ ಡೊಮೈನ್ ದೆನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ. ಸೊ ಇಡಿ ಅಂತ ಕೊಟ್ಟಿದ್ದಾರೆ. ಹೆಂಗ್ ಕೊಟ್ಟಿದ್ದಾರೆ ಹೇಳಿ, ಆರ್ ಈಕ್ವಲ್ ಟು ಇಡಿ ಅಂತ ಕೊಟ್ಟಿದ್ದಾರೆ. ಈಗ ಏನ್ ಹೇಳ್ತಿದ್ದಾರೆ ಅವರು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ. ಓಕೆ, ದ ಪಾಲಿನಾಮಿಯಲ್ ರಿಂಗ್ ಆರ್ ಆಫ್ ಎಕ್ಸ್ ಇಸ್ ಆಲ್ಸೋ ಯೂಕ್ಲಿಡಿಯನ್ ಡೊಮೈನ್. ನೋಡಿ ಝಡ್ ಇದೆ ನೋಡಿ, ಅದು ಇಡಿ. ಓಕೆನಾ? ಬಟ್ ಝಡ್ ಆಫ್ ಎಕ್ಸ್ ಇದೆ ನೋಡಿ, Not Euclidean. ನಾಟ್ PID. ಸೊ ನಾಟ್ PID ಇಂಪ್ಲೈಸ್ ನಾಟ್ ಇಡಿ. ಓಕೆನಾ? ರಿಸಲ್ಟ್ ಇದೆ ಗೊತ್ತಿರ್ಬೇಕು ನಿಮ್ಗೆ. ಸೊ ಇಡಿ ನೋಡಿ, ಫೀಲ್ಡ್ ಇದೆ ನೋಡಿ, ಫೀಲ್ಡ್ ಇಂಪ್ಲೈಸ್ ಇಡಿ, ಇಡಿ ಇಂಪ್ಲೈಸ್ PID, PID ಇಂಪ್ಲೈಸ್ UFD. ಸೊ ಎಲ್ಲ ಇವೇನಾಗ್ಬಿಡುತ್ತವೆ, ಇಂಟಿಗ್ರಲ್ ಡೊಮೈನ್. ಬಾಕ್ಸ್ ಬೇಕಾದ್ರೆ ಬರ್ಕೋಬಹುದು ನೀವು, ಇನ್ನೂ ಈಸಿ ಆಗುತ್ತೆ. ಈ ತರ ಬಾಕ್ಸ್ ಬರ್ಕೊಳ್ಳಿ. ಇದು ಫೀಲ್ಡ್, ಇದು ಇಡಿ, ಇದು PID, ಇದು UFD. ಇದೇನಾಗ್ಬಿಡುತ್ತೆ, ಇಂಟಿಗ್ರಲ್ ಡೊಮೈನ್. ಓಕೆನಾ? ಈ ತರ ಇದೆ. ಸೊ ಇದನ್ನ ಕಾಂಟ್ರಾ ಪಾಸಿಟಿವ್ ತಗೊಂಡ್ರೆ ಏನಾಗುತ್ತೆ, ಇದು ನಾಟ್ UFD ಇಂಪ್ಲೈಸ್ ನಾಟ್ PID, ನಾಟ್ PID ಇಂಪ್ಲೈಸ್ ಇಡಿ. ಓಕೆನಾ? ಸೊ ಹಾಗಾಗಿ ಝಡ್ ಆಫ್ ಎಕ್ಸ್ ಇದೆ ನೋಡಿ, ನಾಟ್ PID, ನಾಟ್ PID ಇಂಪ್ಲೈಸ್ ಏನಾಗ್ಬಿಡುತ್ತೆ ಹೇಳಿ, ನಾಟ್ ಇಡಿ. ಸೊ ಹಾಗಾಗಿ ಆಪ್ಷನ್ ಎ ಇದೆ ನೋಡಿ. ಏನ್ ತಗೋಬಹುದು ನಾವೀಗ, ಆಪ್ಷನ್ ಎ ಡಿಸ್ಕಾರ್ಡ್ ಮಾಡಿ. ದ ಪಾಲಿನಾಮಿಯಲ್ ರಿಂಗ್ ಆರ್ ಆಫ್ ಎಕ್ಸ್ ಇಸ್ ಆಲ್ಸೋ ಪ್ರಿನ್ಸಿಪಲ್ ಐಡಿಯಲ್ ಡೊಮೈನ್. ಆಗಲ್ಲಲ್ವಾ? ಇದೇ ಎಕ್ಸಾಂಪಲ್, ಝಡ್ ಆಫ್ ಎಕ್ಸ್ ನಾಟ್ PID. ಸೊ ಹಾಗಾಗಿ ಆಪ್ಷನ್ ಬಿ ಡಿಸ್ಕಾರ್ಡ್ ಮಾಡಿ. ಸೊ ಎವರಿ ಐಡಿಯಲ್ ಆಫ್ ಆರ್ ಇಸ್ ಪ್ರಿನ್ಸಿಪಲ್ ಅಂತ ಹೇಳ್ತಿದ್ದಾರೆ. ಎವರಿ ಕೋಶಂಟ್ ರಿಂಗ್ ಆರ್ ಇಸ್ ಎ ಡೊಮೈನ್. ಸೊ ಎವರಿ ಐಡಿಯಲ್ ಆಫ್ ಆರ್ ಇಸ್ ಪ್ರಿನ್ಸಿಪಲ್. ಓಕೆ, ಏನಾಗುತ್ತೆ ಹೇಳಿ ಇದು, ಇಡಿ ಇಂಪ್ಲೈಸ್ PID. PID. ಸೊ PID ಅಂದ್ರೆ ಅರ್ಥ ಏನು, ಎಲ್ಲ ಐಡಿಯಲ್ಸ್ ಏನಾಗಿರುತ್ತೆ, By the element. ಪ್ರಿನ್ಸಿಪಲ್. ಓಕೆನಾ? ಸೊ ಜನರೇಟೆಡ್ ಬೈ ಸಿಂಗಲ್ ಎಲಿಮೆಂಟ್. ಓಕೆನಾ? ಸೊ ಹಾಗಾಗಿ ಆಪ್ಷನ್ಸ್ ಹೇಳ್ಬೋದಾ? Yes. ಸೊ ಇಡಿ ಇಂಪ್ಲೈಸ್ PID. PID ಅಂದ್ರೆ ಏನು, PID ಅಂದ್ರೆ ಏನು ನೋಡಿ, ಇಂಟಿಗ್ರಲ್ ಡೊಮೈನ್. ಈ ಇಂಟಿಗ್ರಲ್ ಡೊಮೈನ್ ಬರುವಂತ ಎಲ್ಲ ಐಡಿಯಲ್ಸ್ ಸಿಂಗಲ್ ಎಲಿಮೆಂಟ್ ಇಂದ ಜನರೇಟ್ ಆಗಿರ್ಬೇಕು. ಓಕೆನಾ? ಸೊ ಹಾಗಾಗಿ ಏನಂತ ಹೇಳ್ಬೋದು ನಾವು, ಎಲ್ಲ ಐಡಿಯಲ್ಸ್ ಪ್ರಿನ್ಸಿಪಲ್ ಆಗಿದೆ ಅಂತ ಹೇಳ್ಬೋದು. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ ಅಷ್ಟೇ. ಏನ್ ಹೇಳ್ಬೋದು, ದ ಕೋಶಂಟ್ ರಿಂಗ್ ಆರ್ ಇಸ್ ಎ ಡೊಮೈನ್. ಯಾವ್ದು ತಗೊಂಡ್ರೆ ಆಗಲ್ಲ, ಇಂಟಿಗ್ರಲ್ ಡೊಮೈನ್ ಆಗಬಾರ್ದು ಅಂತ ಒಂದು ಎಕ್ಸಾಂಪಲ್ ಹೇಳಿ ನೋಡೋಣ. ಕೋಶಂಟ್ ರಿಂಗ್ ಆರ್ ಯಾವ್ದು ತಗೋಬಹುದು,
ಓಕೆ ನೋಡೋಣ. ಓಕೆ ಇದೇನಾಗುತ್ತೆ ನೋಡಿ. ಸೊ ಫಾರ್ ಎನ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು, ಸೊ ಲೆಟ್ z ಬೈ ಎನ್ ಝೆಡ್ ಸ್ಟಾರ್ ಬಿ ದ ಗ್ರೂಪ್ ಆಫ್ ಯೂನಿಟ್ಸ್. ಓಕೆನಾ, ಗ್ರೂಪ್ ಆಫ್ ಯೂನಿಟ್ಸ್ ಆಫ್ ಯಾವುದು z ಬೈ ಎನ್ ಝೆಡ್. ನೋಡಿ ಸ್ಟಾರ್ ಅಂತ ಕೊಟ್ರೆ ಅದು ಸೆಟ್ ಆಫ್ ಆಲ್ ಯೂನಿಟ್ಸ್ ಅಂತ. ಅದು ಜಿ ಸ್ಟಾರ್ ಅಂದ್ರೆ ಏನು, ಸೆಟ್ ಆಫ್ ಆಲ್ ಯೂನಿಟ್ಸ್ ಆಫ್ ಜಿ ಅಂತ. ಓಕೆನಾ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈ ಸೈಕ್ಲಿಕ್ ಅಂತ ಕೊಟ್ಟಿದ್ದಾರೆ ನೋಡಿ. ಯೂನಿಟ್ಸ್ ಅಂತಂದ್ರೆ ಡಿನೋಟ್ ಬೈ ಈ ತರ ಯು ಅಂತ ತಗೊಳ್ತೀವಿ ನಾವು, ಕರೆಕ್ಟ್ ಅಲ್ವಾ. z ಬೈ ಎನ್ ಝೆಡ್, z ಬೈ ಎನ್ ಝೆಡ್ ಇದೆ ನೋಡಿ. ಆಲ್ವೇಸ್ ಏನಾಗಿರುತ್ತೆ ಹೇಳಿ, ಐಸೋಮಾರ್ಫಿಕ್ ಟು z n. ಯು ಆಫ್ z n ಆಗುತ್ತೆ ಅಷ್ಟೇ. z n ಅಂದ್ರೆ ಈಗ ಆಕ್ಚುಲಿ ಎಲಿಮೆಂಟ್ಸ್ ಅಂತ ತಗೋಬೇಕು, ಆಫ್ ಎನ್ ಅಂತ ತಗೋಬೇಕು. ಇರ್ಲಿ, ಇದು ಬೇಡ, ಇದು ರಾಂಗ್ ಆಗುತ್ತೆ ಸಿಂಬಲ್ ಅಲ್ಲ. ಓಕೆ, ಇಲ್ಲಿದೆ ನೋಡಿ, ಡೈರೆಕ್ಟ್ ತಗೊಳ್ತೀನಿ ನಾನು ಸೊಲ್ಯೂಷನ್. z ಬೈ 8z ಇದೆ ಅಲ್ವಾ ಅಲ್ಲಿ ಕ್ವೋಷಂಟ್ ರಿಂಗ್, ಐಸೋಮಾರ್ಫಿಕ್ ಟು z8 ಅಲ್ವಾ. ಎಸ್ ಸರ್. z8 8 ಎಲಿಮೆಂಟ್ಸ್ ಇದೆ, ಯು ಆಫ್ 8 ಅಂತ. ಸೊ ಯು ಆಫ್ 8 ಅಂದ್ರೆ ಏನಾಗ್ಬಿಡುತ್ತೆ, ಏನಂತ ಬರೀತೀರಾ ನೀವು, ಯು ಆಫ್ 2 ಕ್ಯೂಬ್ ಅಂತ ಬರೀಬಹುದು. ಒಂದು ರಿಸಲ್ಟ್ ಇದೆ, ಯು ಆಫ್ 2 ಪವರ್ ಆರ್ is isomorphic to z2 cross z2 power r minus 2. r is greater than or equal to 3. ಓಕೆನಾ. ಅದ್ರ ಪ್ರಕಾರ ಏನಾಗ್ಬಿಡುತ್ತಿದ್ದು, ಐಸೋಮಾರ್ಫಿಕ್ ಟು z2 ಕ್ರಾಸ್ z2 ಪವರ್ 3 ಮೈನಸ್ 2 ಆಗುತ್ತೆ. ಸೊ ಐಸೋಮಾರ್ಫಿಕ್ ಟು ಏನಾಗ್ಬಿಡುತ್ತೆ, z2 ಕ್ರಾಸ್ z ಪವರ್ ಅಂದ್ರೆ z2 ಕ್ರಾಸ್ z2 ಇದೆ. ಇದು ಸೈಕ್ಲಿಕ್ ಇದು, ಅದೇ ಕೇಳ್ತಿರೋದು, ಸೈಕ್ಲಿಕ್ ಆಗುತ್ತಾ ಆಗಲ್ವಾ ಅಂತ. ಸೈಕ್ಲಿಕ್ ಆಗಲ್ಲ, ಯಾಕೆ, ಜಿ ಸಿ ಡಿ ಆಫ್ 2 ಏನ್ ಬರುತ್ತೆ, ನಾಟ್ ಈಕ್ವಲ್ ಟು 1. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಬಿ ಇದೆ ನೋಡಿ, ಅದೇನಾಗುತ್ತೆ, ಯು ಆಫ್ 15 ಹೇಳ್ತೀರಾ. ಯು ಆಫ್ 15 3 into 5 ಮಲ್ಟಿಪ್ಲಿಕೇಟಿವ್ ಅಂದ್ರೆ ಜಿ ಸಿ ಡಿ ಆಫ್ 3 ಮತ್ತೆ 5 1 ಇದ್ದಾಗ ಸ್ಪ್ಲಿಟ್ ಆಗುತ್ತೆ. ಯು ಆಫ್ 3 ಇಂಟು ಯು ಆಫ್ 5 ಆಗುತ್ತೆ, ಕ್ರಾಸ್ ಬರುತ್ತೆ ಇಲ್ಲಿ. ಐಸೋಮಾರ್ಫಿಕ್ ಟು ಯು ಆಫ್ ಅಂದ್ರೆ ಪ್ರೈಮ್ ಇದೆ, ಅವಾಗ ಏನಾಗುತ್ತೆ, ಐಸೋಮಾರ್ಫಿಕ್ ಟು z p ಮೈನಸ್ 1 ಏನಾಗ್ಬಿಡುತ್ತೆ ಇಲ್ಲಿ, z2 z4 ಜಿ ಸಿ ಡಿ ಆಫ್ 2, 4 2, ಸೊ ನಾಟ್ ಈಕ್ವಲ್ ಟು 1. ಸೊ ಹಾಗಾಗಿ ಇದು ಕೂಡ ಆಗಲ್ಲ. ಇದು ಚೆಕ್. ಯು ಆಫ್ 10 ಈಕ್ವಲ್ ಟು ಏನಾಗುತ್ತೆ ನೋಡಿ, ಯು ಆಫ್ 2, 5 ಆಗುತ್ತೆ. ಐಸೋಮಾರ್ಫಿಕ್ ಡೈರೆಕ್ಟ್ ಆಗಿ z1 ಕ್ರಾಸ್ z4. ಸೊ ಇವಾಗ ನಿಮ್ಗೆ ಗೊತ್ತಿದೆ ಜಿ ಸಿ ಡಿ ಆಫ್ 1, 4 ಇಸ್ ವಾಟ್ 1. ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ ಹೇಳಿ, ಸೈಕ್ಲಿಕ್, ದಟ್ ಇಸ್ ಐಸೋಮಾರ್ಫಿಕ್ ಟು z4. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಇದೆ. ಆಪ್ಷನ್ ಡಿ ಅದೇ ತರ ಚೆಕ್ ಮಾಡಿ, ಏನ್ ಬರುತ್ತೆ ಹೇಳಿ, ಅದು 7 5 7 ಅಂತ ಬರೀತೀರಾ. ಇದಕ್ಕೆ ಏನ್ ಬರುತ್ತೆ, z4 ಬರುತ್ತೆ, ಒಂದ್ ಕಡಿಮೆ, ಇದಕ್ಕೆ z6 ಬರುತ್ತೆ. ಸೊ ಜಿ ಸಿ ಡಿ ಆಫ್ 4, 6 ಏನಾಗುತ್ತೆ ಹೇಳಿ, 2 ಬರುತ್ತೆ. ಸೊ ನಾಟ್ ಈಕ್ವಲ್ ಟು 1, ಹಾಗಾಗಿ ಇದು ಸೈಕ್ಲಿಕ್ ಆಗಲ್ಲ. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಫೀಲ್ಡ್. ಓಕೆನಾ, ಫೈನೈಟ್ ಫೀಲ್ಡ್. ನೋಡಿ ಆಲ್ರೆಡಿ ಇವೆಲ್ಲ ಆಗಿದೆ, 2013 ಕ್ವಶನ್ ಪೇಪರ್ ಅಲ್ಲಿ ಇದು ಇತ್ತು. ನಿಮ್ಗೆ ಗೊತ್ತಿದೆ, ಎನಿ ಫೈನೈಟ್ ಫೀಲ್ಡ್ ಆರ್ಡರ್ ಏನಾಗಿರುತ್ತೆ ಹೇಳಿ, ಆರ್ಡರ್ ಆಫ್ ಫೈನೈಟ್ ಫೀಲ್ಡ್ p ಪವರ್ n. ಓಕೆನಾ. ಸೊ n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಇವಾಗ ಇಲ್ಲಿ ಫಸ್ಟ್ ಆಪ್ಷನ್ ಇದೆ 25, 5 ಸ್ಕ್ವೇರ್ ಅಂತ ಬರೀಬೋದಾ. ಸೊ ಇದು ಫೀಲ್ಡ್. ಕೆನಾಟ್ ಅಂತ ಕೇಳಿದರೆ 21 ಅಂತಿದೆ, ಅದನ್ನ ನಾವು ಈಗ ಬರೀಬೋದಾ ಸಮ್ ಪ್ರೈಮ್ ಪವರ್ ಅಲ್ಲಿ, ಆಗಲ್ಲಲ್ವಾ. ಸೊ ಆಪ್ಷನ್ ಬಿ ಕೆನಾಟ್ ಆರ್ಡರ್ ಆಫ್ ಎ ಫೀಲ್ಡ್. ಆಪ್ಷನ್ ಸಿ ನೋಡಿ, 2 ಪವರ್ 4 ಅಂತ ಪ್ರೈಮ್ ಪವರ್ ಬರೀಬಹುದು, 3 ಸ್ಕ್ವೇರ್. ಎಸ್, ಹಾಗಾಗಿ ಇದೆಲ್ಲ ಏನಾಗುತ್ತೆ, ಸಮ್ ಫೀಲ್ಡ್ ಆಫ್ ಫೈನೈಟ್ ಫೀಲ್ಡ್. ಬಟ್ ಆಪ್ಷನ್ ಬಿ ಆಗಲ್ಲ. ಓಕೆನಾ, ವೆರಿ ಸಿಂಪಲ್. ಓಕೆ, ಇಲ್ಲಿದೆ ನೋಡಿ, ದ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಫ್ರಮ್ ದ ಗ್ರೂಪ್ z ಬೈ 5z ಆನ್ ಟು ಅಂತ ಕೊಟ್ಬಿಟ್ಟ ನೋಡಿ. ಆನ್ ಟು ಅಂತ ಕೊಟ್ಟಿದ್ದಾರೆ, ಅದ್ರ ಅರ್ಥ ಏನು, ಆನ್ ಟು ಮ್ಯಾಪಿಂಗ್ ಅಂತ, ಆನ್ ಟು ಹೋಮೋಮಾರ್ಫಿಸಮ್. ಅರ್ಥ ಆಯ್ತಾ. ಸೊ ನಂಬರ್ ಆಫ್ ಗ್ರೂಪ್ ಹೋಮೋಮಾರ್ಫಿಸಮ್ ಅಂತ ಕೊಟ್ಟು z ಬೈ 5z ಟು ದ z ಬೈ 3z ಅಂತ ಕೊಟ್ಟರೆ ಏನಾಗ್ತೈತೆ ಹೇಳಿ, ಜಿ ಸಿ ಡಿ ಆಫ್ ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ f ಫ್ರಮ್ zm ಟು zn ಏನ್ ಬರುತ್ತೆ ಹೇಳಿ, ಜಿ ಸಿ ಡಿ ಆಫ್ m, n. ವೆರಿ ಸಿಂಪಲ್, 15 ಆಗ್ಬಿಡ್ತಿತ್ತು. ಬಟ್ ಆನ್ ಟು ಅಂತ ಕೊಟ್ಟಿದ್ದಾರೆ, ಆನ್ ಟು ಹೋಮೋಮಾರ್ಫಿಸಮ್ ಎಷ್ಟು ಅಂತ ಕೇಳ್ದಂಗೆ ಇವಾಗ. ಆನ್ ಟು ಹೋಮೋಮಾರ್ಫಿಸಮ್ ಬರ್ಬೇಕಂದ್ರೆ ನೋಡಿ, ಫಸ್ಟ್ ಆಫ್ ಆಲ್
ಕಾರ್ಡಿನಾಲಿಟಿ ಆಫ್ ಏನಾಗಿರ್ಬೇಕು ಆನ್ ಟು ಮ್ಯಾಪಿಂಗ್ ಆಗ್ಬೇಕಂದ್ರೆ ಗೊತ್ತಿದೆ ನಿಮ್ಗೆ ಏನಾಗಿರ್ಬೇಕು ಇಲ್ಲಿ ಕಾರ್ಡಿನಾಲಿಟಿ ಆಫ್ ಜಾಸ್ತಿ ಇರ್ಬೇಕಾ ಎನ್ಗಿಂತ ಕಡಿಮೆ ಇರ್ಬೇಕು. ಲೆಸ್ ದಾನ್ ಲೆಸ್ ದನ್ ಏನು. ಸೊ ಕ್ಲಿಯರ್ ಆಗಿ 3 is less than 5 ಅಲ್ವಾ ಸಾರಿ 5 is greater than 3 ಸಾರಿ ಆನ್ ಟು ಅಲ್ವಾ ಹೇಳ್ತಿರೋದು ಗ್ರೇಟರ್ ದನ್ ಆಗಿರ್ ಕೂಡ ಇರಬೇಕು ಕರೆಕ್ಟ್ ಅಬ್ಸರ್ವ್ ಮಾಡಿ. ಸೊ ಡೊಮೈನ್ ಜಾಸ್ತಿ ಇರಬೇಕು ಕೋಡೊಮೈನ್ ಕಡಿಮೆ ಇರಬೇಕು ಅಥವಾ ಈಕ್ವಲ್ ಇರಬೇಕು. ಈಗ ಏನಾಗ್ಬಿಡುತ್ತೆ ಕಾರ್ಡಿನಾಲಿಟಿ ಆಫ್ ಎನ್ ಇಸ್ ಗ್ರೇಟರ್ ದನ್ ಕಾರ್ಡಿನಾಲಿಟಿ ಆಫ್ ಎನ್. ಸೊ ಕ್ಲಿಯರ್ ಆಗಿ 5 is greater than 3 ಅಲ್ವಾ ಅಂದ್ರೆ ಮ್ಯಾಪಿಂಗ್ ಇದೆ ಅಂತ. ಬಟ್ ಏನಂದ್ರೆ ನೋಡಿ ಇಲ್ಲಿ ಹೋಮೋಮಾರ್ಫಿಸಮ್ ಹೇಳ್ಬೇಕಾದ್ರೆ ಕೋಡೊಮೈನ್ ಆರ್ಡರ್ ಇದೆ ನೋಡಿ. ಯಾವಾಗ ಎಫ್ ಫ್ರಮ್ ZM to ZN ಇಲ್ಲಿ ಕೊಟ್ಟಾಗ ಮಾತ್ರ, ಬೇರೆ ಯಾವ್ದಾದ್ರು ಗ್ರೂಪ್ಸ್ ಕೊಟ್ರೆ ಹೇಳಕ್ಕಾಗಲ್ಲ ರಿಸಲ್ಟ್ಸ್. ಇಲ್ಲಿ ಎನ್ ಇದೆ ನೋಡಿ ಅದು ಡಿವೈಡ್ ಮಾಡ್ಬೇಕು ಎಮ್ ಅನ್ನ. ಇಲ್ಲಿ ಮಾಡೋದ ಡಿವೈಡ್ ನೋ ಸರ್ 3 does not divide. divides 5. ಸೊ ಹಾಗಾಗಿ ಏನಂತ ಹೇಳ್ತಾರೆ ಇಲ್ಲಿ ನೋ ಆನ್ ಟು ಹೋಮೋಮಾರ್ಫಿಸಮ್. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆನಾ ಇದು? ಸೊ ರಿಸಲ್ಟ್ ಇದು ಓಕೆನಾ. ಯಾವ ರಿಸಲ್ಟ್ ಅಂತ ಹೇಳ್ತೀನಿ ನೋಡಿ ಬೇಕಿದ್ರೆ ನಮಗೆ. ನಂಬರ್ ಆಫ್ ಆನ್ ಟು ಹೋಮೋಮಾರ್ಫಿಸಮ್ F from ZM to ZN is ಯಾವಾಗ ಹೇಳಿ n divides m ಆಗಿರ್ಬೇಕು ಅವಾಗ ಮಾತ್ರ ಇದು ಸಿಗೋದು ನಮಗೆ. ಓಕೆನಾ. ಎಷ್ಟಿರ್ತಾವೆ ಹೇಳಿ ಪೈ ಆಫ್ n. ಓಕೆನಾ. ಇಲ್ಲಿ ಡಿವೈಡ್ ಮಾಡ್ತಿಲ್ಲ ಹಾಗಾಗಿ ನೋ ಆನ್ ಟು ಹೋಮೋಮಾರ್ಫಿಸಮ್. ಸೊ ನೋ ಆನ್ ಟು ಹೋಮೋಮಾರ್ಫಿಸಮ್. ಓಕೆನಾ. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆ ಇದಕ್ಕೇನಾಗುತ್ತೆ ಇದು ರಿಸಲ್ಟ್ ಇದು ಓಕೆನಾ. ಸೊ ಏನ್ ರಿಸಲ್ಟ್ ಅಂದ್ರೆ ನೋಡಿ ಇಲ್ಲಿ ಲೆಟ್ ಪಿ ಬಿ ಎ ಪ್ರೈಮ್ ನಂಬರ್ ಗ್ರೇಟರ್ ದ್ಯಾನ್ 1. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂತ ಹೇಳ್ತಾರೆ. ಅಪ್ ಟು ಐಸೋಮಾರ್ಫಿಸಮ್ ದೇರ್ ಇಸ್ ಎ ಯೂನಿಕ್ ಫೀಲ್ಡ್ ಆಫ್ ಆರ್ಡರ್ ಪಿ ಸ್ಕ್ವೇರ್ ಅಂತ. ಸೊ ರಿಸಲ್ಟ್ ಇದು ಜಸ್ಟ್ ಸ್ಟೇಟ್ಮೆಂಟ್. ಸೊ ಆಪ್ಷನ್ ಎ ಕರೆಕ್ಟ್ ಇದೆ ನೋಡಿ ಓಕೆನಾ. ಅಪ್ ಟು ಐಸೋಮಾರ್ಫಿಸಮ್ ದೇರ್ ಇಸ್ ಎ ಯೂನಿಕ್ ಫೀಲ್ಡ್ ಆಫ್ ಆರ್ಡರ್ ಪಿ ಸ್ಕ್ವೇರ್ ಅಂತ. ಪಿ ಕ್ಯೂಬ್ ಕೊಟ್ರು ಸೊ ಅದು ಕೂಡ ಆಗುತ್ತೆ. ಸೊ ದೇರ್ ಮೇ ನಾಟ್ ಬಿ ಎನಿ ಫೀಲ್ಡ್ ವಿತ್ ಆರ್ಡರ್ ಪಿ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಸಿಗುತ್ತೆ ನಿಮ್ಗೆ ಗೊತ್ತಿದೆ ಆರ್ಡರ್ ಆಫ್ ಫೀಲ್ಡ್ ಏನಾಗಿರುತ್ತೆ ಹೇಳಿ ಪಿ ಪವರ್ ಎನ್ ಫೈನೈಟ್ ಫೀಲ್ಡ್ ಓಕೆನಾ. ಸೊ ಆಪ್ಷನ್ ಎ ಕರೆಕ್ಟ್ ಇದೆ ಅಷ್ಟೇ ಆಗಿದೆ. ಇದು ಈಸಿ ಇದೆ ಅಲ್ವಾ ಇದು? ಆನ್ಸರ್ ಏನ್ ಬರುತ್ತೆ ಹೇಳಿ? e power minus 5/2. ಎಸ್ ಇ ಪವರ್ ಐ ಪೈ ಬೈ 2 ಅಂತ ತಗೊಳ್ತೀರಾ, ಹೋಲ್ ಪವರ್ ಐ ತಗೊಳ್ಳಿ ಸಾಕು. ಸೊ ಇ ಪವರ್ ಮೈನಸ್ ಐ ಸ್ಕ್ವೇರ್ ಪೈ ಬೈ 2 ಆಗುತ್ತೆ. ಸಾರಿ ಇ ಪವರ್ ಮೈನಸ್ ಪೈ ಬೈ 2. ಸೊ ಯಾವ ಆಪ್ಷನ್ ಹೇಳಿ? ಆಪ್ಷನ್ ಸಿ ಓಕೆನಾ. ಇದು ಆಗಿದೆ ಕಾನ್ಸ್ಟೆಂಟ್. ಓಕೆ ಇದು ಹೇಳಿ ನೋಡೋಣ ಡೈರೆಕ್ಟ್ ರಿಸಲ್ಟ್ ಇದು. ಎಫ್ ಫ್ರಮ್ ಸಿ ಟು ಸಿ ಬಿ ಎ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್. ಸೊ ದೆನ್ ಏನಾಗುತ್ತೆ? ಸೊ ರೇಂಜ್ ಆಫ್ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ನೋಡಿ. ರೇಂಜ್ ಅಂದ್ರೆ ಏನು? ಎಫ್ ಆಫ್ ಸಿ ಅಂತ ಅಂದ್ರೆ ಡೊಮೈನ್ ಅಲ್ಲಿ ತಗೊಳ್ತಾ ಹೋದಾಗ ಏನ್ ಬರ್ತಿದೆ ಔಟ್ಪುಟ್ ದಟ್ ಇಸ್ ಅ ರೇಂಜ್, ದಟ್ ಇಸ್ ಎಫ್ ಆಫ್ ಸಿ ಓಕೆನಾ. ಇದು ರೇಂಜು. ಸೊ ಈ ರೇಂಜ್ ಇದೆ ನೋಡಿ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಏನಾಗಿರುತ್ತೆ ಅದು ರೇಂಜು ಟೆನ್ಸ್ ಇನ್ ಸಿ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಆಪ್ಷನ್ ಸಿ ಕರೆಕ್ಟ್ ಇದೆ ಓಕೆನಾ. ನಿಮಗೆ ಆಲ್ರೆಡಿ ಗೊತ್ತಿದೆ ನಾನ್ ಕಾನ್ಸ್ಟೆಂಟ್ ಯಾವ ತಗೊಳ್ತೀರಾ? ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಎಫ್ ಆಫ್ ಝಡ್ ಇ ಪವರ್ ಝಡ್ ತಗೋಬೋದಾ? ಇವಾಗ ಇದಕ್ಕೆ ಏನಾಗುತ್ತೆ ನೋಡಿ ಇಲ್ಲಿ c minus singleton 0. f of z ರೇಂಜ್ ಏನ್ ಬರುತ್ತೆ ಇದಕ್ಕೆ? ಸಿ ಎಕ್ಸೆಪ್ಟ್ ಸಿಂಗಲ್ಟನ್ 0ನಾ? ಹಾ ಇವಾಗ ಕ್ಲೋಸರ್ ಮಾಡಿದ್ರೆ ಏನಾಗುತ್ತೆ? ಕ್ಲೋಸರ್ ಅಂದ್ರೆ ನಿಮಗೆ ಗೊತ್ತಿದೆ ಸಿ ಎಕ್ಸೆಪ್ಟ್ ಸಿಂಗಲ್ಟನ್ 0 ಯೂನಿಯನ್ ಸಿ ಎಕ್ಸೆಪ್ಟ್ ಸಿಂಗಲ್ಟನ್ 0 ಡ್ಯಾಶ್ ದಟ್ ಈಸ್ ಡಿರೈವ್ಡ್ ಸೆಟ್. ಇಲ್ಲಿ ಏನಾಗುತ್ತೆ ಇವಾಗ ಸಿ ಸಿಂಗಲ್ಟನ್ 0 ಯೂನಿಯನ್ ಇದೇನಾಗುತ್ತೆ ಹೇಳಿ 0 ಇಸ್ ಆಲ್ಸೋ ಲಿಮಿಟ್ ಪಾಯಿಂಟ್ ಆಫ್ ಸಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಏನ್ ಬರುತ್ತೆ ಪೂರ್ತಿ ಸಿ ಬಂದ್ಬಿಡುತ್ತೆ ಕರೆಕ್ಟ್ ಅಲ್ವಾ? ಲಿಮಿಟ್ ಪಾಯಿಂಟ್ ಅಂದ್ರೆ ಏನು ಇವಾಗ? ಈಗ ನೋಡಿ 0 ಇಲ್ಲಿದೆ, ನೀವು ಯಾವುದೇ ನೇಬರ್ಹುಡ್ ಅನ್ನ ಬರೀತಾ ಹೋಗಿ ಇನ್ಫಿನಿಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಇದು ಬರ್ಬೇಕಲ್ವಾ? ಸಿ ಎಕ್ಸೆಪ್ಟ್ ಸಿಂಗಲ್ಟನ್ 0 ಬರುತ್ತಲ್ವಾ? 0 ಅಂದ್ಬಿಟ್ಟು ಬರುತ್ತೆ ಇನ್ಫಿನಿಟ್ ನಂಬರ್ ಆಫ್ ಎಲಿಮೆಂಟ್ಸ್. ಹಾಗಾಗಿ 0 ಏನಾಗ್ಬಿಡುತ್ತೆ ಇಸ್ ಆಲ್ಸೋ ಪಾಯಿಂಟ್ ಆಫ್ ಸಿ ಎಕ್ಸೆಪ್ಟ್ ಸಿಂಗಲ್ಟನ್ 0. ಹಾಗಾಗಿ ಸಿ ಬರುತ್ತೆ. ಏನಾಗ್ಬಿಡುತ್ತೆ ಯೂನಿಯನ್ ಪೂರ್ತಿ ನಮಗೆ ಸಿ ಆಗ್ಬಿಡುತ್ತೆ. ಸೊ ಹಾಗಾಗಿ
ಈಕ್ವಲ್ ಟು ಸಿ ಬರುತ್ತೆ. ಸೊ ಡೆನ್ಸ್ ಇನ್ ಸಿ. ಎಫ್ ಆಫ್ ಝಡ್ ಈಕ್ವಲ್ ಟು ಸೈನ್ ಝಡ್ ತಗೊಂಡ್ರೆ ನಿಮ್ಗೆ ಗೊತ್ತಿದೆ ರೇಂಜ್ ಆಫ್ ಸೈನ್ ಝಡ್ ಏನಾಗುತ್ತೆ ಹೇಳಿ? ಸಿ ಸಿ ಬರುತ್ತೆ. -1 to 1. ಸಿ ಕ್ಲೋಸರ್ ಏನಾಗ್ಬಿಡುತ್ತೆ ನಮಗೆ? ಸಿ ಬರುತ್ತೆ. ಸೊ ಹಾಗಾಗಿ ಯಾವುದೇ ನಾನ್ ಕಾನ್ಸ್ಟೆಂಟ್ ಎಂಟರ್ ಫಂಕ್ಷನ್ ತಗೊಂಡ್ರು ಅದರ ರೇಂಜ್ ಇದೆ ನೋಡಿ, ಡೆನ್ಸ್ ಇನ್ ಸಿ ಆಗಿರುತ್ತೆ. ಓಕೆನಾ? ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಅರ್ಥ ಇದಲ್ವಾ? ಸೊ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಎಫ್ ಆಫ್ ಸಿ ಇಸ್ ಫೈನೈಟ್ ಅಂತ ಹೇಳ್ತಿದ್ದಾರೆ ನೋಡಿ. ಇಲ್ಲಿ ಏನ್ ಬಂದ್ಬಿಡುತ್ತೆ ನಮಗೆ? ಅನ್ಕೌಂಟೇಬಲ್, ದಟ್ ಈಸ್ ಇನ್ಫಿನೈಟ್ ಸೆಟ್. ಆಪ್ಷನ್ ಎ ಡಿಸ್ಕಾರ್ಡಾ? ಆಪ್ಷನ್ ಬಿ ಇದೆ ನೋಡಿ, ಎಫ್ ಆಫ್ ಸಿ ಕ್ಲೋಸರ್ ಈಸ್ ಕಾಂಪ್ಯಾಕ್ಟ್ ಅಂತ ಹೇಳ್ತಿದ್ದಾರೆ. ಕ್ಲೋಸ್ಡ್ ಪ್ಲಸ್ ಬೌಂಡೆಡ್, ಇಲ್ಲಿ ಅನ್ಬೌಂಡೆಡ್ ಆಗ್ಬಿಡುತ್ತೆ ಸಿ. ಸೊ ಹೇಳಕ್ ಆಗಲ್ಲ. ಎಫ್ ಆಫ್ ಸಿ ಇಸ್ ನಾಟ್ ಡೆನ್ಸ್ ಇನ್ ಸಿ ಅಂತ ಹೇಳ್ತಾರೆ. ಸೊ ಕ್ಲಿಯರ್ ಆಗಿ ಡೆನ್ಸ್ ಆಗೇ ಆಗುತ್ತೆ. ಓಕೆನಾ? ಸೊ ಆಪ್ಷನ್ ಡಿ ಮಾಡಿ ನೋಡಿ. ಇದರ ಕೊಟ್ಬಿಟ್ಟಿದ್ದಾರೆ ಇಲ್ಲಿ, ಇದ್ರ ಅರ್ಥ ಡೆನ್ಸ್, ಇದು ನಾಟ್ ಡೆನ್ಸ್. ಎರಡರ ಒಂದ್ ಆಗ್ಬೇಕಲ್ವಾ? ಎಸ್ ಸರ್. ಆಲ್ರೆಡಿ ಆಗಿದೆ. ಈಗ ಏನ್ ತಗೊಳ್ತೀರಿ ಹೇಳಿ? ವೆರಿ ಸಿಂಪಲ್. ಎನ್ ಈಕ್ವಲ್ ಟು 1 ತಗೊಳ್ಳಿ. ಅವಾಗ ಏನಾಗುತ್ತೆ? ಇಂಟಿಗ್ರೇಷನ್ ಮಾಡ್ ಝಡ್ ಈಕ್ವಲ್ ಟು 1, ಝಡ್ ಪವರ್ 0 ಆಗ್ಬಿಡುತ್ತೆ, ದಟ್ ಈಸ್ 1. ಇಲ್ಲಿ ಏನಾಗುತ್ತೆ? 3z - 1 ಇಂಟು dz ಆಗುತ್ತೆ. ಸೊ 1/3 ಕಾಮನ್, ಸಾರಿ 3 ಕಾಮನ್ ತಗೊಳ್ಳಿ. z - 1/3 ಇಂಟು dz ಆಗುತ್ತೆ. ಸೊ 1/3 ಆಚೆ ಬರುತ್ತೆ. ಇಲ್ಲಿ ಏನಾಗುತ್ತೆ? ಬೈ ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಏನಾಗುತ್ತೆ? 2πi ಇಂಟು ಎಫ್ ಆಫ್ 1/3 ಆಗುತ್ತೆ. ಸೊ 1/3 ಇದೆ. ಇವಾಗ ಏನಾಗ್ಬಿಡುತ್ತೆ ಹೇಳಿ? 1/3 ಇಂಟು 2πi ಎಫ್ ಆಫ್ ಝಡ್ ಏನಿದೆ ಅಲ್ಲಿ 1 ಇದೆ. ಸೊ ಎಫ್ ಆಫ್ 1/3 ಏನಾಗುತ್ತೆ ಹೇಳಿ? ಇಸ್ ಆಲ್ಸೋ 1 ಆಗುತ್ತೆ. ಸೊ ಹಾಗಾಗಿ 2/3 πi is the answer. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆ, ಇದು ಗೊತ್ತಿದೆಯಲ್ವ ನಿಮಗೆ? ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ಹೈಪರ್ಬೋಲಿಕ್ ವೈ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಸಿಆರ್ ಇಕ್ವೇಷನ್ ಚೆಕ್ ಮಾಡಿ. ಸೊ ಯು ಎಕ್ಸ್ ಈಕ್ವಲ್ ಏನಾಗುತ್ತೆ? ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ನಿಮಗೆ ಗೊತ್ತಿದೆ. ಸಿಆರ್ ಇಕ್ವೇಷನ್ ಏನಾಗಬೇಕು ಹೇಳಿ? ಯು ಎಕ್ಸ್ ಈಕ್ವಲ್ ಟು ವಿ ವೈ ಆಗ್ಬೇಕು. ಇವಾಗ ಫಸ್ಟ್ ಆಪ್ಷನ್ ವಿ ವೈ ಆಗುತ್ತೆ. ಸೈನ್ ಎಕ್ಸ್ ಕಾಸ್ ಹೈಪರ್ಬೋಲಿಕ್ ವೈ ಆಗುತ್ತೆ. ಸೈನ್ ಎಕ್ಸ್ ಇದೆ ನೋಡಿ, ಮೈನಸ್ ಇಲ್ಲ. ಕರೆಕ್ಟ್ ಅಲ್ವಾ? ಆಪ್ಷನ್ ಎ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಬಿ ಏನಾಗುತ್ತೆ ನೋಡಿ, ಸಾರಿ ನಾನು ಏನ್ ಮಾಡಿದೆ, ಕರೆಕ್ಟ್ ಇದೆ. ವಿ ವೈ ಮಾಡಿ. ಆಪ್ಷನ್ ಬಿ ಏನಾಗುತ್ತೆ? ಮೈನಸ್ ಕಾಸ್ ಎಕ್ಸ್ ಕಾಸ್ ಹೈಪರ್ಬೋಲಿಕ್ ವೈ ಆಗುತ್ತೆ. ಕ್ಲಿಯರ್ ಆಗಿ ನಾಟ್ ಈಕ್ವಲ್. ಆಪ್ಷನ್ ಬಿ ಡಿಸ್ಕಾರ್ಡ್. ಆಪ್ಷನ್ ಸಿ ಏನಾಗುತ್ತೆ ನೋಡಿ, ವಿ ವೈ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಕರೆಕ್ಟ್ ಇದೆಯಲ್ವಾ? ಇದು ಈಕ್ವಲ್. ಎಸ್ ಸರ್. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಅಷ್ಟೇ. ಓಕೆ, ಇದೇನ್ ಕೊಟ್ಟಿದ್ದಾರೆ? ದ ಫಂಕ್ಷನ್ ಎಫ್ ಆಫ್ ಝಡ್ ಈಕ್ವಲ್ ಟು ಪೈ ಬೈ ಝಡ್ ಸ್ಕ್ವೇರ್ ಕಾಟ್ ಪೈ ಝಡ್ ಎಸ್ ಪೋಲ್ ಆಫ್ ಆರ್ಡರ್ 3 at z equal to 0 and a simple pole z equal to 1, z equal to 0, z equal to 2, z equal to 0, z equal to 1, z equal to b ಇದೆ. 2 ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಓಕೆ, ಚೆಕ್ ಮಾಡಿ ಏನಾಗುತ್ತೆ ಅದು ನೋಡಿ. ಅವರೇ ಕೊಟ್ಬಿಟ್ಟಿದ್ದಾರೆ, ಚೆಕ್ ಮಾಡಕ್ ಹೋಗ್ಬೇಡಿ. ಪೋಲ್ ಆಗುತ್ತಾ ಆಗಲ್ವಾ ಅಂತ. ಎಲ್ಲಾದ್ರಲ್ಲೂ ಪೋಲ್ ಇದೆ ಅಲ್ವಾ? ನಿಮ್ಗೆ ಗೊತ್ತಿದೆ. ಪೋಲ್ ಆಫ್ ಆರ್ಡರ್ ಚೆಕ್ ಮಾಡ್ಬೇಕಷ್ಟೇ. ಇವಾಗ ಏನ್ ಮಾಡ್ತೀರಿ ಹೇಳಿ? ಲಿಮಿಟ್ z tends to 0. ಹಾ, ಸೆಟ್ ತಗೊಳ್ತೀರಾ. ಏನ್ ತಗೋಬೇಕು ಆಮೇಲೆ ನೋಡೋಣ. ಪೈ ಇಲ್ಲಿ ಏನಾಗ್ಬಿಡುತ್ತೆ? ಕಾಸ್ ಪೈ ಝಡ್ ಡಿವೈಡೆಡ್ ಬೈ ಝಡ್ ಸ್ಕ್ವೇರ್ ಇಂಟು ಸೈನ್ ಪೈ ಝಡ್. ಕರೆಕ್ಟ್? ಇವಾಗ ಇಲ್ಲಿ ಝಡ್ ತಗೊಂಡ್ರೆ ಏನಾಗುತ್ತೆ ನೋಡಿ. ಸ್ಕ್ವೇರ್ ತಗೊಂಡು ಅಲ್ಲ, ಈಗ ಕಾಸ್ ಪೈ ಝಡ್ ತಗೊಂಡ್ರೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಪೈ ಝಡ್ ಆಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಝಡ್ ಏನಾಗುತ್ತೆ? 1 ಆಗುತ್ತೆ. ಕಾಸ್ ಪೈ ಝಡ್ ಅಲ್ಲಿ ಬಂತಲ್ವ, ಮೇಲೆ ಉಳ್ಕೊಂಡಿರೋದು ನ್ಯೂಮರೇಟರ್ ಅಲ್ಲಿ, ಅಲ್ಲಿ ತಗೊಂಡ್ರೆ 1 ಆಗುತ್ತೆ. ಬಟ್ ಡಿನಾಮಿನೇಟರ್ ಏನಾಗ್ಬಿಡುತ್ತೆ ನೋಡಿ, ಸೈನ್ ಪೈ ಝಡ್ ಅನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ? ಕಾಸ್ ಆಗುತ್ತೆ. ಕಾಸ್ 0 1 ಆಗುತ್ತೆ. ಬಟ್ ಝಡ್ ಸ್ಕ್ವೇರ್ ಇಟ್ಕೊಂಡಿರ್ತೀವಲ್ವಾ, 0 ಆಗ್ಬಿಡುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀವಿ? ಪ್ರಾಡಕ್ಟ್ ರೂಲ್ ಮಾಡ್ತೀವಿ. ಅಂದ್ರೆ ಡಿನಾಮಿನೇಟರ್ ಮತ್ತು 0 ಬರುತ್ತೆ ಅಂತ. ಯಾವಾಗ? ಎಲ್ಲ ಹಾಸ್ಪಿಟಲ್ ಅಪ್ಲೈ ಮಾಡಿದಾಗ. ಕರೆಕ್ಟ್ ಅಲ್ವಾ? ಸೊ ನಾನ್ 0 ಬೈ 0 ಏನಾಗ್ಬಿಡುತ್ತೆ ಹೇಳಿ? ಇನ್ಫಿನಿಟಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಫೈನೈಟ್ ನಂಬರ್ ಬರಬೇಕು. ಝಡ್ ಸ್ಕ್ವೇರ್ ತಗೋಬೇಕು ಇವಾಗ ನೀವು. ಯಾವುದೇ ಕಾರಣಕ್ಕೂ ಸಿಂಪಲ್ ಪೋಲ್ ಆಗಲ್ಲ. ಅವ್ರು ಕೊಟ್ಟಿಲ್ಲ ಅಲ್ಲಿ ಅಲ್ವಾ? ನೋಡಿ ಇಲ್ಲಿ ಆಫ್ ಆರ್ಡರ್ 3, ಆಫ್ ಆರ್ಡರ್ 2, ಆಫ್ ಆರ್ಡರ್ 3, ಆಫ್ ಆರ್ಡರ್ 2 ಕೊಟ್ಟಿದ್ದಾರೆ. ಝಡ್ ಸ್ಕ್ವೇರ್ ತಗೊಳ್ಳಿ ನೋಡೋಣ. ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಲಿಮಿಟ್ ಅಪ್ಲೈ ಮಾಡೋದು ಏನಾಗುತ್ತೆ ನೋಡಿ. 1/0 ದಟ್ ಈಸ್ ಇನ್ಫಿನಿಟಿ ಅಲ್ವಾ? ಫೈನೈಟ್ ನಂಬರ್ ಬರ್ಬೇಕು ನಮಗೆ. ಸೊ ಹಾಗಾಗಿ ಮಸ್ಟ್ ಬಿ ಏನಾಗಿ ಇವಾಗ ಮಸ್ಟ್ ಬಿ 3. ಕರೆಕ್ಟ್ ಅಲ್ವಾ?
Yes. ಸೊ ಹಾಗಾಗಿ ಯಾವ ಆಪ್ಷನ್ ಇದೆ ನೋಡಿದ್ರಿ? ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ ಅಲ್ಲಿ ಇದೆ. Option C. ಅಂದ್ರೆ ಆಪ್ಷನ್ ಎ ಅಲ್ಲಿ ಇದೆ, ಆಪ್ಷನ್ ಸಿ ಅಲ್ಲಿ ಇದೆ. ಇವಾಗ ಏನ್ ಮಾಡ್ತೀರಾ ನೆಕ್ಸ್ಟ್ ನೋಡಿ, ಇಲ್ಲೂ z=1 ಇದೆ, z=1 ಇದೆ. ಅಂದ್ರೆ z=2 ನೀವು ಚೆಕ್ ಮಾಡಂಗೇ ಇಲ್ಲ. ಈಗ ಲಿಮಿಟ್ ಏನ್ ಮಾಡ್ತೀರಾ, z→1 ಮಾಡಿ, ಸ್ವಲ್ಪ ಲೆಂತ್ ಇದೆ ಇದು, z-1. ಸೊ ಪೈ Z-1 pi z divided cos by pi z square sin pi z z square into sin pi z. ಅಲ್ವಾ? ಪೋಲ್ ಆಫ್ ಆರ್ಡರ್ ಸಿಂಪಲ್ ಪೋಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸಿಂಪಲ್ ಪೋಲ್ ಚೆಕ್ ಮಾಡ್ಬೇಕಂದ್ರೆ ನೀವು ಸಿಂಪಲ್ ಪೋಲ್ ಆಗಿಲ್ಲ ಅಂದ್ರೆ ಆಪ್ಷನ್ಸ್ ಏನೇ ಕರೆಕ್ಟ್ ಅಂತ. ಸಾರಿ, ಎಸ್ ಸಿಂಪಲ್ ಪೋಲ್ ನೀವು ಚೆಕ್ ಮಾಡಿ, ಇದು ಈಸಿ ಇದೆ. ಎಲ್ಲ ಸ್ಪೀಡಲ್ ಮಾಡಿ, ಯಾಕಂದ್ರೆ ಇದು 0 ಆಗ್ಬಿಡುತ್ತೆ, ಡಿನಾಮಿನೇಟರ್ 0. z→1 ಏನಾದ್ರೂ ಮಾಡ್ಬೋದಾ? ಸೆಟ್ ಮಾಡಿದ್ರೆ ಇಲ್ಲಿ ತಗೊಳ್ಳಿ, ಇದು ನೋಡೋಣ. ಇಲ್ಲಿ ಈ ತರ ತಗೋಬೋದಾ? ಪೈ z ಇಂಟು ಪೈ z ತಗೋಬೋದಾ? ಇಲ್ಲ, ಸಾರಿ ಇದರಲ್ಲಿ 1 ಇದೆ. ಸಾರಿ, 0 ಇದ್ರೆ ಮಾತ್ರ ಅದು 1 ಇದೆ. ಓಕೆ, ಪ್ರಾಡಕ್ಟ್ ಅಪ್ಲೈ ಮಾಡಿ. ಪ್ರಾಡಕ್ಟ್ ಏನಾಗುತ್ತೆ, ಕಾಸ್ ಪೈ z z-1 ಆಗುತ್ತೆ. ನೆಕ್ಸ್ಟ್ ಪ್ಲಸ್ z-1 ಇಂಟು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಪೈ ಸೈನ್ ಪೈ z Minus sin ಡಿವೈಡೆಡ್ ಬೈ ಡಿನಾಮಿನೇಟರ್ ಒಳಗೆ ಏನಾಗುತ್ತೆ, ಸೈನ್ ಪೈ z ಇಂಟು 2z ಪ್ಲಸ್ z² ಪೈ ಕಾಸ್ ಪೈ z. cos pi z. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, z= ಅಂತ ತಗೊಂಡ್ರೆ ಇಲ್ಲಿ 0 ಆಗ್ಬಿಡುತ್ತಲ್ವ ಇದು, ಯಾಕಂದ್ರೆ ಸೈನ್ ಏನಾಗುತ್ತೆ ಹೇಳಿ, ಆಲ್ವೇಸ್ ಫಾರ್ ಆಲ್ ಇಂಟೀಜರ್ಸ್ ಏನಾಗ್ಬಿಡುತ್ತೆ, ಪೈ ಜೊತೆಗಿದ್ರೆ 0 ಆಗ್ಬಿಡುತ್ತೆ. ಇದು ವ್ಯಾನಿಶ್ ಆಯ್ತು. ಇಲ್ಲಿ ಏನಾಗುತ್ತೆ, ಕಾಸ್ ಪೈ -1 ಬರುತ್ತೆ, ಮೈನಸ್ ಪೈ ಬರುತ್ತೆ ನ್ಯೂಮರೇಟರ್ ಡಿವೈಡೆಡ್ ಬೈ, ಇಲ್ಲಿ ಏನಾಗುತ್ತೆ ನೋಡಿ, ಇದು 0 ಆಗ್ಬಿಡುತ್ತೆ ಇದು. ಬಟ್ ಇಲ್ಲಿ 0ನಾ, ಮೈನಸ್ ಪೈ. ಎಸ್ ಮೈನಸ್ ಪೈ ಬಂದ್ಬಿಡುತ್ತೆ, ಗೆಟ್ ಕ್ಯಾನ್ಸಲ್ 1 ಬರ್ತಿದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಹೇಳಿ, ಸಿಂಪಲ್ ಹೋಲ್. ಸೊ ಆಪ್ಷನ್ ಕರೆಕ್ಟ್ ಇದೆ. ಓಕೆನಾ? ಈಸಿ ಇದೆ ನೋಡಿ, ಆಲ್ರೆಡಿ ಸಾಲ್ವ್ ಮಾಡಿದೀನಿ ನಾನು. ಏನ್ ಕೊಟ್ಟಿದ್ದಾರೆ ಅಲ್ಲಿ, ಸಪೋಸ್ x² ಪ್ಲಸ್ y ಪ್ಲಸ್ 4i and -3 ಪ್ಲಸ್ i x² y are conjugate to each other and xy are real. ಸೊ ದೆನ್ xy ಏನ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ದಕ್ಕಾರ ಕಾಂಜುಗೇಟ್ ತಗೋಬಹುದು ಅಷ್ಟೇ ನೀವು. ಈಗ ಅಂದ್ರೆ z1 ಬಾರ್ ಈಕ್ವಲ್ ಟು z2 ಆಗುತ್ತೆ ಅಂತ. ಈಗ ನೀವು ಇದನ್ನ z1 ಅಂತ ತಗೊಂಡ್ರೆ, ಇದು z2 ಅಂತ ತಗೊಳ್ತೀರ ಅನ್ಕೊಡಿ, ಏನಾಗುತ್ತೆ ಹೇಳಿ, ಅದು z1 ಈಕ್ವಲ್ ಟು z2 ಬಾರ್. ಸೊ ಏನಾಗುತ್ತೆ ನೋಡಿ, ತಗೊಂಡ್ರೆ ಇವಾಗ x² ಪ್ಲಸ್ y ಪ್ಲಸ್ 4i ಈಕ್ವಲ್ ಟು, ಇದನ್ನ ಬಾರ್ ಆಗಿ ತಗೋಬೇಕು ನೀವು, ಯಾಕೆ ಕಾಂಜುಗೇಟ್, -3 ಮೈನಸ್ i minus i x² y. ಏನಾಗುತ್ತೆ, x² ಪ್ಲಸ್ y ಈಕ್ವಲ್ ಟು -3, x² y ಈಕ್ವಲ್ ಟು -4. Yes sir. ಯಾವ ಆಪ್ಷನ್ ಬರುತ್ತೆ ಚೆಕ್ ಮಾಡ್ತಾ ಹೋಗಿ ಅಷ್ಟೇ. ಇದು x, ಇದು y ತಗೊಂಡ್ರೆ ಏನಾಗುತ್ತೆ ನೋಡಿ, 1 ಪ್ಲಸ್ 1 plus 4 5 -3 ಬರಬೇಕು. ಆಪ್ಷನ್ ಎ ಡಿಸ್ಕಾರ್ಡ್. ಆಪ್ಷನ್ ಬಿ ಏನಾಗುತ್ತೆ ನೋಡಿ, 1 - 4 ಬರುತ್ತೆ ಸರ್, -3. ಓಕೆ, 1 ಹೋಲ್ ಸ್ಕ್ವೇರ್ -4 ಬರ್ತಿದೆ ನೋಡಿ. ಆಪ್ಷನ್ ಬಿ ಕರೆಕ್ಟ್ ಇದೆ. ಇನ್ ತಗೊಂಡ್ರೆ ಏನಾಗುತ್ತೆ ನೋಡಿ, 1 ಪ್ಲಸ್ 4 ಆಗುತ್ತೆ, ದಟ್ ಈಸ್ 5. ಇನ್ ತಗೊಂಡ್ರೆ 4 ಪ್ಲಸ್ 4 8 ಆಗುತ್ತೆ, -3 ಬೇಕು. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆ, ಇದೇನಾಗುತ್ತೆ ಹೇಳಿ, z ಬಿಲಾಂಗ್ಸ್ ಟು ಸಿ. ದೆನ್ ಇಲ್ಲಿ ರೇಂಜ್ ಆಫ್ ಸೈನ್ z ಅಂತ ಕೊಟ್ಟಿದ್ದಾರೆ, ಇಲ್ಲಿ ರೇಂಜ್ ಅಂತ ಅದು. ಸೊ ಮಾಡ್ ಆಫ್ f ಆಫ್ z ಮೀನ್ಸ್ ರೇಂಜ್ ಅಂತ. ಏನಾಗುತ್ತೆ ಹೇಳಿ, ಅನ್ಬೌಂಡೆಡ್. ಸೊ ನೋಡಿ, ಸೈನ್ z ಗೆ ಏನ್ ಬರುತ್ತೆ ನಮ್ಗೆ, ಸಿ ಬರುತ್ತಲ್ವಾ. ಸೊ ಏನ್ ಬರುತ್ತೆ ರೇಂಜ್ ನಮ್ಗೆ, ಫುಲ್ ಸಿ ಬರುತ್ತೆ, ಈ ತರ ಬರುತ್ತೆ ಅಷ್ಟೇ. ಸೊ ನಾವು ಇನ್ ತಗೊಳ್ತೀವಲ್ವಾ, ಡೊಮೈನ್ ಏನಾದ್ರು ರಿಯಲ್ ತಗೊಂಡ್ರೆ ಹೆಂಗ್ ಬರುತ್ತೆ ನಮ್ಗೆ ರೇಂಜು, ಇದು -1 ಇದು 1 ಹೆಂಗ್ ಬರುತ್ತೆ ಹೇಳಿ, ಸೈನ್ಗೆ ಗ್ರಾಫು 0 ಇಲ್ಲಿ ಬರುತ್ತಲ್ವಾ, ಈ ತರ ಬರುತ್ತಲ್ವಾ, ಹಿಂಗ್ ಬರುತ್ತೆ. ಒಂದು ಕರೆಕ್ಟ್ ಆಗಿ ಇದಿರುತ್ತೆ ನೋಡಿ ಇಲ್ಲಿ. ಸೊ ಅಪ್ಪರ್ ಬೌಂಡ್ 1, ಲೋಯರ್ ಬೌಂಡ್ -1 ಅನ್ನೋ ತರ. ಬಟ್ ಇಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಏನಾಗ್ಬಿಡುತ್ತೆ, z ಬಿಲಾಂಗ್ ಟು ಸಿ ತಗೊಂಡಾಗ ಏನಾಗುತ್ತೆ ರೇಂಜ್ ನಮ್ಗೆ ಫುಲ್ ಕವರ್ ಆಗುತ್ತೆ XY ಪ್ಲೇನ್. ಅರ್ಥ ಆಯ್ತಾ? ಸೊ ಏನಾಗ್ಬಿಡುತ್ತೆ ಹೇಳಿ, ಯಾವಾಗ ಅದು ಅನ್ಬೌಂಡೆಡ್. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಇದೆ. ಇದಾಗಿದೆ ಅಲ್ವಾ ಇದು? ಏನಾಗುತ್ತೆ ಹೇಳಿ ಇದು,
z ಮೈನಸ್ ಡಿವೈಡೆಡ್ ಬೈ z ಪ್ಲಸ್ ಎ ಈಕ್ವಲ್ ಟು 1 ಬಂದ್ರೆ ಏನಾಗ್ಬಿಡುತ್ತೆ ಅದು ಲೈನ್ ಆಗುತ್ತೆ. ಲೈನ್ ನಾಟ್ ಈಕ್ವಲ್ ಟು 1 ಬಂದ್ರೆ ನಾಟ್ ಈಕ್ವಲ್ ಟು 0 ಬಂದ್ರೆ ಸರ್ಕಲ್. ಓಕೆನಾ, ಇದೇನಾಗ್ಬಿಡುತ್ತೆ ಇವಾಗ 1 ಕೊಟ್ಟಿದ್ದಾರೆ ಹಾಗಾಗಿ ಲೈನ್ ಆಗುತ್ತೆ ಅಷ್ಟೇ. ಆಪ್ಷನ್ ಡಿ ಕರೆಕ್ಟ್ ಇದೆ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ಬೌಂಡ್ರಿ. ಜಸ್ಟ್ ಏನ್ ಬರುತ್ತೆ ಹೇಳ್ಬೇಕಷ್ಟೇ. ಏನ್ ಬರುತ್ತೆ ಹೇಳಿ ಬೌಂಡ್ರಿ? ಆಪ್ಷನ್ ಸಿ. -1 less than or equal to x is less than 1. Option C. ಓಕೆ, ಏನ್ ಬರುತ್ತೆ ಜಸ್ಟ್ ಕವರ್ ಮಾಡಿ ಅಷ್ಟೇ. ಈಗ ನೋಡಿ -1 Option C. ಲೆಸ್ ದಾನ್ ಎಕ್ಸ್ ಇದೆ, ಫುಲ್ ಕವರ್ ಮಾಡ್ಬೇಕಷ್ಟೇ. ಬೌಂಡ್ರಿ ಏನ್ ಬರುತ್ತೆ ಅಂತ ಬರೆದ್ರೆ ಮುಗೀತು. -1 ಲೆಸ್ ದಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದಾನ್ ಆರ್ ಈಕ್ವಲ್ ಟು 1 ಏನಾಗುತ್ತೆ ಹೇಳಿ ಹಂಗಾರೆ? ಆಪ್ಷನ್ ಸಿ. Option C. ಓಕೆನಾ, ಕೆಲವೊಂದು ಟಫ್ ಇದಾವೆ ಇಲ್ಲಿ. ಓಕೆ, ಏನಾಗುತ್ತೆ ಹೇಳಿ? ಸೊ ಲೆಟ್ ಎ ಬಿ ಎ ಸಬ್ಸೆಟ್ ಆಫ್ ಎ ಟೊಪಾಲಜಿಕಲ್ ಸ್ಪೇಸ್ ಎಕ್ಸ್, ದೆನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್? ಈಸ್ ನಾಟ್ ಅಂತ ಕೊಟ್ಟಿದಾರಲ್ವಾ. ಸೊ ಎ ಈ ಸಬ್ಸೆಟ್ ಆಫ್ ಎಕ್ಸ್. ಫಸ್ಟ್ ಆಪ್ಷನ್ ಇದೆ ನೋಡಿ, ಎ ಇಸ್ ಕ್ಲೋಸ್ಡ್ ಇಫ್ ಅಂಡ್ ಓನ್ಲಿ ಇಫ್ ಇಟ್ ಕಂಟೈನ್ಸ್ ಆಲ್ ಲಿಮಿಟ್ ಪಾಯಿಂಟ್ಸ್. Let's see. ಕರೆಕ್ಟಾ? Yes, sir. Next, A is closed if and only if. So boundary of A is contained in A. Correct ಇದೆ ಅಲ್ವಾ? Correct ಇದೆ Yes. ಅಲ್ವಾ? Yes, sir. So A is open if and only if. So A intersection boundary point of A empty set. ಅದನ್ನ ನೋಡಿ ನಿಮಗೆ ಗೊತ್ತಿದೆ, ಈ ತರ ತಗೊಳ್ಳಿ. ಹಿಂಗಿದೆ ಒಂದು A ಅಂತ, ದಟ್ ಈಸ್ ಸಬ್ಸೆಟ್ ಆಫ್ ಎಕ್ಸ್. ಓಕೆನಾ, ಇದು ಎ ಇದು. ಸೊ ಅದಕ್ಕೆ ಬೌಂಡ್ರಿ ಇಲ್ಲಿದೆ ನೋಡಿ, ಇದು ಬೌಂಡ್ರಿ. ಓಕೆನಾ, ಇದು ಓಪನ್ ಆಗ್ಬೇಕಂದ್ರೆ ನಮಗೆ ಇಂಟೀರಿಯರ್ ಪಾಯಿಂಟ್ ಮಾತ್ರ ಇರಬೇಕು, ಅವಾಗ ಓಪನ್ ಅಲ್ವಾ. ಇವಾಗ ಎ ಮತ್ತೆ ಬೌಂಡ್ರಿ ಏನ ತಗೊಂಡ್ರೆ ಎಂಟಿ ಸೆಟ್ ಬಂದ್ರೆ ಏನಾಗುತ್ತೆ ಹೇಳಿ? ಓಪನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇಂಟೀರಿಯರ್ ಪಾಯಿಂಟ್ ಅಲ್ವಾ? Yes, sir. ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇಲ್ಲಿದೆ ನೋಡಿ, ಇಂಟೀರಿಯರ್ ಪಾಯಿಂಟ್ಸು, ಬೌಂಡ್ರಿ ಪಾಯಿಂಟ್ಸು, ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಎಲ್ಲಾ ಸೇರಿದ ಏನ್ ಬರುತ್ತೆ ನಮಗೆ ಪೂರ್ತಿ X ಬರುತ್ತೆ. ಬಟ್ ಇಲ್ಲಿ ಏನ್ ಕೊಟ್ಬಿಟ್ಟಾರ ನೋಡಿ, ನಾಟ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ನಾಟ್ ಟ್ರೂ. ಕರೆಕ್ಟ್ ಅಲ್ವಾ? Yes. ಸೊ ಇವೆಲ್ಲ ರಿಪೀಟ್ ಆಗಿದೆ ಅಷ್ಟೇ. ಓಕೆ, ಇದು ಸೊ ಪೈ ಆಫ್ ಎಕ್ಸ್ ಇಸ್ ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ dy by dx ಪ್ಲಸ್ ಕಾಸ್ ಎಕ್ಸ್ ಇಂಟು ವೈ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಸೊ ದೆನ್ ಪೈ ಆಫ್ ಎಕ್ಸ್ ಏನ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊಲ್ಯೂಷನ್ ಏನ್ ಬರುತ್ತೆ ಹೇಳಿ? ದಟ್ ಈಸ್ y ಈಕ್ವಲ್ ಟು ಪೈ ಆಫ್ ಎಕ್ಸ್. ಸೊ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ Yes, sir. dx ಪ್ಲಸ್ ಪಿ ಆಫ್ ಎಕ್ಸ್ ಇಂಟು ವೈ ಈಕ್ವಲ್ ಟು ಕ್ಯೂ ಆಫ್ ಎಕ್ಸ್. ಸೊ ಕ್ಲಿಯರ್ ಆಗಿ ಪಿ ಆಫ್ ಎಕ್ಸ್ ಏನಿದೆ ಹೇಳಿ ಅಲ್ಲಿ? ಕಾಸ್ ಎಕ್ಸ್ Cos ಇದೆ. X. ಕ್ಯೂ ಆಫ್ ಎಕ್ಸ್ ಏನಿದೆ? ಸೈನ್ ಎಕ್ಸ್ ಇಂಟು. Sin X into cos X. ಸೊ ಇಲ್ಲಿ ನೋಡಿ, ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ಅಲ್ಲಿ ಆರ್ಬಿಟ್ರಿ ಕಾನ್ಸ್ಟೆಂಟ್ ಕೊಟ್ಟಿಲ್ಲ. ಇಲ್ಲಿ ಯಾವುದೇ ಇನಿಷಿಯಲ್ ಕಂಡೀಷನ್ ಕೊಟ್ಟಿಲ್ಲ. ನೋಡಿ, ಆರ್ಬಿಟ್ರಿ ಕಾನ್ಸ್ಟೆಂಟ್ ಬಂದೇ ಬರುತ್ತೆ. ಯಾಕೆ ಹೇಳಿ? ಸೊ ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಇನ್ ಜನರಲ್ ಸೊಲ್ಯೂಷನ್ ಈಕ್ವಲ್ ಟು ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್. ಇದು ಆಫ್ ಆರ್ಡರ್ 1 ಆಗಿರೋದ್ರಿಂದ ಒಂದು ಆರ್ಬಿಟ್ರಿ ಕಾನ್ಸ್ಟೆಂಟ್ ಬರಲೇಬೇಕು. ಕ್ಲಿಯರ್ ಆಗಿ ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ಡಿಸ್ಕಾರ್ಡ್ ಮಾಡ್ಬೋದಾ? Yes, sir. ಸೊ ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಉಳ್ಕೊಂಡಿದೆ ಅಷ್ಟೇ. ಇವಾಗ ಇಲ್ಲಿ ಗೊತ್ತಾಗತ್ತೆ ನೋಡಿ ನಿಮ್ಗೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡ್ಕೊಳ್ಳಿ. ಇ ಪವರ್ ಇಂಟಿಗ್ರೇಷನ್ ಪಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇ ಪವರ್ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗ್ಬಿಡುತ್ತೆ? ಇ ಪವರ್ ಇಂಟಿಗ್ರೇಷನ್ ಆಫ್ ಕಾಸ್ ಸೈನ್ ಎಕ್ಸ್ ಆಗುತ್ತೆ. ಸೊಲ್ಯೂಷನ್ ಏನಾಗ್ಬಿಡುತ್ತೆ? ವೈ ಇಂಟು ಇ ಪವರ್ ಸೈನ್ ಎಕ್ಸ್ ಈಕ್ವಲ್ ಟು ಇಂಟಿಗ್ರೇಷನ್ ಕ್ಯೂ ಆಫ್ ಎಕ್ಸ್ ಏನಿದೆ ಅಲ್ಲಿ? ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇ ಪವರ್ ಸೈನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ. ಏನ್ ಮಾಡ್ತೀರಾ ಇವಾಗ? ಇದು ಇಲ್ಲಿ ಏನ್ ಮಾಡ್ತೀರಾ? ಸೈನ್ ಎಕ್ಸ್ ಈಕ್ವಲ್ ಟು ಅಥವಾ ಡೈರೆಕ್ಟ್ ಆಗಿ ಇ ಪವರ್ ಸೈನ್ ಎಕ್ಸ್ ಕೂಡ ಏನ್ ತಗೊಳ್ತೀರಾ? ಈಕ್ವಲ್ ಟು ಟಿ. ಇದನ್ನ ಡಿಫರೆನ್ಶಿಯೇಟ್ ಮಾಡಿ. ಇ ಪವರ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ ಏನ್ ಬರುತ್ತೆ? ಡಿ ಟಿ ಬರುತ್ತೆ. ಬೇಡ, ಇದು ಇ ಪವರ್ ಸೈನ್ ಎಕ್ಸ್. ಓಕೆ, ಸೈನ್ ಎಕ್ಸ್ ಮಾತ್ರ ತಗೊಳ್ಳಿ. ಬೇಡ, ಇದು ಸುಮ್ಮನೆ ಇವಿ ಆಗುತ್ತೆ. ಸೈನ್ ಎಕ್ಸ್ ಈಕ್ವಲ್ ಟು ಟಿ ತಗೊಳ್ಳಿ. ಏನಾಗುತ್ತೆ ಅವಾಗ? ಕಾಸ್ ಎಕ್ಸ್ ಡಿ ಎಕ್ಸ್ Cos X dx is equal to dt.
ಆಗುತ್ತೆ. ಸೊ ಇಂಟಿಗ್ರೇಷನ್ ಇದೆ ಇಲ್ಲಿ. sin x ಬದಲು ಏನ್ ತಗೊಳ್ತೀರಾ, ಟಿ ತಗೊಳ್ತೀರಾ. ನೆಕ್ಸ್ಟ್ ಕಾಸ್ ಎಕ್ಸ್ ಡಿ ಎಕ್ಸ್ ಬದಲು ಏನ್ ತಗೊಳ್ತೀರಾ, ಡಿ ಟಿ ತಗೊಳ್ತೀರಾ. ಇ ಪವರ್ ಟಿ ಇಂಟು ಡಿ ಟಿ. ಇವಾಗ ಏನಾಗ್ಬಿಡುತ್ತಿದ್ದು, ಇಂಟಿಗ್ರೇಟಿಂಗ್ ಪಾರ್ಟ್ಸ್ ಫಸ್ಟ್ ಫಂಕ್ಷನ್ ತಗೊಳ್ತೀರಾ, ಇಂಟಿಗ್ರೇಷನ್ ಮಾಡಿ ಸೆಕೆಂಡ್ ಫಂಕ್ಷನ್ ಮೈನಸ್ ಇದು ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಇದು ಇಂಟಿಗ್ರೇಷನ್ ಇ ಪವರ್ ಟಿ ಆಗುತ್ತೆ ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ. ಇಲ್ಲೇನಿದೆ y ಇಂಟು ಇ ಪವರ್ ಸೈನ್ ಎಕ್ಸ್ ಇದೆ. ಸೊ y ಇಂಟು ಇ ಪವರ್ ಸೈನ್ ಎಕ್ಸ್ ಈಕ್ವಲ್ ಟು ಇದೇನಾಗುತ್ತೆ, ಟಿ ಅಂದ್ರೆ ಏನ್ ತಗೊಂಡಿದೀವಿ, ಸೈನ್ ಎಕ್ಸ್ ಪವರ್ e power sin x ಪ್ಲಸ್ ಇ ಪವರ್ minus e power sin x plus c ಸೈನ್ಸ್ ಆ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, ಸೈನ್ ಎಕ್ಸ್ ಇ ಪವರ್ sin x minus ಮೈನಸ್ 1 ಪವರ್ plus ಸೈನ್ ಎಕ್ಸ್ ಕ್ಯಾನ್ಸಲ್, ಓಕೆ ಮೈನಸ್ 1 ಪ್ಲಸ್ ಸಿ ಇಂಟು ಇ ಪವರ್ ಮೈನಸ್ ಸೈನ್ ಎಕ್ಸ್. ಸೊ ಅಂದ್ರೆ ಮೈನಸ್ ಸೈನ್ ಎಕ್ಸ್ ಇಲ್ಲಿದೆ, ಅದು ಆನ್ಸರ್ ಕರೆಕ್ಟ್ ಇದೆ ಅಷ್ಟೇ. ಸೊ ಆಪ್ಷನ್ಗೆ ಕರೆಕ್ಟ್ ಇದೆ. ಓಕೆನಾ? ಓಕೆ, ಇದೇನಾಗುತ್ತೆ ಹೇಳಿ, ದ ರೂಟ್ಸ್ m1 m2 of auxiliary equation of for the system of differential equations dx by dt equal to x plus y, dy by dt equal to 4x minus 2y ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ ನೀವು. a ಈಕ್ವಲ್ ಟು ಏನಾಗುತ್ತೆ, ಇಲ್ಲಿದೆ ನೋಡಿ, ಸಿಸ್ಟಮ್ ಕೊಟ್ಟಿದ್ದಾರೆ ಇಲ್ಲಿ 1 1 4 4 minus 2 ಇದಕ್ಕೆ ಏನ್ ಬರುತ್ತೆ ರೂಟ್ಸ್ ಹೇಳಿ ಅಂದ್ರೆ ಐಗನ್ ವ್ಯಾಲ್ಯೂಸ್ ಏನ್ ಬರುತ್ತೆ, ದಟ್ ಇಸ್ ದ ರೂಟ್ಸ್ ಅಷ್ಟೇ. ಸೊ ಟ್ರೇಸ್ ಏನಿದೆ, ಟ್ರೇಸ್ ಆಫ್ ಎ ಈಕ್ವಲ್ ಟು ಏನಿದೆ, ಟ್ರೇಸ್ ಆಫ್ ಎ minus 1 ಮೈನಸ್ 1. ಸೊ ಇಲ್ಲಿ ಕೊಟ್ಟಿದ್ರಲ್ಲ ಐಗನ್ ವ್ಯಾಲ್ಯೂಸ್ ಇವು, ಎಲ್ ಮೈನಸ್ 1 ಬರುತ್ತೆ ನೋಡಿ ಯಾವ ಆಪ್ಷನ್ ಅಲ್ಲಿ, 3 minus 2 equal to 1, minus 3 minus 2 equal to minus 5, option c minus 3 plus 2 equal to 1, 3 plus 2 equal to 5. ಯಾವ ಆಪ್ಷನ್ ಕರೆಕ್ಟ್ ಹೇಳಿ ಹಂಗಾರೆ, ಆಪ್ಷನ್ ಸಿ. ಓಕೆನಾ? option c ಓಕೆ, ಇದೇನಾಗುತ್ತೆ ಹೇಳಿ, ದ ಕ್ರಿಟಿಕಲ್ ಪಾಯಿಂಟ್ 0,0 ಆಫ್ ದ ಲೀನಿಯರ್ ಸಿಸ್ಟಮ್ ಕೊಟ್ಟಿದ್ದಾರೆ ಅಲ್ಲಿ, ನಿಮಗೆ ಆಲ್ರೆಡಿ ಗೊತ್ತಿದೆ. ಈ ಸ್ಟೇಬಲ್ ಇಫ್ ಅಂಡ್ ಓನ್ಲಿ ಇಫ್ ಬೋತ್ ರೂಟ್ಸ್ ಆಫ್ ದ ಆಕ್ಸಿಲರಿ ಈಕ್ವೇಶನ್ಸ್ ಆಫ್ ದ ಸಿಸ್ಟಮ್. ಯಾವ ನೋಡಿ, ಆಕ್ಸಿಲರಿ ಈಕ್ವೇಶನ್ ಅಂದ್ರೆ ಏನಂದ್ರೆ ನಿಮ್ಗೆ ಗೊತ್ತಿದೆ ಯಾವ್ದು ಹೇಳಿ, ಮ್ಯಾಟ್ರಿಕ್ಸ್ ಬರ್ಕೊಂಡು ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡೆಲ್ ಎ ಈಕ್ವಲ್ ಟು 0 ಮಾಡ್ತಿರಲ್ವಾ. ಸೊ ಅದು ಅಷ್ಟೇ. ಏನಾಗುತ್ತೆ ಇವಾಗ ಬರುತ್ತೆ ಅಂತ ಸಾಲ್ವ್ ಮಾಡಿದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ ನಮಗೆ. ಇಲ್ಲಿ ಮ್ಯಾಟ್ರಿಕ್ಸ್ ಬರ್ಕೊಂಡ್ರೆ ಏನ್ ಬರುತ್ತೆ ನಮಗೆ ಅಂದ್ರೆ a1 b1, ಇಲ್ಲಿ a2 b2 ಅಂತ ಬರುತ್ತೆ. a2 ಆಕ್ಸಿಲರಿ ಈಕ್ವೇಶನ್ ಆಫ್ ದ ಸಿಸ್ಟಮ್ ಯಾವ ಕೊಟ್ಟಿದ್ದಾರೆ, ಸ್ಟೇಬಲ್. ಯಾವ ಸ್ಟೇಬಲ್ ಹೇಳಿ, ಸ್ಟೇಬಲ್ ಅಂದ್ರೆ ನಿಮಗೆ ಅವತ್ತು ಹೇಳಿದೀನಿ ನೆಗೆಟಿವ್ ಬರಬೇಕು. ಕರೆಕ್ಟ್ ಅಲ್ವಾ? ಪಾಸಿಟಿವ್ yes ಸ್ಟೇಬಲ್ ಅಂದ್ರೆ ನೆಗೆಟಿವ್ ಬರಬೇಕು. ಸೊ ಪಾಸಿಟಿವ್ ರಿಯಲ್ ಪಾರ್ಟ್ಸ್ ಅಂತ ಕೊಟ್ಟಿದ್ದಾರೆ, ಈಕ್ವಲ್ ರಿಯಲ್ ಪಾರ್ಟ್ಸ್, ನಾನ್ positive real ರಿಯಲ್ ಪಾರ್ಟ್ಸ್ ಅಂತ ಕೊಟ್ಟಿದ್ದಾರೆ, ನಾನ್ ಈಕ್ವಲ್ ಪಾಸಿಟಿವ್ ರಿಯಲ್ ಪಾರ್ಟ್ಸ್, ನಾನ್ ಈಕ್ವಲ್ ಪಾಸಿಟಿವ್ option c ಡಿಸ್ಕಾರ್ಡ್. ಕ್ಲಿಯರ್ ಆಗಿ ಲೆಸ್ ದನ್ 0 ಅಂದ್ರೆ ಏನು, ನಾನ್ ಪಾಸಿಟಿವ್ ಅಲ್ವಾ. yes sir ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ವೆರಿ ಸಿಂಪಲ್. ಪಾಸಿಟಿವ್ ತಗೊಳಕ್ ಬರಲ್ಲ. ನೆಕ್ಸ್ಟ್ ಈಕ್ವಲ್ ರಿಯಲ್ ಪಾರ್ಟ್ಸ್ ಇದು ತಗೊಳಕ್ ಬರಲ್ಲ, ಯಾಕಂದ್ರೆ ನಾನೀಗ 1 1 ತಗೊಳ್ತೀನಿ, ಈಕ್ವಲ್ ಇದೆ ಬಟ್ ಗ್ರೇಟರ್ ದನ್ 0 ಇದೆ, ಸ್ಟೇಬಲ್ ಅಲ್ಲ ಅವಾಗ. ಸೊ ಆಪ್ಷನ್ ಬಿ ಡಿಸ್ಕಾರ್ಡ್ ಮಾಡಿ. ಓಕೆನಾ? ಆಪ್ಷನ್ ಸಿ ಕರೆಕ್ಟ್ ಇದೆ. ಓಕೆ, ಇದೇನಾಗುತ್ತೆ ಹೇಳಿ, ಸೆಕೆಂಡ್ ಆರ್ಡರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿದ್ದಾರೆ. ಆಪ್ಷನ್ ಸಿ. ಎಲಿಪ್ಟಿಕ್ ಯಾವಾಗ ಆಗುತ್ತೆ, ಹೈಪರ್ಬೋಲಿಕ್ ಯಾವಾಗ ಆಗುತ್ತೆ ಗೊತ್ತಿದೆ ನಿಮ್ಗೆ. ನೋಡಿ ಈ ತರ ಕೊಟ್ಟಿರ್ತಾರಲ್ಲ, 0 ಎಲಿಪ್ಟಿಕ್ ಇಸ್ ಸಿ ಗ್ರೇಟರ್ ದನ್ 0 ಬಂದ್ರೆ ಹೈಪರ್ಬೋಲಿಕ್, ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದನ್ 0 ಬಂದ್ರೆ ಏನಾಗುತ್ತೆ ಹೇಳಿ, ಎಲಿಪ್ಟಿಕ್. ಸೊ ಬಿ ಸ್ಕ್ವೇರ್ ಮೈನಸ್ 4ac ಎಕ್ಸಾಕ್ಟ್ಲಿ ಈಕ್ವಲ್ ಟು 0 ಬಂದ್ರೆ ಪ್ಯಾರಾಬೋಲಿಕ್. ಸೊ ಇವಾಗ ಎಲಿಪ್ಟಿಕ್ ಆಗ್ಬೇಕಂತಂದ್ರೆ ಏನಾಗ್ಬೇಕು ಅಲ್ಲಿ, ಲೆಸ್ ದನ್ 0. option ಆಪ್ಷನ್ ಕರೆಕ್ಟ್ ಇದೆ. ಓಕೆನಾ? ಇಲ್ಲಿದೆ ನೋಡಿ, ದ ಇಂಟೀರಿಯರ್ ಸರ್ಫೇಸ್ ಸ್ಯಾಟಿಸ್ಫೈಂಗ್ ದ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕಂಟೈನಿಂಗ್ ದ ಸ್ಟ್ರೈಟ್ ಲೈನ್ x plus y equal to 0, x plus y equal to 0, z equal to 1. ನೋಡಿ ಇಲ್ಲಿ ಏನಂದ್ರೆ ಗೇಟ್ ಎಕ್ಸಾಮು ಮತ್ತೆ CSR ನೆಟ್ ಅಲ್ಲೆಲ್ಲ ಕಷ್ಟ ಇರುತ್ತೆ, ಡಿಫಿಕಲ್ಟ್ ಬಂದಿರುತ್ತೆ, ಸಾಲ್ವ್ ಮಾಡ್ಬಿಟ್ಟು ಹೇಳ್ಬೇಕು. ಬಟ್ ಕೆ ಸೆಟ್ ಅಲ್ಲಿ ಈ ತರ ಕೊಟ್ಟ ಅಂದ್ರೆ ಸ್ವಲ್ಪ ಲಾಜಿಕ್ ಇಟ್ಕೊಂಡೆ ಕೊಟ್ಟಿದ್ದಾರೆ ಅವರು. ಓಕೆನಾ?
ಇಲ್ಲಿ ಇದೆ ನೋಡಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 0 ಅಂತಂದ್ರೆ ಈಗ ಎರಡು ವ್ಯಾಲ್ಯೂಸ್ ತಗೊಳ್ಳಿ. ಎಕ್ಸ್ ಈಕ್ವಲ್ ಟು 1 ತಗೋಬೋದಾ, ವೈ ಈಕ್ವಲ್ ಟು ಏನು ತಗೋಬಹುದು, -1 ತಗೋಬೋದಾ, z ಈಕ್ವಲ್ ಟು 1 ಇದೆ. LHR ಈಕ್ವಲ್ ಟು ನೋಡಿ ಫಸ್ಟ್ ಆಪ್ಷನ್ ಏನಾಗುತ್ತೆ ನೋಡಿ, 1 - 1 ಪ್ಲಸ್ -2 -1 ಓಕೆ, -2 +2 ಕ್ಯಾನ್ಸಲ್ -2 ಬರ್ತಿದೆ ನೋಡಿ, 0 ಬರ್ಬೇಕಾಗಿತ್ತು. ಸೊ ಆಪ್ಷನ್ ಎ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಬಿ ಇದೆ ನೋಡಿ, ಅದೇನಾಗುತ್ತೆ ನೋಡಿ, ಸೇಮ್ ಅದೇ ತರ 1 + 1 -2 +2 ಕ್ಯಾನ್ಸಲ್ ಇಲ್ಲೂ ಕ್ಯಾನ್ಸಲ್ ಏನ್ ಬರ್ತಿದೆ ನಮಗೆ 0 ಟರ್ಮ್ಸ್ ಇದೆ ಅಲ್ವಾ. ಆಪ್ಷನ್ ಸಿ ಬರ್ರಿ, 1 + 1 +2 -2 +2 ಕ್ಯಾನ್ಸಲ್ ಏನ್ ಬರ್ತಿದೆ ನೋಡಿ ಇಲ್ಲಿ 4 ಬರ್ತಿದೆ, ನಾಟ್ ಈಕ್ವಲ್ ಟು. ಸೊ ಆಪ್ಷನ್ ಸಿ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಡಿ ನೋಡಿ, 1 + 1 -2 +2 +2 ಕ್ಯಾನ್ಸಲ್ ಏನ್ ಬರ್ತಿದೆ ನೋಡಿ 4 ಬರ್ತಿದೆ, ನಾಟ್ ಈಕ್ವಲ್ ಟು 0. ಯಾವ್ದು ಬರ್ತಿದೆ ಹಂಗಾರೆ ಈಗ ಆಪ್ಷನ್ ಬಿ ಮಾತ್ರ ಬರ್ತಿದೆ. ಓಕೆನಾ, ಈ ತರ ಮಾಡಿ ಅಷ್ಟೇ. ಓಕೆ, ಇದನ್ನ ಸ್ವಲ್ಪ ಓದ್ಕೊಳ್ಳಿ ನೀವು. ಇದು ಇಲ್ಲಿದೆ ನೋಡಿ, ಈ ತರ ಸೊಲ್ಯೂಷನ್ ಬಂತು ಅಂದ್ರೆ ನೋಟ್ಸ್ ಇದೆ ನೋಡಿ, ಅಲ್ಲಿದೆ. ಇದು ಏನಂತಂದ್ರೆ ವೇವ್ ಈಕ್ವೇಶನ್ ಇದು. ಸೊ 1 ಡೈಮೆನ್ಷನಲ್ ವೇವ್ ಈಕ್ವೇಶನ್ ವೆನ್ ದ ಸ್ಟ್ರಿಂಗ್ ಈಸ್ ಇದೆ ನೋಡಿ, x = 0 x = L. ಈಟ್ ಈಕ್ವೇಶನ್ ಕೊಟ್ಟಿದ್ದಾರೆ, ಪಾಯ್ಸನ್ ಈಕ್ವೇಶನ್. ಸೊ 2 ಡೈಮೆನ್ಷನಲ್ ಈಟ್ ಈಕ್ವೇಶನ್. ಓಕೆನಾ, ಇದೇನಂತಂದ್ರೆ ಸೊಲ್ಯೂಷನ್. ಸೊ 1 ಡೈಮೆನ್ಷನಲ್ ವೇವ್ ಈಕ್ವೇಶನ್. ಓಕೆನಾ, ಸೊ PDL ನಾನು ಕ್ಲಾಸ್ ಮಾಡಿದ್ದೀನಿ ನೋಡಿ, ಇದೆಲ್ಲ ಹೇಳಿದ್ದೀನಿ ಅಲ್ಲಿ. ಸೊ ವೇವ್ ಈಕ್ವೇಶನ್ ಸೊಲ್ಯೂಷನ್ ಆಪ್ಷನ್ ಎ ಕರೆಕ್ಟ್ ಇದೆ ಅಷ್ಟೇ. ಓಕೆ, ಇದು ನೋಡಿ ಇಟರೇಟಿವ್ ಫಾರ್ಮುಲಾ ಬೈ ನ್ಯೂಟನ್-ರಾಪ್ಸನ್ ಮೆಥಡ್. ಏನ್ ಕೊಟ್ಟಿದ್ದಾರೆ, ದ ರೆಸಿಪ್ರೋಕಲ್ ಆಫ್ ಎ ನ್ಯಾಚುರಲ್ ನಂಬರ್ n ಅಂತ ಕೊಟ್ಟಿದಾರಲ್ವಾ. ಓಕೆ, ಏನ್ ಕೊಟ್ಟಿದ್ದಾರೆ ಸ್ವಲ್ಪ ಅಬ್ಸರ್ವ್ ಹೇಳಿ ನನಗೆ ಸ್ವಲ್ಪ, ಅದು ಏನಿದೆ ಹೇಳಿ. Iterative formula by Newton-Raphson method. ಓಕೆ, ರೆಸಿಪ್ರೋಕಲ್ ಆಫ್ ನ್ಯಾಚುರಲ್ ನಂಬರ್ ಅಲ್ವಾ, Yes. 1/n ಕೊಟ್ಟಿದ್ದಾರೆ, ರೆಸಿಪ್ರೋಕಲ್ ಆಫ್ ನ್ಯಾಚುರಲ್ ನಂಬರ್. ಓಕೆ, ಹೋಗಿದೆ. ಓಕೆ, ಅದು ಫಾರ್ಮುಲಾ ಇರೋದೇನೋ, ಇದು ನ್ಯೂಟನ್-ರಾಪ್ಸನ್. xn + 1 = xn - f of xn / f' of xn. ಈ ತರ ಇದೆ. ಇವಾಗ ಸೆಕೆಂಡ್ ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡಿದ್ರೆ f of x ತಗೋಬೇಕು. ಇವಾಗ ನಾನು f of x ತಗೋಬೇಕಂದ್ರೆ n ಕೂಡ ಬರ್ಬೇಕು. ಇವಾಗ ರಿಲೇಷನ್ n ಇದೆ. ಸೊ f of x = ಈ ತರ ತಗೊಳ್ಳಿ. ಯಾವ ತರ ಅಂದ್ರೆ n = ಏನಾಗುತ್ತೆ 1/x. ಸೊ ಇವಾಗ n - ರೆಸಿಪ್ರೋಕಲ್ ಆಫ್ ನ್ಯಾಚುರಲ್ ನಂಬರ್. ಓಕೆ, n - 1/x ತಗೊಳ್ಳಿ. ಏನಾಗುತ್ತೆ ನೋಡಿ, ಇವಾಗ f' of x ಏನಾಗುತ್ತೆ ಇದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ -1/x². ಬೇಡ ನೋಡಿ, n ಬರ್ತಿದೆಯಲ್ಲ, ಹಾಗಾಗಿ ಏನ್ ಮಾಡ್ತೀನಿ ಗೊತ್ತಾ, f of x = nx - 1 ತಗೋಬೋದಾ. ಡಿಪೆಂಡ್ಸ್ ಅಪಾನ್ ಆಪ್ಷನ್ಸ್. nx ತಗೋಬೋದಾ. ಇವಾಗ f' of x ಏನಾಗುತ್ತೆ ಹೇಳಿ, n ಆಗುತ್ತೆ. ಈಗ ಕೊಡಿ, xn + 1 = xn - f of xn ಏನಿದೆ ನೋಡಿ ಇಲ್ಲಿ, nx - 1 f' of n ಇದೆ ಅಲ್ವಾ. ಸಾಲ್ವ್ ಮಾಡಿ ಏನಾಗುತ್ತೆ ನೋಡಿ, ಅದು xn + 1 = nx + 1 ಆಯ್ತಲ್ಲ. ಸ್ವಲ್ಪ ಇದೇನೋ ಹೊರಟಿದೆ, ಇದು ನನಗೆ ಹೋಗಿ ಮರ್ತೋಗಿದೆ. ಅದೇ ಬರುತ್ತೆ -1/x². ಏನ್ ಬರ್ತಿದೆ ಹೇಳಿ. ಹೌದಲ್ವಾ, ಸಾರಿ nx ಅಲ್ವಾ ಅದು. ಇಲ್ಲ nxn ಆಗುತ್ತಲ್ಲ. ಸರ್ ನೀವು ಹೇಳಿದ್ರಲ್ಲ ಸರ್, f of x = n - 1/x. n - 1/x ಅಲ್ವಾ ಅಂತ ತಗೊಳ್ಳಿ ಅಷ್ಟೇ.
ಎನ್ ಮೈನಸ್ ಒನ್ ಬೈ ಎಕ್ಸ್. ಸಾರಿ, ಇದು ತಗೊಂಬಿಡಿ. ಸ್ವಲ್ಪ ತಗೊಳ್ಳೋದು ಇಂಪಾರ್ಟೆಂಟ್ ಇದು. ಅಂದ್ರೆ ಬೇರೆವೆಲ್ಲ ಈಸಿ ಇದೆ, ಡೈರೆಕ್ಟ್ ಹೆಂಗ್ ಬೇಕಾದ್ರೂ ತಗೋಬಹುದು. ಬಟ್ ಇದು ನೋಡಿ ರೆಸಿಪ್ರೋಕಲ್ ಸ್ವಲ್ಪ ನೋಡ್ಕೋಬೇಕದು. ಏನ್ ತಗೊಳ್ತೀರಿ ಹೇಳಿ? ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಅಂದ್ರೆ ಫಸ್ಟ್ ಇದು ತಗೊಳ್ತೀರಾ. ಎಕ್ಸ್ ಈಕ್ವಲ್ ಟು ಅವ್ರು ಏನ್ ಕೊಟ್ಟಿದ್ದಾರೆ? 1/n 1/n. ಏನ್ ತಗೊಳ್ತೀರಾ ಮೇಡಮ್? ಈಗ ಎಕ್ಸ್ ಮೈನಸ್ 1/n ತಗೋಬೋದಾ? ಇಲ್ಲ ಸರ್, n ಈಕ್ವಲ್ ಟು 1/x ತಗೊಂಡು n ಮೈನಸ್ 1/x. ಸರ್ ನೀವು ಆಗ್ಲೇ ಹೇಳಿದ್ರಲ್ಲ, ಡೆರಿವೇಟಿವ್ ತಗೊಂಡ್ಮೇಲೆ -1/x² ಬಂತಲ್ಲ ಸರ್, ಆ ಫಂಕ್ಷನ್ ತಗೊಂಡ್ರೆ ತಗೊಳ್ಳೋಣ. ಓಕೆ, ಅಂದ್ರೆ ಯಾವ ತರ ಅಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು n ಮೈನಸ್. 1/n. ಓಕೆ, ಇನ್ ತಗೊಳ್ಳಿ, ಡಿಫ್ರೆನ್ಶಿಯೇಟ್ ಮಾಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಏನಾಗುತ್ತೆ? 1/x² ಅಲ್ವಾ? ಸೊ ಇವಾಗ ಏನಿದೆ? ಎಕ್ಸ್ ಪ್ಲಸ್ 1 ಈಕ್ವಲ್ ಟು ಎಕ್ಸ್ ಎನ್ ಮೈನಸ್ ಎಫ್ ಆಫ್ ಎಕ್ಸ್ ಎನ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಎನ್ ಇದೆ. ಎಕ್ಸ್ ಎನ್ ಪ್ಲಸ್ 1 ಈಕ್ವಲ್ ಟು ಎಕ್ಸ್ ಎನ್ ಮೈನಸ್ ಎಫ್ ಆಫ್ ಎಕ್ಸ್ n ಎನ್ minus 1/x. 1/xn ಡಿವೈಡೆಡ್ ಬೈ ಎಫ್ 1 ಡ್ಯಾಶ್ by ಆಫ್ x square. 1/xn² ಆಗುತ್ತೆ. ಕರೆಕ್ಟ್ ಅಲ್ವಾ? Yes, ಇವಾಗ sir. ಏನಾಗುತ್ತೆ? ಎಕ್ಸ್ ಎನ್ ಮೈನಸ್ ಎನ್ ಎಕ್ಸ್ ಎಸ್ ಬರುತ್ತೆ ನೋಡಿ. -1 ಡಿವೈಡೆಡ್ ಬೈ ಎಕ್ಸ್ ಎನ್. ಇದು ಮೇಲ್ ತಗೊಂಡ್ರೆ ಏನಾಗುತ್ತೆ ಹೇಳಿ? xn² ಆಗುತ್ತೆ. ತಪ್ಪಾಯ್ತಾ? ಕರೆಕ್ಟ್ ಇದೆನಾ? ಓಕೆ, ಕರೆಕ್ಟ್ ಇದೆ. Correct ಇದೆ sir. ಎಕ್ಸ್ ಎನ್ ಗೆಟ್ ಕ್ಯಾನ್ಸಲ್. ಎಕ್ಸ್ ಎನ್ ಪ್ಲಸ್ 1 ಈಕ್ವಲ್ ಏನ್ ಬರುತ್ತೆ ಹೇಳಿ? xn ಕಾಮನ್ ತಗೊಂಡ್ರೆ 1 minus ಎಕ್ಸ್ ಎನ್ ಕಾಮನ್ ತಗೊಂಡ್ರೆ 1 ಮೈನಸ್ n ಎಕ್ಸ್ ಎನ್ ಸ್ಕ್ವೇರ್ plus 1 ಬರುತ್ತೆ. ಸೊ xn into 2 minus n ಬರುತ್ತೆ. ಆಪ್ಷನ್ 2 ಕರೆಕ್ಟ್ ಬರುತ್ತೆ. ಎಸ್, ಎಕ್ಸ್ ಎನ್ ಇಂಟು 2 ಮೈನಸ್ ಎನ್ ಎಕ್ಸ್ ಎನ್ ಸ್ಕ್ವೇರ್. ಓಕೆನಾ? ಸೊ ಆಪ್ಷನ್ 1 ಕರೆಕ್ಟ್ ಇದೆ ನೋಡಿ, ಅಲ್ವಾ? 2 ಮೈನಸ್ ಎನ್ ಎಕ್ಸ್ ಕರೆಕ್ಟ್ ಅಲ್ವಾ? 1 ಪ್ಲಸ್ 1 2. ಓಕೆನಾ? ಆಪ್ಷನ್ ಎ ಕರೆಕ್ಟ್ ಇದೆ. ಆಪ್ಷನ್ ಏನ್ ಕೊಟ್ಟಿದ್ದಾರೆ? ಕರೆಕ್ಟ್ ಇದೆ. ಆಪ್ಷನ್ ಎ ಕರೆಕ್ಟ್ ಇದೆ ಅಲ್ವಾ? ಎಸ್ ಸರ್, ಕರೆಕ್ಟ್ ಇದೆನಾ? ಕರೆಕ್ಟ್ ಇದೆ ಸರಿ. ಓಕೆ ಮ್ಯಾಮ್, ಓಕೆ. ಈ ತರ ಇದಾವೆ ನೋಡಿ, ಇದು ಕೆಲವೊಂದು ಇದಾವೆ ಇವು. ಓಕೆನಾ? ನೋಡ್ಕೊಳ್ಳಿ. ಈಗ nth ರೂಟ್ ಆಫ್ ಅದು ಕೊಟ್ಟು ಏನ್ ಮಾಡ್ತಾರೆ ಹೇಳಿ ನೋಡೋಣ. ಈಗ ರೆಸಿಪ್ರೋಕಲ್ ಕೊಟ್ಟಿದಾರಲ್ವಾ, nth ರೂಟ್ ಆಫ್ ನ್ಯಾಚುರಲ್ ನಂಬರ್ ಕೊಟ್ಬಿಡ್ತಾರೆ. ಅವಾಗ ಏನ್ ಬರುತ್ತೆ ಹೇಳಿ? x is equal to 1 by ಈಗ nth root of 1 by n. 10 ಕೊಟ್ಟಿರ್ತಾರೆ. ಇವಾಗ ಏನ್ ಮಾಡ್ತೀರಾ? ಎಕ್ಸ್ ಸ್ಕ್ವೇರ್ ಆಗುತ್ತೆ, ಮೈನಸ್ ಎನ್ ಆಗುತ್ತಲ್ವಾ, ಈಕ್ವಲ್ ಟು ಎಫ್ ಆಫ್ Yes, ಎಕ್ಸ್. sir. ಇವಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಹೇಳಿ? 2x. ಕರೆಕ್ಟ್ ಅಲ್ವಾ? ಎಕ್ಸ್ ಎನ್ Yes, sir. ಪ್ಲಸ್ 1 ಈಕ್ವಲ್ ಟು ಎಕ್ಸ್ ಎನ್ ಮೈನಸ್ ಎಫ್ ಆಫ್ ಎಕ್ಸ್ ಎನ್ ಡಿವೈಡೆಡ್ ಬೈ x square minus n divided by 2x. ಎಕ್ಸ್ ಎನ್ ಪ್ಲಸ್ 1 ಈಕ್ವಲ್ ಟು ಎಕ್ಸ್ ಎನ್ ಏನಾಗುತ್ತೆ ಹೇಳಿ? ಎಕ್ಸ್ ಎನ್ ಸ್ಕ್ವೇರ್ ಮೈನಸ್ ಎನ್ ಆಗುತ್ತೆ. ಇಲ್ಲಿ ಎಫ್ x ಆಫ್ square. ಎಕ್ಸ್ ಎನ್ ಮೈನಸ್ ಎಕ್ಸ್ ಎನ್ ಸ್ಕ್ವೇರ್ ಮೈನಸ್ ಎನ್ ಡಿವೈಡೆಡ್ ಬೈ 2xn ಆಗುತ್ತೆ. x. ಕರೆಕ್ಟ್ ಇದೆ ಅಲ್ವಾ? Yes, sir. ಎಕ್ಸ್ ಎನ್ ಪ್ಲಸ್ 1 ಈಕ್ವಲ್ ಟು 2xn 2xn square minus xn square plus n divided by 2xn. ಸೊ ಎಕ್ಸ್ ಎನ್ ಪ್ಲಸ್ 1 ಈಕ್ವಲ್ ಏನಾಗುತ್ತೆ? ಎಕ್ಸ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಡಿವೈಡೆಡ್ ಬೈ 2xn ಆಗುತ್ತೆ. ಓಕೆನಾ? ಸೊ ಈ ತರ ಬರುತ್ತೆ. ಇದು ಯಾವ್ದು ಬೇಕಾದ್ರೂ ಕೊಡ್ಬೋದು. ನಮಗೆ ಕೇಳಿದ್ದಾರೆ, ಇದು ಎಕ್ಸಾಮ್ ಕೇಳಿದ್ದಾರೆ. ಇಂಪಾರ್ಟೆಂಟ್. ಓಕೆ, ಇದು ತುಂಬಾ ಕೇಳ್ತಾರೆ ನೋಡಿ. ಇದು ಇಲ್ಲಿದೆ ನೋಡಿ. ಸೊ ಇಟರೇಟಿವ್ ಮೆಥಡ್. ಓಕೆನಾ? ಇದು ಏನಂತಂದ್ರೆ ನೋಡಿ, ಇಲ್ಲಿದೆ ನೋಡಿ, ಆಪ್ಷನ್ ಸಿ ಕರೆಕ್ಟ್ ಇದೆ. ಸೊ ಲೆಸ್ ದ್ಯಾನ್ 1 ಬರುತ್ತೆ. ಓಕೆನಾ? ಸೊ ಲೆಸ್ ದ್ಯಾನ್ 1 ಇದು ಜಸ್ಟ್ ರಿಸಲ್ಟ್ ಅಷ್ಟೇ. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಓಕೆ, ಇಲ್ಲಿದೆ ನೋಡಿ. ಸೊ ಇದಕ್ಕಿಂತ ಫಾರ್ಮುಲಾ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿ ಇದೆ ನೋಡಿ, ಕಂಡೀಷನ್ಸ್ ಕೊಟ್ಟಿದಾರಲ್ವಾ ಇಲ್ಲಿ, ಅದನ್ನ ಅಪ್ಲೈ ಮಾಡಿ ಅಷ್ಟೇ. ದ ಎಕ್ಸ್ಟ್ರೀಮಲ್ ಆಫ್ ದ ಫಂಕ್ಷನಲ್ integration 0 to 1 plus y double dash square into dx with y of 0 equal to 0, y dash of 0 equal to 1, y of 1 equal to 1, y dash of 1 equal to 1 ಕೊಟ್ಟಿದ್ದಾರೆ. ಈಗ ಫಸ್ಟ್ ಆಪ್ಷನ್ ಏನಾಗುತ್ತೆ ನೋಡಿ? y of 0 0 ಆಗುತ್ತೆ. ಬಟ್ y dash ಮಾಡಿ ಏನಾಗುತ್ತೆ ನೋಡಿ? 3x square ಆಗುತ್ತೆ. y dash of 0 ಏನಾಗುತ್ತೆ ನೋಡಿ? 0 ಆಗುತ್ತೆ. 0 ಅಂದರೆ ಅವರು ಆಪ್ಷನ್ ಎ ಡಿಸ್ಕಾರ್ಡ್ ಮಾಡಿ. ಅದೇ ತರ ಆಪ್ಷನ್ ಬಿ ಇದೆ ನೋಡಿ, ಡ್ಯಾಶ್ ಮಾಡಿ 2x ಆಗುತ್ತಾ? Yes, sir. y dash of 0 ಆಗುತ್ತೆ ನೋಡಿ? 0 ಆಗುತ್ತೆ.
ಬಟ್ 1 ಕೊಟ್ಟಿದ್ದಾರೆ, ಆಪ್ಷನ್ ಬಿ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಸಿ ಇದೆ ನೋಡಿ, ಓಕೆನಾ. ಆಗುತ್ತೆ ಸಿ ಇದೆ ನೋಡಿ, ಅದೇನಾಗುತ್ತೆ ವೈ ಡ್ಯಾಶ್ ಮಾಡಿದ್ರೆ 1/2 1 ಎಕ್ಸ್ ಆಗುತ್ತೆ. ಡಿಫೈನ್ ಆಗಲ್ಲ ಅಲ್ಲಿ 0 ಹತ್ರ ಅಲ್ವಾ. ಎಸ್ ಸರ್, ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಬಿಡಿ, ಆಪ್ಷನ್ ಸಿ ಇದೆ ನೋಡಿ, ಅದನ್ನೇ ಉಳ್ಕೊಂತೀನಿ, ಅದು ಕರೆಕ್ಟ್ ಇದೆ, ಓಕೆನಾ. ಇಲ್ಲ ಅಂತಂದ್ರೆ ನೀವು ನೋಡಿ, ಯಾಕಂದ್ರೆ ಬೇಕಾಗುತ್ತೆ ಫಾರ್ಮುಲಾ, ನಾನು ಇಲ್ಲೂ ಹೇಳಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ ನೀವು ಫಾರ್ಮುಲಾ. ಎಕ್ಸ್ ಬೈ ವೈ ಡ್ಯಾಶ್ ಕೊಟ್ರೆ ಎ ಟು ಬಿ ಇಂಟು ಡಿ ಎಕ್ಸ್, ಈ ತರ ಕೊಟ್ರೆ ಏನಾಗುತ್ತೆ ಹೇಳಿ ಫಾರ್ಮುಲಾ. ಎಫ್ ಐ ಮೈನಸ್ ಇ ಬೈ ಡಿ ಎಕ್ಸ್ ಆಫ್ ಎಫ್ ಐ ಡ್ಯಾಶ್ ಈಕ್ವಲ್ ಟು 0 ಬರುತ್ತೆ, ಓಕೆನಾ. ಇಲ್ಲಿ ವೈ ಡ್ಯಾಶ್ ಮತ್ತೆ ವೈ ಡಬಲ್ ಡ್ಯಾಶ್ ಈ ತರ ಬಂದಾಗ ಏನಾಗುತ್ತೆ ನೋಡಿ, ಇದೇ ಫಾರ್ಮುಲಾ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ. ಎಫ್ ಐ ಆಲ್ಟರ್ನೇಟಿವ್ ಚೇಂಜ್ ಆಗುತ್ತೆ. ಪ್ಲಸ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಪ್ಲಸ್ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಎಫ್ ವೈ ಡಬಲ್ ಡ್ಯಾಶ್ ಈಕ್ವಲ್ ಟು 0. ಪ್ಲಸ್ ಮೈನಸ್ ಪ್ಲಸ್ ಇನ್ನೊಂದು ಕೊಟ್ರೆ ಏನಾಗುತ್ತೆ ಹೇಳಿ, ಇಲ್ಲಿ ವೈ ತ್ರಿಬಲ್ ಡ್ಯಾಶ್ ಕೊಟ್ರೆ ಇಲ್ಲಿ ಮೈನಸ್ ಬರುತ್ತೆ, ಟಿ ಸ್ಕ್ವೇರ್ ಬೈ ಡಿ ಎಕ್ಸ್ ಕ್ಯೂಬ್ ಇಂಟು ಎಫ್ ವೈ ತ್ರಿಬಲ್ ಡ್ಯಾಶ್ ಈಕ್ವಲ್ ಟು 0, ಓಕೆನಾ. ಈ ತರ ಬರ್ತಾ ಹೋಗುತ್ತೆ ಅಷ್ಟೇ ಫಾರ್ಮುಲಾ. ಸೊ ಆ ಫಾರ್ಮುಲಾ ಯೂಸ್ ಮಾಡಿ ಈ ಕಂಡೀಷನ್ಸ್ ಅನ್ನ ಕೊಡ್ಬೇಕು, ಅವಾಗ ಏನ್ ಬರುತ್ತೆ ನಮಗೆ ಎಕ್ಸಾಕ್ಟ್ ಆಗಿ ಸಿ ಬರುತ್ತೆ, ಓಕೆನಾ. ಈ ಕ್ವಶನ್ ಇದೆ ನೋಡಿ, ತುಂಬಾ ರಿಪೀಟೆಡ್ ಕ್ವಶನ್, ಇದು ಇಂಪಾರ್ಟೆಂಟ್ ಇದೆ. ಕೆಲವೊಂದು ಇದು ನೋಡಿ, ಇದು ಲೆಂತ್ ಇದೆ, ಇದಕ್ಕೆ ಬೇರೆ ಏನಾದ್ರು ತಗೊಂಡ್ಬಿಡ್ತೀನಿ, ಓಕೆನಾ. ಲೆಂತ್ ಪ್ರಾಬ್ಲಮ್ ಇದು ಇದೆಲ್ಲ ಆಗಿದೆ. ಈಗೆಲ್ಲ ಸಾಲ್ವ್ ಮಾಡಿದ್ದೀನಿ ನಾನು, ಏನಾದ್ರು ಡೌಟ್ ಇದ್ರೆ ಕೇಳಿ. ಸರ್, ಹೇಳಿ. ನಂಬರ್ ಆಫ್ ಹೋಮೋಮಾರ್ಫಿಸಮ್ ಫ್ರಮ್ Z7 ಕ್ರಾಸ್ Z7 ಟು C ಸ್ಟಾರ್ ಎಷ್ಟು? ಈ ಸ್ಟಾರಾ? ಎಸ್ ಸರ್. 2021 ಪೇಪರ್ ಅಲ್ಲಿ ಇದೆ, ಸಾಲ್ವ್ ಮಾಡಿದ್ದೀನಿ ತಗೊಳ್ಳಿ ನಾನಲ್ಲಿ, ಓಕೆನಾ. ಓಕೆ ಸರ್. ಇದು ಸ್ವಲ್ಪ ಲೆಂತ್ ಇದೆ ಇದಕ್ಕೆ. 15 factorial divided by ಹೇಳಿ ಮೇಡಿ. 15 factorial divided by 17, the remainder is 15 ಫ್ಯಾಕ್ಟೋರಿಯಲ್, ಓಕೆ, divided by 17, 17. ಹಾ, the ಈಸಿ ಇದೆ. remainder. ಒಂದು ರಿಸಲ್ಟ್ ಇದೆ ನೋಡಿ, ಯಾವುದು ವಿಲ್ಸನ್ ಥಿಯರಮ್, p - 1 ಫ್ಯಾಕ್ಟೋರಿಯಲ್ ಇಸ್ ಕಾಂಗ್ರುಯೆಂಟ್ ಟು -1 ಮಾಡ್ p. ತಗೋಬೋದಾ? ಎಸ್ ಸರ್. Okay, sir. ಸೊ ಅದ್ರ ಪ್ರಕಾರ ಏನಾಗ್ಬಿಡುತ್ತೆ, 17 ಇದೆ ಅಲ್ವಾ, ಇಲ್ಲಿ ಏನಾಗ್ಬಿಡುತ್ತೆ 17 - 1 16 ಫ್ಯಾಕ್ಟೋರಿಯಲ್ 16 ಫ್ಯಾಕ್ಟೋರಿಯಲ್ -1 ಮಾಡ್ 17 ಆಗುತ್ತೆ, ಓಕೆನಾ. 15 ಫ್ಯಾಕ್ಟೋರಿಯಲ್ ಬೇಕು, ಏನ್ ತಗೊಳ್ತೀರಿ ಇವಾಗ, 16 ಇಂಟು 15 ಫ್ಯಾಕ್ಟೋರಿಯಲ್ ಇಸ್ ಕಾಂಗ್ರುಯೆಂಟ್ ಟು -1 ಮಾಡ್ 17 ತಗೋಬೋದಾ? 16 ಇದ್ರೆ ನೀವು -1 ಅಂತ ಬರೀಬಹುದು, ಓವರ್ ಮಾಡ್ 17 ಇಂಟು 15 ಫ್ಯಾಕ್ಟೋರಿಯಲ್ ಇಸ್ ಕಾಂಗ್ರುಯೆಂಟ್ ಟು -1 ಮಾಡ್ 17 ಅಲ್ವಾ. ಏನಾಗುತ್ತೆ 15 ಫ್ಯಾಕ್ಟೋರಿಯಲ್ ಅವಾಗ ಇಸ್ ಕಾಂಗ್ರುಯೆಂಟ್ ಟು 1 ಆಗುತ್ತೆ. ಸೊ 1 ಮಾಡ್ 17 ಹೇಳ್ಬೋದಾ? ಇಲ್ಲ Okay, sir. ಕೆಲಸ ಮಾಡಿ, ನೀವು ಕೆಲಸ ಮಾಡಿ ಸುಮ್ಮನೆ ಯಾಕೆ. 16 ಮತ್ತೆ 17 ಜಿ ಸಿ ಡಿ ಏನು 1 1 ಬರುತ್ತೆ. ಸೊ ಡಿವೈಡ್ ಮಾಡ್ಬಿಡಿ ಅಷ್ಟೇ. 15 ಫ್ಯಾಕ್ಟೋರಿಯಲ್ ಇಸ್ ಕಾಂಗ್ರುಯೆಂಟ್ ಟು -1/16 ಮಾಡ್ 17 ಬರುತ್ತೆ. ನೋಡಿ, ನಾವು ಡಿವೈಡ್ ಮಾಡ್ತೀವಿ, ರಿಸಲ್ಟ್ ಇದೆ ಏನಂದ್ರೆ ಎ ಸಿ ಇಸ್ ಕಾಂಗ್ರುಯೆಂಟ್ ಟು ಬಿ ಡಿ ಮಾಡ್ ಇಲ್ಲಿ ಏನೋ ಎನ್ ಬರುತ್ತೆ ಅನ್ಕೊಡಿ, ಓಕೆನಾ. ನಾವಿಲ್ಲಿ ಯಾವುದೋ ಒಂದು ಡಿವೈಡ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಯಾವುದೋ ನಂಬರ್ ಅನ್ನು ಡಿವೈಡ್ ಮಾಡ್ತೀವಿ ಅಂತಂದ್ರೆ, ನಾವು ಯಾವ್ದು ಡಿವೈಡ್ ಮಾಡ್ತೀವಲ್ವ ಅದ್ರ ಜೊತೆ ಜಿ ಸಿ ಡಿ ಮಾಡ್ಬೇಕು ನೀವು. ಅವಾಗ ಏನಾಗುತ್ತೆ ಹೇಳಿ ಅದು. ಈಗ ನಾವು ಏನ್ ಈ ಕಡೆ ತಗೊಳ್ತೀವಿ ಅನ್ಕೊಳ್ಳಿ, ಸಿ ಇಸ್ ಕಾಂಗ್ರುಯೆಂಟ್ ಟು ಬಿ ಡಿ ಬೈ ಎ ಮಾಡ್ ಬರುತ್ತೆ. ಇವಾಗ ಎಮ್ ಇದೆ ನೋಡಿ, ಅದು ಏನಾಗುತ್ತೆ ಚೇಂಜ್ ಆಗುತ್ತೆ. ಏನಾಗುತ್ತೆ ಅಂದ್ರೆ ಜಿ ಸಿ ಡಿ ಆಫ್ ನಾವು ಯಾವ್ದು ಡಿವೈಡ್ ಮಾಡಿದ್ವಿ ಎ ಕಾಮ ಎಮ್ ಅದನ್ನ ಮಾಡ್ಬೇಕು. ಸಮ್ ಇಲ್ಲಿ ಏನ್ ಬರುತ್ತೆ ಎನ್ ಬರುತ್ತೆ ಅನ್ಕೊಳ್ಳಿ ಜಿ ಸಿ ಡಿ, ಅವಾಗ ಇಲ್ಲಿ ಎನ್ ಬರುತ್ತೆ. ಇವಾಗ ಇಲ್ಲಿ ಏನ್ ಬಂತು 16 ಮತ್ತೆ 17 ಏನ್ ಬಂತ ಹೇಳಿ, ಜಿ ಸಿ ಡಿ 1 ಬಂತು. ಹಾಗಾಗಿ 17/1 ಏನಾಗುತ್ತೆ ಹೇಳಿ 17 ಆಗುತ್ತೆ. 17. ಸೊ ಇವಾಗ ಏನಾಗ್ಬಿಡುತ್ತೆ 15 ಫ್ಯಾಕ್ಟೋರಿಯಲ್ ಇಸ್ ಕಾಂಗ್ರುಯೆಂಟ್ ಟು -1 ಓವರ್ ಮಾಡ್ 17 ಏನಾಗುತ್ತೆ 16. ಎಸ್ ಸರ್. ಅವಾಗ ಏನಾಗ್ಬಿಡುತ್ತೆ ಇಲ್ಲಿ 16/16 ಮಾಡ್ 17 ಕ್ಯಾನ್ಸಲ್ ಆಗ್ಬಿಟ್ರೆ ಏನ್ ಬರುತ್ತೆ ನೋಡಿ
1 ಬರುತ್ತೆ. ಅರ್ಥ ಆಯ್ತಾ ಮ್ಯಾಮ್? ಥ್ಯಾಂಕ್ ಯು ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.